ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ದೇವ ಸನ್ನಿಧಿಯಲ್ಲಿ ಇಂಥದೊಂದು ಮಾತನ್ನು ಸಾಧ್ಯವಾಗಿಸಿ ಆಶೀರ್ವದಿಸುತ್ತಿರುವ ಸನ್ನಿಧಿಯ ಶ್ರೀಕೃಷ್ಣನನ್ನು, ರಾಘವೇಂದ್ರ ಸ್ವಾಮೀಜಿಗಳನ್ನು ಭಕ್ತಿಪೂರ್ವಕವಾಗಿ ನೆನೆದು ಪ್ರಣಾಮಗಳನ್ನು ಸಲ್ಲಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಕಳೆದ 4 ದಿನಗಳಲ್ಲಿ ತಲವಕಾರ ಉಪನಿಷತ್ತಿನ 2 ಖಂಡಗಳನ್ನು ನೋಡಿದ್ದೆವು. ಆ 2 ಖಂಡಗಳಲ್ಲಿ ಪ್ರಥಮದಲ್ಲಿ ಅವನ ಲಕ್ಷಣವನ್ನು ಹೇಳಿತ್ತು. ಅವನು ಹೇಗಿದ್ದಾನೆ ಅಂತ, ಅವನು ಕಿವಿಗೆ ಕಿವಿ, ಹೀಗೆಲ್ಲ ಪ್ರಥಮದಲ್ಲಿ ನೀವು ನೋಡಿದ್ರಿ. 2ನೇ ದಿನ ನಾವು ನಿನ್ನೆ ದಿನ ನೋಡಿದ ಭಾಗ ನೋಡಬೇಕಾದ ಶಿಷ್ಯನ ಅಥವಾ ಕಂಡವನ ಲಕ್ಷಣಗಳು ಏನೇನು ಅಂತ. ಕಂಡವನು ಹೇಗಿರ್ತಾನೆ, ಅವನಿಗೆ ಗೊತ್ತಿರೋದಿಲ್ಲ, ಗೊತ್ತಿದ್ದ ಹಾಗೆ ಇದ್ದರೂ ಗೊತ್ತಿಲ್ಲ. ಅವನು ತಿಳಿದವನಿಂತೆ ಇದ್ದರೆ ಅವನು ತಿಳಿದವನಲ್ಲ, ಅವನು ತಿಳಿದಿಲ್ಲ ಅಂತ ಹೇಳ್ತಾನಾದರೆ ಅವನಿಗೆ ತಿಳಿದಿದೆ. ಹೀಗೆಲ್ಲ ಸುಮಾರಾಗಿ ಕಂಡವರ ಲಕ್ಷಣಗಳನ್ನು, ಮೊದಲನೆಯ ಖಂಡದಲ್ಲಿ ನಮಗೆ ಭಗವಂತನ ಲಕ್ಷಣಗಳನ್ನು ನಾವು ಒಂದಿಷ್ಟು ಗಮನಿಸಿದರೆ, ಕಂಡವರ ಲಕ್ಷಣ ಹೇಗೆ, ಕಾಣುವವರು ಹೇಗೆ ಇರ್ತಾರೆ, ಕಂಡ ನಂತರ ಅವರ ಸ್ಥಿತಿ ಏನು, ಕಾಣುವವರು ಕಂಡಿದ್ದಾರೆ ಅಂತಾದರೆ ಅವರು ಹೇಗೆ ಅಭಿವ್ಯಕ್ತಿಸುತ್ತಾರೆ ಅನ್ನೋದರ ಭಾಗವಾಗಿ ನಾವು 2ನೆಯ ಖಂಡದಲ್ಲಿ ನೋಡಿದಂತಹ 5 ಮಂತ್ರಗಳು. ವಾಸ್ತವಿಕ ಅದರಲ್ಲೇ ಒಂದಿಷ್ಟು ಭಾಗವಾಗಿ ಬಂದದ್ದು ಕಾಣಬೇಕು ಅನ್ನೋರು ಹೇಗೆ ಕಾಣಬಹುದು ಅಂತ. ಗುರುಮುಖೇನ ಕಾಣಬಹುದು ಅಥವಾ ಆತ್ಮವಿದ್ಯೆಯಾಗಿ ಅದನ್ನು ತಿಳಿಯುವ ಸಾಧ್ಯತೆ ಅಂತ ಸ್ವಲ್ಪ ಅದರ ಪರಿಚಯವನ್ನು ಕೂಡ ಮಾಡಿದರು, ಹೇಗೆ ಪ್ರತಿಬೋಧ ವಿದಿತಮ್ ಅಂತ ಹೇಳುವಾಗ. ಈ ಎಲ್ಲ ಭಾಗಗಳನ್ನು ಸಾಮಾನ್ಯವಾಗಿ ಉಪನಿಷತ್ತಿನಲ್ಲಿ ಒಂದು ಬ್ಯೂಟಿ ಏನು ಅಂತಂದರೆ, ಉಪನಿಷತ್ತು ಕೆಲವು ಪ್ರಮೇಯಗಳನ್ನು, ಥಿಯರಿಗಳನ್ನು ಮೊದಲು ಹೇಳುತ್ತೆ. ಈಗ ಇಲ್ಲಿ 2-3 ಥಿಯರಿಗಳಿವೆ, ನಿಮಗೆ ಗೊತ್ತು. ಏನು ಅಂದರೆ, ಅವನು ಹೇಗೆ ಅಂತ ಅವನ ಲಕ್ಷಣಗಳನ್ನು ಹೇಳಿತು. ಅವನು ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಹೀಗೆಲ್ಲ ಅವನ ಲಕ್ಷಣಗಳನ್ನು, ಅವನನ್ನು ತಿಳಿತೇವೆ ಅಂದಾಗ ಅವ ಸಿಗೋದಿಲ್ಲ. ಇದು ಆ್ಯಕ್ಚುಲಿ ದೂರಾತ್ಸು ದೂರೇ ತದಿಹಾಂತಿಕೇಚ, ಇವೆಲ್ಲ ಮಾತುಗಳು ಇವೆ ಅವನ ಕುರಿತು. ಹಾಗಾಗಿ ಅವನು ಹೇಗೆ ಅನ್ನುವ ಲಕ್ಷಣಗಳನ್ನು ಫಸ್ಟಿನಲ್ಲಿ ಹೇಳಿದರು. 2ನೇದರಲ್ಲಿ ಹೇಳಿದರು, ಇದು ಕೆಲವರಿಗೆ ತಿಳಿಯುತ್ತದೆ, ತಿಳಿದರೆ ಅವರು ತಿಳಿಯದ ಹಾಗೆ ಇರ್ತಾರೆ, ಮತ್ತು ತಿಳಿಯದ ಹಾಗೆ ಇರುವವರಿಗೆ ತಿಳಿದಿರುವುದು, ಹೀಗೊಂದಿಷ್ಟು ಆ ಗುಣಲಕ್ಷಣಗಳನ್ನು ಹೇಳಿತು. ಇದನ್ನೀಗ ಅವ್ರು ಕನ್ಫರ್ಮ್ ಮಾಡಬೇಕಲ್ಲ, ಇದೊಂದು ಥಿಯರಿ ಆಯಿತು. ಉಪನಿಷತ್ತು ಥಿಯರಿ ಹೇಳಿ ಮುಗಿಸೋದಿಲ್ಲ. ಅದು ಯಾವಾಗಲೂ ಹೇಗೆ ಅಂದರೆ, ನಾವು ಹೇಳಿದ ಥಿಯರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಡ್ತೇವೆ, ನೋಡಿ ನಿಮಗೆ ಗೊತ್ತಾಗುತ್ತೆ ಅನ್ನುವ ಹಾಗೆ ಉಪನಿಷತ್ತು ಸಾಮಾನ್ಯವಾಗಿ ಪ್ರಾಕ್ಟಿಕಲ್ಲಿ ಏನಾಯಿತು ಅನ್ನುವ ಲ್ಯಾಬ್ ಎಕ್ಸ್ಪೆರಿಮೆಂಟಿನ ಹಾಗೆ ಒಂದು ಘಟನೆಯನ್ನು, ಒಂದು ಕಥೆಯನ್ನು, ಒಂದು ವಿವರಣೆಯನ್ನು ಬೇರೆ ರೂಪದಲ್ಲಿ ಕೊಡುತ್ತೆ. ಇದು ಅದರ ಒಂದು ವಿಶೇಷ
ಅಂದರೆ ಪರಿಣಾಮಕಾರಿಯಾಗಿ ಮುಟ್ಟಿಸುವ ಕ್ರಮ. ಈಗ ಉದಾಹರಣೆಗೆ ನೀವು ತೈತ್ತಿರೀಯ ಉಪನಿಷತ್ತನ್ನು ನೋಡಿದರೆ ಅಲ್ಲಿ ಒಂದಿಷ್ಟು ಭಗವಂತನ ಕುರಿತು ಅವನು ಏನು, ಅವನು ಯಾರು ಅಂತ ಹುಡುಕಾಟ ಆಗ್ತಾ 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 ಹೋಗುತ್ತೆ. ಆಮೇಲೆ ಅವನು ಯಾರು ಅಂತ ಹುಡುಕಾಟ ಆದದ್ದಕ್ಕೆ ಲ್ಯಾಬ್ನಲ್ಲಿ ಅದು ಪ್ರೂವ್ ಆಗಬೇಕಲ್ಲ ಅವನು ಯಾರು ಅಂತ. ಅವನು ಅನ್ನವೋ, ಅವನು ಬ್ರಹ್ಮವೋ, ಹೀಗೆ ಅದರನ್ನೆಲ್ಲ ಹುಡುಕ್ತಾ ಹುಡುಕ್ತಾ ಅವನು ಪ್ರಾಣನೋ, ಅವನು ಜ್ಞಾನನೋ, ಈ ಪ್ರಶ್ನೆಗಳನ್ನು ಆರಂಭದಲ್ಲಿ ಕೇಳಿದ್ದಕ್ಕೆ ಪೂರಕವಾಗಿ ಅದರ ಅಂತ್ಯದಲ್ಲಿ ನಿಮಗೆ ಗೊತ್ತು ಭೃಗುವಿನ ಮುಖಾಂತರ ಅಥವಾ ವರುಣನ ಮಗನ ಮುಖಾಂತರ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯಲ್ಲಿ ಏನು ಅಂದರೆ, ವರುಣನ ಆದಂತಹ ತನ್ನ ತಂದೆಯ ಹತ್ತಿರ ಭೃಗು ಬಂದು ಕೇಳ್ತಾನೆ, ಅಪ್ಪ ದೊಡ್ಡದು ಯಾವುದು ಅಂತ. ಆಗ ಬಹಳ ಚೆನ್ನಾಗಿದೆ. ಸಾಮಾನ್ಯ ತಂದೆಯಂದಿರು ನಮ್ಮಲ್ಲೆಲ್ಲ ಮಗ ಬಂದು ಕೇಳಿದ್ದೇ ಒಳ್ಳೆಯದಾಯಿತು ಅಂತ ತಮಗೆ ಗೊತ್ತಿದ್ದನ್ನೆಲ್ಲ ಹೇಳಿಬಿಡ್ತಾರೆ. ಇವ ವರುಣಂ ಪಿತರಂ ಉಪಸಾರ, ಅವನು ವರುಣನಾದ ಪಿತರನ ತಂದೆಯ ಹತ್ರ ಬಂದ ಭೃಗು. ಆಗ ಮಗನಿಗೆ ಏನು ಹೇಳಬೇಕು, ಮಗನಿಗೆ ಏನು ಹೇಳಿದ ಅಂದರೆ, ಅವನು ಹೇಳಿದ ಅಂದರೆ, ಇಲ್ಲ ದೊಡ್ಡದು ಅಂತ ಒಂದು ಇದೆ, ಅದು ನೀನೇ ತಿಳಿಬೇಕು, ಅದು ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ತಪಸಾಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ, ಅಷ್ಟು ಗೊತ್ತುಂಟು ನನಗೆ. ತಪಸ್ಸಿನಿಂದ ಬ್ರಹ್ಮ ವಿಸ್ತಾರವಾಗ್ತಾನೆ, ತಪಸ್ಸೇ ಬ್ರಹ್ಮ, ಅಷ್ಟು ಗೊತ್ತುಂಟು, ನಾನು ಅಷ್ಟನ್ನು ಮಾತ್ರ ಹೇಳಬಲ್ಲೆ ಅಂತ ತಂದೆ ಹೇಳ್ತಾನೆ. ಇವು ಹೋಗಿ ತಪಸ್ಸಿಗೆ ಕೂತ್ಕೊಳ್ತಾನೆ. ಎಷ್ಟು ಸಮಯ ಕೂತು 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 ಓ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾದ್ಯೇವ ಖಲ್ವಿಮಾನಿ ಭೂತಾನಿ ಜಾತಾನಿ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಂ ಉಪಸಸಾರ. ಗಮ್ಮತ್ತಿದೆ. ಅವನಿಗೆ ಗೊತ್ತಾಯಿತು. ಕೂತ್ಕೊಂಡು ಉಪವಾಸ ಕೂತ ಕಾಣ್ತದೆ ಕಂಡ ಬಟ್ಟೆ. ಹೊಟ್ಟೆಗಿಲ್ಲದಿದ್ದರೆ ದೇವರನ್ನು ಕಾಣೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಕಾಣ್ತದೆ. ಅವನು ಬಂದು ಅನ್ನವೇ ದೊಡ್ಡದು ಅಂತ ಹೇಳಿದ. ನನಗೆ ಗೊತ್ತಾಯ್ತಪ್ಪ, ಅನ್ನವೇ ದೊಡ್ಡದು, ಅನ್ನದಿಂದಲೇ ಎಲ್ಲವೂ, ಅನ್ನದಿಂದಲೇ ಪ್ರಾಣ ಇದ್ದರೆ ತಾನೇ ಮುಂದಿನದೆಲ್ಲ ಅಂತ ಒಂದು ತನ್ನ ಥಿಯರಿಯನ್ನು ಅಥವಾ ತಾನು ಕಂಡ ಪ್ರಾತ್ಯಕ್ಷಿಕ ಅನುಭವವನ್ನು ಅಪ್ಪನಿಗೆ ಬಂದು ಹೇಳಿದ. ತಪೋಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ. ತಂದೆದು ಉತ್ತರ ಪುನಃ ಏನೂ ಹೇಳೋದಿಲ್ಲ ಅವನು, ಸರಿ ತಪ್ಪು ಅಂತ, ನಿನ್ನ ತಪಸ್ಸು ಅರ್ಧ ಆಯಿತು ಅಂತ ಹೇಳುವ ಹಾಗೆ ಸೂಚನೆ ಮಾತ್ರ. ನನಗೆ ಗೊತ್ತಿಲ್ಲಪ್ಪ, ತಪಸ್ಸಿನಿಂದ ಬ್ರಹ್ಮ ತಿಳಿಯುತ್ತದೆ, ತಪಸ್ಸಿನಿಂದ ತಿಳಿದ ಬ್ರಹ್ಮ ವಿಸ್ತಾರವಾಗ್ತದೆ. ನೀನು ಸ್ವಲ್ಪ ಏನೋ ತಿಳಿದಿದೆಯಲ್ಲ ಅನ್ನ ಅಂತ, ಅದು ವಿಸ್ತಾರ ಆಗ್ಬೋದು ಹೋಗು ಅನ್ನುವ ಹಾಗೆ ಸೂಚನೆ ಮಾತ್ರ. ತಪೋ ಬ್ರಹ್ಮೇತಿ ಅಂತ ಪುನಃ ಕೂತಾವ. ಆಗ ಅವ ಕೂತವನು ಹೇಳಿದ, ಓ ಪ್ರಾಣವು ದೊಡ್ಡದು, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್ ಪ್ರಾಣಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಪ್ರಾಣೇನ ಜಾತಾನಿ ಜೀವಂತಿ ಅಂತ ಬಂದು ಅಪ್ಪನ ಮುಂದೆ ಪುನಃ ತಾನು ಕಂಡು ಹುಡುಕಿದ್ದೇನಪ್ಪ, ಪ್ರಾಣವೇ ದೊಡ್ಡದು. ಯಾಕೆ? ಪ್ರಾಣ ಇಲ್ಲದಿದ್ದರೆ ಇಲ್ಲಿ ಏನೂ ಆಗೋದಿಲ್ಲ. ಅನ್ನ ಇರುವುದು ಇದೆ ಅಂತಾದ್ರೂ ತಿನ್ನೋದಕ್ಕೆ ಪ್ರಾಣ ಇಲ್ಲದ್ರೆ ಏನು ಉಪಯೋಗ, ಅದರಿಂದ ಪ್ರಾಣ ದೊಡ್ಡದಪ್ಪ ಅಂದ. ಅವನು ಅದಕ್ಕೂ ಏನು ಹೇಳಲಿಲ್ಲ. ತಪೋ ಚೀಯತೆ ಬ್ರಹ್ಮ ತಪಸಾ ಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ ಅಂದ. ಇವನಿಗೆ ಅನಿಸಿತ್ತು, ಇದು ಅಪ್ಪ ಎಂಥದೋ ಸೂಚನೆ ಕೊಡ್ತಾರೆ, ನನ್ನ ಬಹುಶಃ ಇನ್ನೂ ಮುಗಿಲಿಲ್ಲ ನನ್ನದು ಅಂತ. ಹಾಗೆ ಪುನಃ ಕೂತು ಬಂದು ಹೇಳಿದ, ಮನೋಬ್ರಹ್ಮೇತಿ ವ್ಯಜಾನಾತ್ ಮನಸಾಹ್ಯೇವ ಖಲ್ವಿಮಾನಿ ಭೂತಾನಿ ಅವನಿಗೆ ಪುನಃ ಗೊತ್ತಾಯಿತು, ಪ್ರಾಣ ಇದ್ದು ಉಪಯೋಗ ಇಲ್ಲ, ನನ್ನದೊಂದು ಮನಸ್ಸಿದ್ದರೆ ಅದಕ್ಕೊಂದು ತಿಳಿವಳಿಕೆ, ಅದು ತಿಳಿಯುತ್ತದೆ. ಅದು ತಿಳಿಯುವುದರಿಂದ ಉಳಿದದ್ದಕ್ಕೆಲ್ಲ ಅರ್ಥ, ಪ್ರಾಣಕ್ಕೂ ಅರ್ಥ, ಅನ್ನಕ್ಕೂ ಅರ್ಥ. ಹಾಗಾಗಿ ಮನಸ್ಸಿಲ್ಲದೆ ಏನೂ ಆಗಲ್ಲ ಅಂತ ಮನೋಬ್ರಹ್ಮೇತಿ ವ್ಯಜಾನಾತ್, ನಾನು ಮನಸ್ಸು ಬ್ರಹ್ಮ ಎಂದು ತಿಳಿದೆ ಅಂದ. ಮನಸಾಹ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅಂದ. ಆಗಲೂ ಅಪ್ಪ ತಪಸಾಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ. ಇವನು ಪುನಃ ಹೋಗಿ ಕೂತ. 4ನೇ ಹಂತದಲ್ಲಿ ಬಂದು ಹೇಳಿದ, ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್ ವಿಜ್ಞಾನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ವಿಜ್ಞಾನೇನ ಜಾತಾನಿ ಜೀವಂತಿ ವಿಜ್ಞಾನಂ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಂ ಉಪಸಸಾರ. ಅವನು ಪುನಃ ತಪಸಾಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ. ಇಲ್ಲೊಂದು ವಿಶೇಷ ಜ್ಞಾನ ಇದೆ ಅಲ್ಲಪ್ಪ, ಆ ಜ್ಞಾನ ಆಗಿಬಿಟ್ರೆ ಮತ್ತೆ ಬ್ರಹ್ಮ ಬೇಕಿಲ್ಲ, ಅದೇ ಬ್ರಹ್ಮ ಅಂತ ನಾನು ಕಂಡುಕೊಂಡೆ ಅಂತ ಅವನ ತಪಸ್ಸಿನ ಫಲವನ್ನು ತಂದೆ ಮುಂದೆ ಇಟ್ಟರೆ, ತಪಸ್ಸು ಮಾಡಪ್ಪ, ತಪಸ್ಸಿನಿಂದ ಬ್ರಹ್ಮ ತಿಳಿಯುತ್ತದೆ ಅಂತಲೇ ಉತ್ತರ ಕೊಟ್ಟ ತಂದೆ. ಇವನು ಪುನಃ ಕೂತವನು ಕೊನೆಗೆ ಬಂದು ಹೇಳಿದ,
ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ. ಅದನ್ನು ಹೇಳಿದಾಗ ಉಪನಿಷತ್ ಏನು ಹೇಳುತ್ತೆ ಅಂದರೆ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ. ಇದು ಭಾರ್ಗವಿಯ ಭೃಗುವಿನ ವಂಶದವನಾದ್ದರಿಂದ ವರುಣನಿಗೆ ಭಾರ್ಗವಿ ವಾರುಣಿಯ ವಿದ್ಯೆ ಇದು. ಆದ್ದರಿಂದ ಅಲ್ಲಿ ಹೇಳಲಿಲ್ಲ ನೋಡಿ, ತಪಸ್ಸಃ ಚೀಯತೆ ಬ್ರಹ್ಮ ತಪೋ ಬ್ರಹ್ಮೇತಿ ಅಂತ. ಅಲ್ಲಿ ಏನು ಹೇಳಿತು? ಇದೇ ನಿಜವಾಗಿ ತಿಳಿಯಬೇಕಾದ ವಿದ್ಯೆ ಇವನಿಗೆ ತಿಳಿಯಿತು ಅಂತ ಆ ಘಟನೆಯ ಮುಖಾಂತರ, ಆ ಒಂದು ನಿರ್ದಿಷ್ಟ ಕಥೆಯ ಮುಖಾಂತರ ನಮಗೆ ಒಟ್ಟು ಇಷ್ಟರವರೆಗಿನ ಪೂರ್ವಭಾಗದ ಏನನ್ನು ಹೇಳಿದ್ರು, ಬ್ರಹ್ಮ ಯಾವುದು ಅಂತ ಹುಡುಕ್ತದೆ ತೈತ್ತಿರೀಯ ಉಪನಿಷತ್ತು. ಅದಕ್ಕೆ ಪೂರಕವಾಗಿ ಈ ಕಥೆಯನ್ನು ಹೇಳಿ ಆನಂದ ಬ್ರಹ್ಮ ಅನ್ನೋದಕ್ಕೆ ಈ ಕಥೆ ಹೇಳೋದ್ರಿಂದ ನಮ್ಗೆ ಒಳ್ಳೆ ಇಂಪ್ಯಾಕ್ಟ್ ಉಳೀತದೆ. ಮತ್ತು ಈ ಆನಂದ ಬ್ರಹ್ಮ ಅಂತ ತಿಳಿಯುವುದಕ್ಕೆ ಏನನ್ನು ಮಾಡಬೇಕು, ಎಷ್ಟು ತಪಸ್ಸು ಮಾಡಬೇಕು ಅನ್ನುವುದನ್ನು ಹೇಳಿಬಿಡ್ತದೆ. ಅದು ಹೇಗೆ ಒಂದು ಸೋಪಾನಬದ್ಧವಾದ ನಡೆ. ಹಾಗಾಗಿ ಒಬ್ಬ ನಡೆಯುವವನಿಗೆ ಅವನು ಹೇಗೆ ನಡಿಬೇಕು, ಹೇಗೆ ನಡೆಯುವುದರ ಮೂಲಕ ಅವನ ತಪಸ್ಸು ಒಂದು ದಾರಿ ಕಾಣ್ತದೆ. ಆ ತಪಸ್ಸನ್ನು ಕಾಣ್ತಾ ಅವನು ಹೇಗೆ ಸೋಪಾನಬದ್ಧವಾಗಿ ನಿಜ ಸತ್ಯವನ್ನು ಮುಟ್ಟುವುದಕ್ಕೆ ಸಾಧ್ಯ. ಬಟ್ ಅದು ಎಷ್ಟು ಇಮಿಡಿಯೇಟ್ ಅಲ್ಲ, ಅದಕ್ಕೊಂದು ಎಷ್ಟು ಕಾಲದ ಪರಿಶ್ರಮ ಬೇಕು, ಎಲ್ಲವನ್ನು ಹೇಳಿಬಿಟ್ಟಿತು ಈ ಒಂದು ನಿರ್ದಿಷ್ಟ ಕಥೆ. ಇಡೀ ತೈತ್ತಿರೀಯ ಉಪನಿಷತ್ತು ನಮಗೆ ಉಪಸಂಹಾರ ಆಗೋದು ಈ ಕಥೆಯನ್ನು ಹೇಳಿದ ಮೇಲೆ ಕನ್ಕ್ಲೂಡ್ ಆಗೋದು. ಹಾಗೆಯೇ ಒಂದು ಘಟನೆಯನ್ನು ಹೇಳದೆ, ಒಂದು ನಿರ್ದಿಷ್ಟ ಕಥಾ ಭಾಗದ ಹಾಗೆ ಒಂದು ದೃಶ್ಯ ರೂಪದ ಚಿತ್ರಣವನ್ನು ಕೊಡದೆ, ಅರ್ಧಕ್ಕೆ ನಿಲ್ಲಿಸದೆ ಒಂದು ವಿಶೇಷವಾದ ಅರ್ಥ ಸಾಧ್ಯತೆಗಳು ಕಡಿಮೆ ಆಗ್ತವೆ ಅನ್ನುವ ಹಾಗೆ ಉಪನಿಷತ್ತು ಇಂಥದ್ದೊಂದು ಕಥಾಭಾಗವನ್ನು ಕೊಡುತ್ತೆ. ಅದು ಒಂದು ದೃಷ್ಟಿಯಿಂದ ನಮಗೆ ನೆನಪಿಟ್ಕೊಳ್ಳಿಕ್ಕೂ ಬಹಳ ಸುಂದರವಾದದ್ದು. ಇವತ್ತೀಗ ನೀವು ಇಷ್ಟನ್ನು ಕೇಳಿ ನಿಮಗೆ ತೈತ್ತಿರೀಯ ಅಂದರೆ ಇದು ಅಂತ ಗೊತ್ತಾಗ್ಬಿಡುತ್ತೆ. ಓಹ್, ಇದನ್ನು ಹೇಳುತ್ತೆ ಅಂತ, ಆ ದಿವಸ ನೆನಪಿದೆ ಅಂತ. ಯಾಕಂದರೆ ಈ ಕಥೆ ಉಳಿದ್ಬಿಡುತ್ತೆ ನಮಗೆ. ನಮ್ಮ ಜೀವನ ಎಲ್ಲ ನಾವು ಬಾಲ್ಯದಿಂದಲೂ ಕಥೆಯ ಮೂಲಕ ಗ್ರಹಿಸುವುದರಿಂದ ಕಥೆಗಳು ಬಹಳ ಬೇಗ ಕೂತ್ಕೊಳ್ತವೆ. ಅದಕ್ಕೆ ಕಾರಣ, ನಾವು ಕಥೆಯ ಮೂಲಕ ಬಾಲ್ಯವನ್ನು ಕಳೆಯುವುದಕ್ಕೂ ಕಾರಣವೇ ದ್ರಷ್ಟಾರರಿಗೆ ಗೊತ್ತಿತ್ತು ಕಾಣಿಸುವಂತೆ ಹೇಳಬೇಕು. ನೋಡಿ, ಕಥೆಗಳು ಮಾತ್ರ ಕಣ್ಣಿಗೆ ಕಾಣುವಂತೆ ಕಟ್ಟುವಂತೆ ನಮ್ಮಲ್ಲಿ ಮೂಡುವುದು. ನಿಮಗೊಂದು ಥಿಯರಿಯನ್ನು ಹೇಳಿದರೆ ಅದು ಬ್ರೈನ್ನ ಎಲ್ಲೋ ಓಡಾಡ್ತಿರ್ತದೆ, ಮೂಡಿದರೆ ಮೂಡಿತು, ಇಲ್ಲದಿದ್ದರೆ ಇಲ್ಲ. ಎಷ್ಟು ಸಾರಿ ಕಣ್ಣು ಮುಂದೆ ಬರದೆ ಕಣ್ಣು ಮುಚ್ಚಿ ನಿದ್ದೆನೋ ಬರ್ಬೋದು. ಈ ಥಿಯರಿ ತೊಗೊಂಡು ಏನು ಮಾಡೋದು ಅಂತ. ಅದೇ ನಮಗೆ ದ್ರಷ್ಟಾರರು ಕಂಡದ್ದನ್ನು, ಅವರಿಗೆ ಗೊತ್ತಿತ್ತು ನಾವು ಕಂಡದ್ದನ್ನು ಕಾಣಿಸಿದರೆ ಪರ್ಮನೆಂಟ್ ಉಳೀತದೆ ಅಂತ. ಈ ಕಾಣಿಸುವ ಕೆಲಸ ಇದೆಯಲ್ಲ, ಇದನ್ನು ಬಹಳ ಸುಂದರವಾಗಿ ಋಷಿಗಳು ಈ ಥರದ ಘಟನಾತ್ಮಕ ಸಂಗತಿ, ಇದು ನಡೆದೂ ಇರಬಹುದು, ಅದು ಬೇರೆ ವಿಷಯ. ಅವರಿಗೆ ಕಣ್ಣ ಮುಂದೆ ಇದು ಹೇಗೆ ಅಂದರೆ ಎಲ್ಲೋ ಕಲ್ಪಿಸಿ ಕಥೆ ಬರೆದದಲ್ಲ ಅಂತ ಗೊತ್ತಾಗುತ್ತೆ. ಈಗ ನಾನು ಹೇಳುವ ಕಥೆಯನ್ನು ನೀವು ಕೇಳಿದರೆ ಗೊತ್ತಾಗುತ್ತೆ, ಅವರಿಗೆ ಗೊತ್ತಾಗುತ್ತೆ. ಅವರೇನು 2 ವಿವರಣೆಗಳನ್ನು ಕೊಟ್ಟರು ನಮಗೆ, ಒಂದು ವಿದಿತಂ ಮತ್ತು ಅವಿದಿತಂ ಅಂತ. ನಾನು ನಿನ್ನೆ ದಿನ ಹೇಳಿದೆ, ವಿದಿತಂ ಅಂದರೆ ನಮಗೆ ಯಾವುದು ಗೊತ್ತಾಗ್ತದೆ, ಕಾಣಿಸ್ತದೆ, ಅದು ಭೂಮಿ, ಅದು ಜಲ, ಅದು ಅಗ್ನಿ, ಕಾಣಿಸ್ತದೆ, ಮುಟ್ಲಿಕ್ಕೆ ಸಿಗ್ತದೆ, ಸ್ಪರ್ಶಾನುಭವ ಇದೆ, ಅನುಭವಕ್ಕೆ ಗೊತ್ತಾಗ್ತದೆ. ಇದು ಕಾಣಿಸದ್ದು ಆಕಾಶ, ವಾಯು, ಉಂಟು ಅಂತ ಗೊತ್ತಾಗುತ್ತೆ, ಹಿಡಿ, ಮುಟ್ಟು, ಅನುಭವಿಸು, ಗೊತ್ತಾಗತ್ತಾ ಇಲ್ಲ. ಅವೇದಿತಂ 2 ಪಂಚಭೂತಗಳಲ್ಲಿ ಇವೆ ಅನ್ನೋದನ್ನು ನಮಗೆ ಶ್ಲೋಕದಲ್ಲಿ ಹೇಳ್ತಾ ಬಂದರು. ಒಂದು ಕಡೆ ವಿದಿತಂ, ಇನ್ನೊಂದು ಕಡೆ ಅವೇದಿತಂ. ಈಗ ವಿದಿತಮ್ಮಿಗೆ ಮತ್ತು ಅವಿದಿತಮ್ಮಿಗೆ ಎರಡರಲ್ಲೂ ಕೂಡ ಒಂದೊಂದು ದೋಷ ಇದೆಯಪ್ಪ. ವಿದಿತಮ್ಮಿನಿಂದ ತಿಳಿಬಹುದು ಅಂತಲೂ ಅದಕ್ಕೆ ಮುಳುಗಬೇಡ, ಅವಿದಿತಂ ಮುಖಾಂತರ ತಿಳಿಯುತ್ತದೆ ಅಂತಲೂ ಭಾವಿಸಬೇಡ ಅಂತ ಹೇಳಿಬಿಟ್ರು. ಇದು ಥಿಯರಿ ಆಯಿತು. ಕಾಣಿಸುವ ಪಂಚಭೂತಗಳಲ್ಲಿ ಕಾಣಿಸುವ ಭೂಮಿ ಅಥವಾ ನೀರು ಅಥವಾ ಬೆಂಕಿಯಿಂದ ನಿನಗೆ ಕಾಣಿಸ್ತದೆ, ಮುಟ್ಲಿಕ್ಕೆ ಸಿಗ್ತದೆ, ಅನುಭವಿಸ್ಲಿಕ್ಕೆ ಸಿಗ್ತದೆ. ಆದರೆ ಬ್ರಹ್ಮವನ್ನು ಅದರಿಂದ ಕಾಣಲಿಕ್ಕಾಗಲಿಕ್ಕಿಲ್ಲ. ನೇದಂ ಯದಿದಂ ಉಪಾಸತೆ, ಇದೇ ಉಪಾಸನೆ ಮಾಡು ಅಂದರೆ ಮಾಡಬೇಡ ಅಂದರು. ಹಾಗಾದ್ರೆ ಅವಿದಿತಂ ಇದೆ, ಆಕಾಶ, ಗಾಳಿ, ಅದು ಸಹ ಗೊತ್ತಿಲ್ಲ, ಅದು ಅವಿದಿತಂ, ಅದು ಸಹ ಕಾಣಿಸುವುದಿಲ್ಲ. ಬಹುಶಃ ಇಲ್ಲಿ ಕಾಣಿಸುವ ವಸ್ತುವನ್ನು ನಂಬಬೇಡ ಅಂದ ಕೂಡಲೇ ಕಾಣಿಸದೇ ಇರುವ ವಸ್ತುವಿನಲ್ಲಿ ಅದನ್ನು ನಂಬಬೇಕಾ, ಅದು ಸಿಗ್ತದಾ, ಅದು ಅನುಭವಕ್ಕೆ ಬರ್ತದ ಅಂತ ಒಂದು ಪ್ರಶ್ನೆ ಉಳಿತದಲ್ಲ. ಈ 2 ಅವರು ಹೇಳಿದ ಮಾತಿಗೆ ಇನ್ನು ಮುಂದೆ ಒಂದು ಜ್ವಲಂತ ನಿದರ್ಶನವನ್ನು ಕೊಡಬೇಕು ಅಂತ ಆ ಕಣ್ಮುಚ್ಚಿ ಕೂತ ಋಷಿಗೆ ಇದು ದೃಶ್ಯ ಸಾಧ್ಯತೆಯಾಗಿ ಕಂಡಿರಲಿಕ್ಕೆ ಸಾಕು. ಅದನ್ನು ನಾವು ಕಥೆ ಅಂತ ಈಗ ಭಾವಿಸುವುದು. ದ್ರಷ್ಟಾರರಿಗೆ ಅದು ಅವರ ಧ್ಯಾನದಲ್ಲಿ ನಡೆದ ಘಟನೆ. ಈಗ ಹೇಗೆ ಅಂದರೆ,
ಧ್ರುವ ಬಂದು ತಪಸ್ಸಿಗೆ ನಿಂತ. ತಪಸ್ಸಿಗೆ ನಿಂತವನಿಗೆ ನಿನಗೆ ಏನು ಬೇಕು ಅಂತ ಭಗವಂತ ಪ್ರತ್ಯಕ್ಷ ಆಗಿ ನಿಂತಾಗ, ನನಗೆ ಏನು ಬೇಕು ಅಂತ ನುಡಿಸಬೇಕಾದವನು ನೀನೇ ಅಂತ ಧ್ರುವ ಹೇಳಿದಾಗ, ಭಗವಂತ ಅವನ ಮೇಲೆ ತೋರಿದ ಕಾರುಣ್ಯಕ್ಕನುಗುಣವಾಗಿ ಅವನಲ್ಲಿ ಜ್ಞಾನ ಆಯಿತು ಅಂತ. ಇದು ತಪಸ್ಸಿಗೆ ಭಗವಂತ ಒಲಿದು ಆ ಪುಟ್ಟ ಮಗನನ್ನು ಎಷ್ಟು ಎತ್ತರಕ್ಕೆತ್ತಿಕೊಟ್ಟ ಅಲ್ಲಿಯೇ ಅನ್ನುವ ಒಂದು ಜ್ವಲಂತ ನಿದರ್ಶನ. ಆ ಮೂಲಕ ಇರುವ ಸ್ಥಿತಿಯಿಂದ ಅವನು ಉನ್ನತ ಹಂತಕ್ಕೆ ಸ್ಥಿತಿಗೆ ಏರಿ ಆ ಬಳಿಕ ಭಗವಂತನಲ್ಲಿ ಕೇಳಿದ ಅನ್ನುವ ಭಾಗ. ಇದು ಹೇಗೆ? ಇದು ತಪಸ್ಸಿನಿಂದ ಧ್ರುವನಿಗೆ ಆದ ಅನುಭವ. ಅವನು ನಮಗೆ ಹೇಳಲಿಕ್ಕೋಸ್ಕರ ಕಥೆ ಕಟ್ಟಿದ್ದಲ್ಲ ನಾರದರು ಅಥವಾ ಭಾಗವತದ ವೇದವ್ಯಾಸರು. ತಪಸ್ಸಿನಲ್ಲಿ ಕೂತವರಿಗೆ ಹೀಗೊಂದು ಆಗ್ತದೆ ಅಂತ ಕಥೆ ಕಟ್ಟಿದ್ದಲ್ಲ, ಇದು ಧ್ರುವನಿಗಾದದ್ದು. ಹಾಗೆ ನಾನು ಹೇಳ್ತಾ ಇರೋದು. ಇನ್ನು ಮುಂದೆ ನಾನು ಹೇಳಲಿಕ್ಕಿರುವ ಕಥೆ ಬಹುಶಃ ಆ ಋಷಿಗಳು ಇಷ್ಟರವರೆಗೆ ಥಿಯರಿ ಹೇಳ್ತಿದ್ರಲ್ಲ, ಅವರಿಗಾಗಿರಬೇಕು. ಥಿಯರಿ ಹೀಗೆಲ್ಲ ಕಾಣ್ತಿರುವಾಗ ಥಿಯರಿಯನ್ನು ಪ್ರಾಕ್ಟಿಕಲ್ಲಿ ಹೀಗೆ ನೋಡುವ ಹಾಗೆ ಅವರ ಕಣ್ಣ ಮುಂದೆ ಅಗ್ನಿ, ಅವರ ಕಣ್ಣ ಮುಂದೆ ವಾಯು, ಅವರ ಕಣ್ಣ ಮುಂದೆ ಇಂದ್ರ, ಇವರ ಘಟನೆಯನ್ನು ನೋಡಿ ಓಹೋ ಭಗವತ್ ಸತ್ಯವನ್ನು ತಿಳಿಯುವುದಕ್ಕೆ ಅಗ್ನಿ ಹೇಗೆ ಸೋತ, ಒಬ್ಬ ವಾಯು ಹೇಗೆ ಸೋತ, ಇಂದ್ರ ಯಾಕೆ ಗೆದ್ದ ಮತ್ತು ಇಂದ್ರನನ್ನು ಗೆಲ್ಲುವುದಕ್ಕೆ ಕಾರಣಳಾದವಳು ಯಾರು, ಇದನ್ನು ಹೇಳುವುದಿತ್ತು ಅಂತ ಕಾಣಿಸ್ತದೆ. ಇದನ್ನು ಕಣ್ಣ ಮುಂದೆ ದ್ರಷ್ಟಾರರಾಗಿ ಕಂಡು ನಾವು ಹೇಳಿದ್ದು ಥಿಯರಿಯನ್ನು ಥಿಯರಿ ಮಾತ್ರ ನೋಡಿಲ್ಲ, ನಮ್ಮ ಮುಂದೆ ಹೀಗೊಂದು ಸಂಭವಿಸಿತು ಅಂತಲೂ ಆಗಿರಬಹುದು, ಋಷಿಗಳಿಗೆ ಕಣ್ಣ ಮುಂದೆ ಸಂಭವಿಸಿರಬಹುದು ಅಂತ ಭಾವಿಸಿಕೊಂಡು ನಾನು ಇದನ್ನು ಮುಂದಿನ ಭಾಗವನ್ನು ನಿಮಗೆ ಹೇಳ್ತೇನೆ. ಏನು ನಮ್ಮಲ್ಲಿ ಬಹಳ ಬಾರಿ ಈ ಮೂರನೆಯ ಖಂಡ ಪ್ರಾರಂಭ ಆಗುವುದು, ನಮ್ಮಲ್ಲಿ ಬಹಳ ಬಾರಿ ಸುರ ಅಸುರರಿಗೆ ಜಗಳ ಆಗುತ್ತೆ. ನಿಮಗೆ ಗೊತ್ತು, ಸಮುದ್ರ ಮಥನ ನಡೆದಿದೆ, ಬಲಿಯ ಕತೆ ಅವನ ತಲೆ ತುಳಿಲಿಕ್ಕೆ ತ್ರಿವಿಕ್ರಮ ಅವತಾರ ಆಗಿದೆ. ಎಲ್ಲ ಆದದ್ದು ಯಾವಾಗೆಲ್ಲ ಅಸುರರು ಪ್ರಬಲರಾಗಿದ್ದಾರೆ ಮತ್ತು ಸುರರು ದುರ್ಬಲರಾಗಿದ್ದಾರೆ, ಆವಾಗೆಲ್ಲ ಯುದ್ಧಗಳು ನಮಗೆ ದಾಖಲಾಗಿವೆ. ಹಾಗೆ ಎಷ್ಟೋ ಸಾರಿ ಅಸುರರ ಪ್ರಾಬಲ್ಯ ಕಳಚಲಿಕ್ಕೆ ಸುರರು ಎಷ್ಟು ಕಷ್ಟಪಟ್ಟಿದ್ದಾರೆ, ಸುರರ ಪ್ರಾಬಲ್ಯವನ್ನು ಕೆಳಗೆ ಹಾಕಲಿಕ್ಕೆ ಅಸುರರು ಏನೇನು ಲಗಾಟೆ ಹೊಡೆದಿದ್ದಾರೆ ನಮಗೆ ಗೊತ್ತಾಗತ್ತೆ ನಮ್ಮ ಪುರಾಣದ ವಿವರಣೆಗಳಲ್ಲಿ. ವಾಸ್ತವಿಕ ಈ ಮೂರನೆಯ ಭಾಗ ಅಥವಾ ಮೂರನೆಯ ಖಂಡ ನಮಗೆ ಅಂಥದ್ದೊಂದು ಸುರಾಸುರ ಯುದ್ಧದ ಸೂಚನೆಯನ್ನು ಕೊಡ್ತದೆ. ಎಲ್ಲೂ ನಮಗೆ ಗೊತ್ತಾಗಲ್ಲ. ಸುರಾಸುರರ ಯುದ್ಧ ಆಯಿತು ಅಂತ ಮಂತ್ರದ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಅದು ಏಕಾಏಕಿ ಬ್ರಹ್ಮಣೋ ಅಂತ ಪ್ರಾರಂಭ ಆಗಿಬಿಟ್ಟು ದೇವೇಭ್ಯೋ ವಿಜಿಜ್ಞೆ ಅಂತ ಸ್ಟಾರ್ಟ್ ಮಾಡಿಬಿಡತ್ತೆ. ಈಗ ಏನು ನಾವು ಪೂರ್ವ ಸೂಚನೆ ಎಣಿಸ್ಕೋಬೇಕು, ದೇವತೆಗಳು ಬ್ರಹ್ಮನಿಂದ ಗೆದ್ದರು, ಹಾಗಾದರೆ ಮೊದಲೊಂದು ಯುದ್ಧ ಆಯಿತು ಅಂತ ಅಸ್ಯೂಮ್ ಮಾಡುವ ಹಾಗೆ ಕಥೆ ಪ್ರಾರಂಭ ಆಗುತ್ತೆ. ಅವ್ರ ಕಥೆ ಆರಂಭದಲ್ಲಿ ಸುರಾಸುರರಿಗೆ ಯುದ್ಧ ಆಯಿತು, ಅದರಲ್ಲಿ ಯುದ್ಧದಲ್ಲಿ ಬ್ರಹ್ಮನು ಅವರು ಸುರ ಮತ್ತು ಅಸುರರು ಯುದ್ಧ ಮಾಡುವಾಗ ಅಸುರರಿಗಿಂತ ಸುರರಿಗೆ ಬಲ ಆಗುವ ಹಾಗೆ ಮಾಡಿ ಗೆಲ್ಲಿಸಿದ. ಈ ವಿವರಣೆ ಏನೂ ಕೊಡಲ್ಲ. ಬ್ರಹ್ಮಣೋ ದೇವೇಭ್ಯೋ ವಿಜಿಜ್ಞೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಮಾಡಿಕೊಳ್ಳುವಾಗ ಅಧ್ಯಾಹಾರ ಅಂತ ಅದನ್ನು ಭಾವಿಸಬೇಕು. ಹಾಗೆ ಭಾವಿಸುವಾಗ ಏನು ಗೊತ್ತಾಗತ್ತೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಸುರ ಮತ್ತು ಅಸುರರ ನಡುವೆ ಯುದ್ಧ ನಡೆಯಿತು. ಸುರ ಅಸುರರು ನಮ್ಮಲ್ಲೇ ಇದ್ದಾರೆ. ಅದು ಮತ್ತೆ ನಾವು ಯಾವತ್ತೂ ಕೂಡ ನಾವೇ ನಮ್ಮ ಒಳಗೆ ಕೂತರೆ ನಮಗೆ ಗೊತ್ತಾಗುತ್ತೆ ನಮ್ಮ ಕಣ್ಣಿನ ಶತ್ರು ಯಾರು, ಕಿವಿಯ ಶತ್ರು ಯಾರು, ಎಲ್ಲ ನಮ್ಗೆ ಗೊತ್ತು, ವಾಕಿನ ಶತ್ರು ಯಾರು ಅಂತ. ಈ ಶತ್ರುಗಳ ಜೊತೆಗೇ ನಾವು ಜಗಳ ಆಡುವುದು. ಹಾಗಾಗಿ ನಮ್ಮ ಒಳಗೆ ಒಂದು ಸುರಾಸುರ ಕದನ ಅಂತಲೂ ಭಾವಿಸ್ಬೋದು. ಹೊರಗೊಂದು ನಡೆಯಿತು ಅನ್ನೋದಕ್ಕೂ ಏನೂ ತೊಂದರೆ, ಯಾಕಂದ್ರೆ ನಮ್ಮಲ್ಲಿ ಪೌರಾಣಿಕ ಕಥೆಗಳು ಹೊರಗೆ ನಡೆದ ಸುರಾಸುರರ ಯುದ್ಧಗಳನ್ನು ಹೇಳ್ತದೆ. ಈ ಯುದ್ಧದಲ್ಲಿ ಏನಾಯ್ತಂತೆ, ನಾನು ಸುರಿಗೆ ಒಂದು ಸುಂದರವಾಗಿ ಅಷ್ಟು ಎರಡೂ ಖಂಡಗಳು ಸೇರಿಸಿ ಇರುವ ಕಥೆ ಹೇಳಿಬಿಡ್ತೀನಿ ನಿಮಗೆ. ಕಥೆ ತುಂಬ ಸುಂದರವಾಗಿದೆ. ಅದರ ಅಂತರಾರ್ಥ, ಅದರ ಬೆಳವಣಿಗೆ, ಅದು ಯಾವ ಮಟ್ಟದ ಅಧ್ಯಾತ್ಮ ಅದು ಆಮೇಲೆ ನೋಡೋಣ. ಶುರುವಿಗೆ ಅವರು ಹೇಳ್ತಾರೆ, ಈ ಯುದ್ಧದಲ್ಲಿ, ಸುರಾಸುರರ ಯುದ್ಧದಲ್ಲಿ ಬ್ರಹ್ಮಣೋ ದೇವೇಭ್ಯೋ ವಿಜಿಜ್ಞೆ, ಈ ದೇವತೆಗಳಲ್ಲಿ ಕೂತು ದೇವತೆಗಳಿಗಾಗಿ ವಿಜಯವನ್ನು ವಾಸ್ತವಿಕ ತಂದು ಕೊಟ್ಟವ ಬ್ರಹ್ಮ ಭಗವಂತ. ಆದರೆ ನಮಗುಂಟಲ್ಲ ಚಾಳಿ, ಗೆದ್ದ ಕೂಡಲೇ ನಾವು ಸೋತ್ರೆ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ, ಅವನು ಕೈ ಕೊಟ್ಟ, ನನ್ನ ಪರಿಶ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ಬಲನೇ ಕೊಡಲಿಲ್ಲ ಅವನು. ನಾವು ಬೈಯೋದು ದೇವರನ್ನೇ. ಗೆದ್ದಾಗ ನೆನಪು ಮಾಡಲ್ಲ,
ಇದು ಗೆದ್ದದ್ದು ಅವನಿಂದ ಅಂತ ನೆನ್ಪು ಮಾಡಲ್ಲ. ಇದು ನಮಗೆ ಮಾತ್ರ ಆ ಚಾಳಿ ಅಲ್ಲ ಅಂತ ಗೊತ್ತಾಗತ್ತೆ. ದೇವತೆಗಳು ಹಾಗೆ. ಬ್ರಹ್ಮಣೋ ದೇವೇಭ್ಯೋ ವಿಜಿಜ್ಞೆ. ಆ್ಯಕ್ಚುಲಿ ಬ್ರಹ್ಮ ಕೂತು, ನಿಮಗೆ ಗೊತ್ತು, ಸಮುದ್ರ ಮಥನದಲ್ಲಿ ಪ್ರಾರಂಭದಲ್ಲಿ ಭಗವಂತ ಹೇಳ್ತಾನೆ, ನೀವು ಹೊರಡಿ, ನೀವು ಸಮುದ್ರ ಮಥನ ಮಾಡಿ. ಅಸುರರು ಏನು ಕೇಳಿದ್ರು ಎಸ್ ಅನ್ನಿ, ನೀವು ಸೋತು ಹೋದಾಗೆ ಕಂಡ್ರು ಹ್ಞೂ ಅನ್ನಿ, ನನ್ನನ್ನು ನಂಬಿ, ನಿಮ್ಮನ್ನು ಗೆಲ್ಲಿಸುವುದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ, ನಂಬಿಕೆ ಇರಲಿ ಅಂತ ಪ್ರಾರಂಭ ಆಗುತ್ತೆ. ಅದು ಮುಂದೆ ಸಮುದ್ರ ಮಥನದಲ್ಲಿ ಗೆದ್ದದ್ದು ನಿಮಗೆ ಗೊತ್ತು. ಮೋಹಿನಿ ಬಂದು ಅವರಿಗೆ ಅಮೃತ ಸಿಗದ ಹಾಗೆ ಮಾಡಿ ಇವರಿಗೆ ಮಾತ್ರ ಅಮೃತ ಸಿಕ್ಕಂತೆ ಮಾಡಿದ್ದೆಲ್ಲ ನಿಮಗೆ ಗೊತ್ತು. ಅಂದರೆ ವಾಸ್ತವಿಕ ಗೆದ್ದದ್ದು ಯಾರು? ಭಗವಂತ. ಯಾರ ವಿರುದ್ಧ? ತಾನೇ ಅವರಲ್ಲೂ ಕೂತವ, ಇವರಲ್ಲೂ ಕೂತವ. ಅಸುರರಲ್ಲೂ ಇರುವುದು ಭಗವಂತನೇ ಅಲ್ವಾ, ಸುರರಲ್ಲೂ ಇರುವುದು ಭಗವಂತನೇ. ಆದರೆ ಅವನೊಂದು ಮೆಸೇಜ್ ಕೊಡ್ತಿರ್ತಾನೆ, ನಾನು ಇಬ್ಬರಲ್ಲೂ ಇದ್ದೇನೆ, ನನಗೆ ಪ್ರಿಯ ಯಾರು ಅಂದರೆ ಯಾರು ಒಳ್ಳೆಯದರ ಕಡೆಗೆ ನಡೀತಾರೋ ಅವರು, ಯಾರು ಧರ್ಮದ ಕಡೆಗೆ ಇರ್ತಾರೋ ಅವರು, ಯಾರು ದೇವರ ಕಡೆಗೆ ಇರ್ತಾರೋ ಅವರು, ಅವರ ಕಡೆಗೆ ಇರುವವರನ್ನು ನಾನು ಅವರ ಬೆನ್ನಿಗಿದ್ದು ಗೆಲ್ಲಿಸ್ತೇನೆ, ಈ ಸೂಚನೆ ಕೊಡ್ತಾನೆ. ಇಲ್ಲಿ ಪ್ರಥಮ ವಾಕ್ಯವೇ ಹೇಳುತ್ತೆ, ದೇವೇಭ್ಯೋ ವಿಜಿಜ್ಞೆ ಬ್ರಹ್ಮಣಃ. ಬ್ರಹ್ಮನು ಗೆದ್ದದ್ದು. ಆದರೆ ತಕ್ಷಣ ಎಲ್ಲ ದೇವತೆಗಳು ತೀರ್ಮಾನ ಮಾಡಿದ್ರಂತೆ, ಓಹೋ ನಾವೀಗ ಮಹಿಮಾವಂತರಾದ್ವಿ, ನಾವು ಗೆದ್ವಿ ಅಂತ. ಅವರಿಗೆ ಮರ್ತು ಹೋಯಿತು ಇದು ಭಗವಂತ ನಾವಲ್ಲ ಅಂತ. ಯಾವಾಗೆಲ್ಲ ನಮಗೆ ಜಯ ಬಂದಾಗ ಮರೆತು ಹೋಗ್ತದಲ್ಲ, ಆವಾಗೆಲ್ಲ ಭಗವಂತ ಒಂದು ಪರೀಕ್ಷೆ ಮಾಡ್ತಾನೆ. ಸೋತಾಗಲೂ ಹಾಗೆ, ಸೋತಾಗ ನಾನು ಸೋತದ್ದಲ್ಲ, ಭಗವಂತ ಸೋಲಿಸಿದ್ದು ಅಂತ ಒಪ್ಪಿಕೊಂಡವನಿಗೆ ಪರೀಕ್ಷೆ ಇಲ್ಲ. ಸೋತ್ ಕೂಡಲೇ ನೀನು ಆಗ್ಬೋದು ಮಾರಾಯ, ನಾನು ನಿನ್ನನ್ನು ಎಷ್ಟು ನಂಬಿದ್ದೆ, ನೀನು ಕೈ ಕೊಟ್ಟಿಯ ಅಂತ ಕೇಳಿದರೆ ಅವ ಪರೀಕ್ಷೆ ಮಾಡಿಯೇ ಮಾಡ್ತಾನೆ. ಇವರಿಗೆ ಕೊಬ್ಬೇರಿತಂತೆ ಸುರರಿಗೆ, ಓಹೋ ನಾವೀಗ ಬಹಳ ಮಹಿಮಾವಂತರಾಗಿದ್ದೇವೆ, ಇದು ನಮ್ಮದೇ ಅಂತ ಅವರು ಬಿಗಿದ್ರು. ಇದನ್ನು ನೋಡಿದ ಭಗವಂತ, ಅವರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ. ಅವರು ಮಾತಾಡ್ತಾ ಇದ್ರಂತೆ, ಅವರಷ್ಟಕ್ಕೆ ಅವರು ತಮ್ಮ ಪಾಡಿಗೆ ತಾವು ಯೋಚಿಸ್ತಿದ್ದಂತೆ. ತೇ ಐಕ್ಷಂತ, ಅವರು ಆ ದೇವತೆಗಳು ಐಕ್ಷಂತ ತಾವು ತಾವೇ ವಿಚಾರ ಮಾಡ್ತಿದ್ರಂತೆ. ಅಸ್ಮಾಕಂ ವಿಜಯ, ಏವಂ ಅಸ್ಮಾಕಂ ವಿಜಯ, ಇದು ನಮ್ಮ ವಿಜಯ. ಏವಂ ಅಸ್ಮಾಕಂ ಮಹಿಮಾ, ಇದು ನಮ್ಮ ಮಹಿಮೆ ಅಂತ ತಮ್ಮನ್ನು ತಾವು ಕೊಂಡಾಡುವುದರಲ್ಲಿ ಮೆರೆದಾಡುವುದರಲ್ಲಿ ಮುಳುಗಿಬಿಟ್ಟಿದ್ರಂತೆ. ಭಗವಂತ ಹೀಗೆ ನೋಡಿ, ಒಬ್ಬ ಆಗ್ಬೋದು ಇವರು. ತದ್ಧೈಷಾಂ ವಿಜಜ್ಞೌ, ತತ್ ಹ ವಿಜಜ್ಞೌ ಯೇಷಾಂ. ಅವನು ಅವರ ಈ ಕಥೆ ಉಂಟಲ್ಲ, ಈ ಏನು ತಿಳ್ಕೊಂಡ ತಿಳುವಳಿಕೆ, ಅದನ್ನು ವಿಜಜ್ಞ ತಿಳಿದ. ಓಹೋ ಯೇಷಾಂ, ಇವರೆಲ್ಲರ ಈ ಥರದ ಯೋಚನೆಯನ್ನು ಹ ಅಂತ ಒಂದು ಮಾತು ಅಲ್ಲಿ ಬರುತ್ತೆ ನೋಡಿ. ತತ್ ಹ ವಿಜಜ್ಞೌ ಯೇಷಾಂ ತದ್ಧ ತದ್ಧೈಷಾಂ, ತತ್ ಹ ಯೇಷಾಂ ತದ್ಧೈಷಾಂ ವಿಜಜ್ಞೌ. ಅವನು ತಿಳಿದ. ಅವನಿಗೆ ಅನಿಸ್ತಂತೆ, ಆಗಬಹುದು ಇವರು ಹ ಅನ್ನೋದಲ್ಲಿ ಅಬಾ ಅಂತ. ಭಗವಂತನಿಗೆ ಆಶ್ಚರ್ಯ ಆಯ್ತಂತೆ, ಪರವಾಗಿಲ್ಲ ಇವರು ಗೆಲ್ಲಿಸಿಕೊಟ್ಟದ್ದು ನಾನಾದರೂ ತಾವೆಂತ ಭಾರಿ ಖುಷಿಯಲ್ಲಿದ್ದಾರೆ, ಪರವಾಗಿಲ್ಲ ಇವರು ಮರ್ತೇ ಬಿಟ್ಟರು ಅಂತ ಒಂದು ಸಾರಿ ಒಳಗೊಳಗೆ ನಕ್ಕನಂತ ಅರ್ಥ ಆಗತ್ತೆ ಹ ಅಂತ ಹೇಳುವಾಗ. ತಿಳಿದನಲ್ಲ ಇವರು ಇಷ್ಟು ಮಾಡಿದ ಕೂಡಲೇ ಅವನೇನು ಮಾಡಿದ, ಅವನು ಅವರಿಗಾಗಿ ಪುನಃ ತೇಭ್ಯೋ ಪ್ರಾದುರ್ಬಭೂವ, ಅವರಿಗಾಗಿ ಮತ್ತೆ ಹುಟ್ಟಿದನಂತೆ. ಅವನು ಮತ್ತೆ ಹುಟ್ಟಿದ ಅಂದರೆ ಏನು? ಅವನು ಆಗಲೇ ಇದ್ದದ್ದು ದೇವತೆಗಳಿಗೆ ಕಾಣಿಸ್ತದೆ, ನಮಗೆ ಕಾಣಿಸುವುದಿಲ್ಲ. ಆದ್ದರಿಂದ ಅವರ ಪಾಲಿಗೆ ಮತ್ತೆ ಹುಟ್ಟಿದ. ಇದ್ದವನು ಇಲ್ಲವಾದಂತೆ ಆಗಿ ಪುನಃ ಕಾಣಿಸಿಕೊಂಡ. ಪ್ರಾದುರ್ಬಭೂವ, ಪುನಃ ಹುಟ್ಟಿಸಿದ, ತನ್ನನ್ನು ತಾನು ಹೊಸದಾಗಿ ಕಾಣಿಸಿದ. ಇಷ್ಟರವರೆಗೆ ಇದ್ದ ಈ ವ್ಯಕ್ತಿ ಭಗವಂತ ಅಲ್ಲಿ ಓಡಾಡ್ತಿದ್ದವನು ಇಲ್ಲವಾಗಿ ಇನ್ಯಾರೋ ಕಾಣಿಸಿಕೊಂಡ ಕೂಡಲೇ ನೈತ ದಶಕಂ ವಿಜ್ಞಾತುಂ ಕಿಂ ಇದೆ. ಇದು ನೋಡಿ, ನಿಮಗೆ ಇಷ್ಟರವರೆಗೆ ಎಲ್ಲ ನಾವು ಹೇಳಿದ್ದು ಒಂದು ಛಂದಸ್ಸಿನಲ್ಲಿರುವ ತ್ರಿಷ್ಟುಪ್ಪು ಅನುಷ್ಟುಪ್ಪು ಈ ಥರದ ಛಂದಸ್ಸಿನಲ್ಲಿರುವ ಮಂತ್ರಗಳು. ಮೂರನೆಯದ್ದು ಮತ್ತು ನಾಲ್ಕನೆಯದು ಗದ್ಯ. ನಾನು ಹೇಳ್ತಾ ಇರೋದು ಗದ್ಯ, ಕಥೆ ಅಲ್ವಾ, ಅದರಿಂದ ಗದ್ಯ. ಅದು ಗದ್ಯ ಇರೋದ್ರಿಂದ ನಾನು ಗದ್ಯದಲ್ಲೇ ಹೇಳ್ತಿದ್ದೇನೆ ನಿಮಗೆ. ತೇಭ್ಯೋ ಪ್ರಾದುರ್ಬಭುವ, ಅವರಿಗಾಗಿ ಹುಟ್ಟಿದ. ಹುಟ್ಟುವಾಗ
ಇಷ್ಟರವರೆಗೆ ಅವರು ಕಂಡ ರೂಪದಲ್ಲಿ ಹುಟ್ಟಲಿಲ್ಲ. ಒಬ್ಬ ಯಾರೋ ಯಕ್ಷನ ಹಾಗೆ ಹುಟ್ಟಿದನಂತೆ ಅವನು. ಇವರಿಗೆ ಗುರ್ತವೇ ಆಗಲಿಲ್ಲ. ನೈತದಶಕಂ ವಿಜ್ಞಾತುಂ ಕಿಂ ಏತದ್ ಯಕ್ಷಮಿತಿ. ಕಿಂ ಏತತ್ ಯಕ್ಷಂ, ಇವನು ಈ ಯಕ್ಷ ಯಾರು? ನ ಏತದ್ ಅಶಕ್ಯಂ ವಿಜ್ಞಾತುಂ, ಅವರಿಗೆ ಯಾರಿಗೂ ಇದನ್ನು ತಿಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಇದು ಯಾರು ಅಂತ ಅವರವರೇ ನೋಡಿದ್ರಂತೆ. ನಿಂಗೆ ಗೊತ್ತಾಯ್ತಾ ನಿಂಗೆ ಗೊತ್ತಾಯ್ತಾ ಅಂತ ಕೇಳಿರಬೇಕು. ನೈತದ್ ಅಶಕಂ, ಯಾರಿಗೂ ಗೊತ್ತಾಗಲಿಲ್ಲ. ನ ಏತದ್ ಅಶಕಂ, ಯಾರಿಗೂ ಗೊತ್ತಾಗಲಿಲ್ಲ ಈ ಯಕ್ಷ ಯಾರು, ಅವರಿಗೆ ಇವನು ಯಾರು ಅಂತ ಗೊತ್ತಾಗಲಿಲ್ಲ. ಈಗ ಅವರೇನು ಮಾಡಬೇಕು? ಈ ಯಕ್ಷ ಯಾರು ತಿಳಿಬೇಕು. ನೆಕ್ಸ್ಟ್ ಅಲ್ವಾ, ಸುಗ್ರೀವ ಹನುಮಂತ ದೂರದಲ್ಲಿ ನೋಡಿದರು ರಾಮ ಲಕ್ಷ್ಮಣರನ್ನು. ತಕ್ಷಣ ಏನು ಮಾಡಿದರು? ಅವ್ರು ಯಾರು ನೋಡಿ ಬಾ ಅಂತ ಕಳಿಸಿದರು ಹನುಮಂತನನ್ನು. ಹನುಮಂತ ಹೋಗಿ ನಿಂತು ಪರಿಚಯ ಹೇಳಿಕೊಂಡು ಅವ್ರು ಯಾರು ಕೇಳಿದ. ಹಾಗೊಂದು ಏನೋ ಮಾಡಬೇಕು, ಇಲ್ಲದ್ರೆ ಇವನು ಯಾರು ಅಂತ ನಮ್ಗೆ ಹೇಗೆ ಗೊತ್ತಾಗೋದು? ಇವ್ರು ಏನು ಮಾಡಿದ್ರಂತೆ? ತೇ ಅಗ್ನಿಮಬ್ರುವನ್, ಅವರೆಲ್ಲರೂ ಸೇರಿ, ದೇವತೆಗಳೆಲ್ಲರೂ ಸೇರಿ ಅಗ್ನಿಯನ್ನು ಕೇಳಿದರಂತೆ ಅಥವಾ ಹೇಳಿದರಂತೆ. ಏನು? ಏ ಅಗ್ನಿಯೇ ಏತದ್ವಿಜಾನೀಹಿ ಕಿಂ ಏತದ್ ಯಕ್ಷಮಿತಿ. ಓ ಅಗ್ನಿಯೇ, ಹೋಗಿ ಏತದ್ವಿಜಾನೀಹಿ, ಅದನ್ನು ತಿಳಿದು ಬಾ. ಯಾವುದನ್ನು? ಕಿಂ ಇತಿ ಏತದ್ ಯಕ್ಷಂ ಇತಿ, ಈ ಯಕ್ಷ ಯಾರು ತಿಳಿದು ಬಾ ಅಂತ ಅಗ್ನಿಗೆ ಜಾತವೇದೋ ಅಂತ ಬೇರೆ ಹೇಳಿದ್ರಂತೆ. ಅಗ್ನಿ ಅಂತ ಒಂದು ಸಾರಿ ಅವನನ್ನು ಕರೆದು ಅವನಿಗೆ ಹೇಳಿ, ನೀನು ಬರೇ ಅಗ್ನಿ ಅಲ್ಲ, ನೀನು ಜಾತವೇದೋ. ನೋಡಿ, ಜಾತವೇದ ಅಂತ ಅವನಿಗೊಂದು ವಿಶೇಷಣ. ನಿಮಗೆ ಗೊತ್ತಾಗುತ್ತೆ. ನಿಮಗೆ ಋಗ್ವೇದದಲ್ಲಿ ಅವನನ್ನು ಜಾತವೇದ ಎಲ್ಲಕ್ಕಿಂತ ಶ್ರೀ ಸೂಕ್ತದಲ್ಲಿ ಎಷ್ಟೋ ಸಾರಿ ಜಾತವೇದ ಬರ್ತಾ ಇರುತ್ತೆ. ಅದು ಅಗ್ನಿಯ ಕುರಿತು. ಜಾತ ಅಂದರೆ ಯಾವುದೆಲ್ಲ ಇಲ್ಲಿ ಹುಟ್ಟಿದೆಯೋ ಅದು. ಇಲ್ಲಿ ಹುಟ್ಟಿರುವ ಯಾವುದುಂಟೋ ಸಕಲ ಜೀವರಾಶಿ, ಸಕಲ ಎಲ್ಲವೂ, ಗಿಡ ಮರ ಭೂಮಿ ಪರ್ವತ ನದಿ ಸಮುದ್ರ, ಏನು ನಿಮಗೆ ಹುಟ್ಟಿತು ಅಂತ ಇದೆ ನೋಡಿ ಭಗವಂತನಿಂದ, ಅದೆಲ್ಲವನ್ನೂ ತಿಳಿದವನು ಅಂತ ಅಗ್ನಿಗೆ ಇರುವಂತಹ ವಿಶೇಷಣ. ಅಷ್ಟು ಅವನ ಸಾಮರ್ಥ್ಯ. ಮೊದಲೇ ಗೆದ್ದ ಅಹಂಕಾರದಲ್ಲಿ ಬಿಗಿದ್ರು ಇವರೆಲ್ಲ. ಅದರಲ್ಲಿ ಬೇರೆ ನೀನು ಜಾತವೇದ ಅಂತ ಕರೆದ್ರು ಎಲ್ಲರೂ ಸೇರಿ ದೇವತೆಗಳು. ಮತ್ತು ಅಗ್ನಿಯೇ ನೀನೇ ಇದಕ್ಕೆ ಲಾಯಕ್ಕು ಅಂತ ಮೊದಲು ನೀನು ಹೋಗುವಂಥ ಪ್ರಥಮ ಆದ್ಯತೆ ಕೊಟ್ಟರು. ಉಬ್ಬಿದ್ದ ದೇವತೆಗಳಲ್ಲಿ ಅಗ್ನಿ ಮತ್ತೂ ಉಬ್ಬಿದನಂತೆ. ತಥೇತಿ, ಹಾಗೆ ಆಗಲಿ, ನಾನು ಮಾಡಿ ಬರ್ತೀನಿ, ನಾನು ಹಾಗೆ ಮಾಡಿ ಬರ್ತೀನಿ. ನೀವೇನಕ್ಕೆ ನೋಡಿ ಬರಬೇಕು ಹೇಳ್ತೀರಲ್ಲ, ಕಿಂ ಏತದ್ ಯಕ್ಷಂ ಇತಿ, ಆ ಯಕ್ಷ ಯಾರು ನೋಡಿ ಬರಬೇಕಲ್ಲ, ತಥೇತಿ, ನಾನು ಮಾಡಿ ಬರ್ತೇನೆ ಅಂತ ಹೊರಟನಂತೆ. ಹೊರಟಾಗ ಹೇಗೆ ಹೊರಟ? ತಮಭ್ಯದ್ರವತ್ ತದಭ್ಯದ, ಅದು ನೋಡಿ, ಇದು ಭಾರಿ ಇಂಟ್ರೆಸ್ಟಿಂಗ್. ತಮಭ್ಯದ್ರವತ್ ತಮಭ್ಯವದತ್. ಇವ ಹೊರಟದ್ದು ತದಭ್ಯದ್ರವತ್, ಅದರ ಕಡೆಗೆ ಬಹಳ ಧಾರಾಕಾರ ಸ್ಪೀಡಲ್ಲಿ ಹೋಗಿಬಿಟ್ಟಂತೆ. ಯಾಕೆ? ತಿಳ್ಕೊಂಡು ಬರುವವನಿಗೆ ಭಾರಿ ಒಂದು ಹುರುಪಲ್ಲಿ ನನಗೆ ಅವನು, ನಾನು ಬಂದು ದೇವತೆಗಳಿಗೆ ಉತ್ತರ ಕೊಡಬೇಕು. ಅವನು ಯಕ್ಷ, ಅವನನ್ನೊಂದು ಗುರ್ತು ಹಿಡಿಯೋದು ಏನು ದೊಡ್ಡ ವಿಷಯ, ನನಗೊಂದು ಆಗದ್ದ ಅಂತ ಇವನಿಗೆ ಭಾರಿ ಅಹಂಕಾರ. ಇವನು ಭಾರಿ ಸ್ಪೀಡಲ್ಲಿ ಬಂದಂತೆ. ತದಭ್ಯದ್ರವತ್, ದ್ರವತ್ ಅಂದಾಗ ದ್ರವದ ಹಾಗೆ ಬಂದ ಅಂತ, ಅಂದರೆ ಅಷ್ಟು ನೀರಾಗಿ ಬಂದ ಅಂತ ಯಾಕೆ ಹೇಳ್ತಾರೆ? ಅಷ್ಟು ಸ್ಪೀಡ್ ಅಂತ. ನೀರಿನಷ್ಟು ಸ್ಪೀಡ್ ಹೋಗೋಕ್ಕಾಗಲ್ವಲ್ಲ ಒಂದು ವೇಳೆ ಕೆಳಗೆ ಬಿಟ್ಟರೆ. ಆ ಬಂದ ಸ್ಪೀಡಲ್ಲಿ ಬಂದವನು ನಮಗೆ ಗೊತ್ತಾಗುತ್ತೆ. ತದಭ್ಯದ್ರವತ್, ಅದರ ಕಡೆಗೆ ಬಂದಿದ್ದಾನೆ. ಇಮಿಡಿಯೇಟ್ ನೆಕ್ಸ್ಟ್ ಶಬ್ದ ನೋಡಿ, ತಮಭ್ಯವದತ್. ನಿಜವಾಗಿ ಬಂದವನು ಕೇಳಬೇಕಲ್ಲ, ನೀನು ಯಾರು ಅಂತ. ಓಡಿ ಬಂದವನು ಯಾರು? ಇವತ್ತು ತಿಳಿಲಿಕ್ಕೆ ಬಂದವನು ಇವನು ಓಡಿ ಬಂದು ಕೇಳಬೇಕೆ ನೀನು ಯಾರು ಅಂತ. ಬಹುಶಃ ಅದರ ಹತ್ತಿರ ಹೋದ ತಕ್ಷಣ ಮಾತಾಡದ ಹಾಗೆ ಏನೋ ಆಗಿದೆ ಇವನಿಗೆ, ಸ್ಟನ್ಡ್. ಅಥವಾ ಆ ಶಕ್ತಿಯ ಮುಂದೆ ಇವನಿಗೆ ಏನೂ ತಿಳಿಯಲಿಲ್ಲ. ಅದರ ದೊಡ್ಡಸ್ತಿಕೆ, ಅದರ ಪರಿಣಾಮ ಇದರ ಮೇಲೆ ಆಯಿತೋ ಏನೋ, ಅದು ಏನೂ ಕೇಳಲಿಲ್ಲ. ಓಡಿ ಬಂದ ಅಗ್ನಿ ಏನೂ ಕೇಳಲಿಲ್ಲ. ಓಡಿ ಬಂದಿದೆ, ಯಾವ ಧಾರಕಾರ ತಾನು ಕೇಳಿಯೇ ಬಿಡ್ತೇನೆ ಅನ್ನುವಾಗ ಹೋಗಿದೆ. ಇವ ಇದ್ದವನು ಕೇಳಿದಂತೆ, ತಮಭ್ಯವದತ್, ಅವನು ಕೇಳಿದನಂತೆ. ನೋಡಿ, ಇದು ಕೇಳಬೇಕು ಅಂತ ಹೋದ್ದು ಅಗ್ನಿ, ಅದಕ್ಕೆ ಬಾಯಿ ಬರಲಿಲ್ಲ. ಅವನ ತಕ್ಷಣ ಹೇಗೆ ನಿಂತು ಕೇಳಿದಂತೆ, ಕಹ ಅಸಿ ಇತಿ, ಯಾರು ನೀನು? ಅವನು ಕೇಳಿದ. ಇದು ಅದನ್ನು ಕೇಳಿ ನೀನು ಯಾವನಯ್ಯ ಅಂತ ಕೇಳಲಿಕ್ಕೆ ಹೋದದ್ದು ಬಾಯಿ ಮುಚ್ಚಿಕೊಂಡು ನಿಂತಿದೆ. ಅವನು ಇದನ್ನು ನೋಡಿ, ಕಹ ಅಸಿ
ಯಾರಪ್ಪ ನೀನು? ತಕ್ಷಣ ಅವನು ಪಕ್ಕದ ನೆನಪಾಯಿತು, ಓಹೋ ನಾನೇನು ಸಾಮಾನ್ಯನಾ? ಅಗ್ನಿರ್ವಾಹಮಸ್ಮೀತಿ ಅಬ್ರುವನ್. ತಕ್ಷಣ ಓಹೋ ನಾನು ಸೋತೆ, ಅವನೇ ಕೇಳಿಬಿಟ್ಟ ನನ್ನನ್ನು. ನಾನು ಅಷ್ಟೆಲ್ಲ ಸರಳವಾಗಿ ಸೋಲುವುದಲ್ಲ. ಯಾವನು ಯಕ್ಷನ ಮುಂದೆ? ನಾನು ಒಬ್ಬ ದೇವತೆ, ಅಗ್ನಿ. ಅಗ್ನಿರ್ವಾಹಮಸ್ಮಿ. ನೋಡಿ, ವಾ ಅಂತ ಅಂದರೆ ಅದು ಅವಧಾರಣ. ಅಗ್ನಿ ಕಣಯ್ಯ, ಅಷ್ಟು ಗೊತ್ತಾಗಲ್ವಾ ಅಂತ. ಅಗ್ನಿವೈ ಅಂತ, ಅಗ್ನಿವೈ ಅಂದಾಗ ಇನ್ನೊಂದು, ನಾನು ಬಹಳ ಪ್ರಸಿದ್ಧ ಕಣಯ್ಯ ಅಂತಲೂ ಅರ್ಥ ಅಂತ ಹೇಳ್ತಾರೆ ವಾ ಅನ್ನುವ ಶಬ್ದಕ್ಕೆ. ನಾನು ಯಾರು ಅಂತ ತಿಳಿದಿದ್ದೀಯಯ್ಯ ನೀನು? ಅಗ್ನಿ ಅಯ್ಯ. ಓಹೋ, ಅಗ್ನಿರ್ವಾಹಮಸ್ಮಿ, ಅಷ್ಟೇನಾ ನಾನು? ಜಾತವೇದೋ, ನನಗಿನ್ನೊಂದು ಹೆಸರಿದೆ, ನೀನು ಸಾಮಾನ್ಯ ಅಂತ ತಿಳಿಬೇಡ ನನ್ನ. ಜಾತವೇದೋಹಮಸ್ಮಿ ಇತಿ, ನಾನು ಅಗ್ನಿ, ನಾನು ಜಾತವೇದ ಅಂತ ತನ್ನನ್ನು ತಾನು ಭಾರಿ ಉಬ್ಬಿ ಪರಿಚಯ ಮಾಡಿಸಿತಂತೆ. ತಕ್ಷಣ ಅವನು ಕೇಳ್ತಾನೆ, ಹೌದಾ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಉಂಟು? ತಸ್ಮಿನ್ ತ್ವಯಿ, ಅಂತಹ ನಿನ್ನಲ್ಲಿ ಕಿಂ ವೀರ್ಯಂ, ಎಷ್ಟು ಪರಾಕ್ರಮ ಉಂಟಪ್ಪ, ಏನು ನಿನ್ನ ಪರಾಕ್ರಮ ಹೇಳು ಇತಿ ಅಂತ ಇವ ಸುಮ್ಮನೆ ನಿಂತು ಕೇಳ್ತಾನೆ ಯಕ್ಷ. ತಕ್ಷಣ ಎಲ್ಲ ಕಡೆ ನೋಡಿ ಯಕ್ಷ ಕೇಳಿತು ಅಂತ ಇರೋದು, ಕೇಳಿದ ಅಂತಿಲ್ಲ, ಕೇಳಿದಳು ಅಂತಿಲ್ಲ. ಯಕ್ಷ ನಪುಂಸಕಲಿಂಗ, ಭಗವಂತ ನಪುಂಸಕಲಿಂಗ. ಭಗವಂತನಿಗೆ ಲಿಂಗ ನಾವು ಕೊಡುವುದು, ಭಗವಂತ ನಪುಂಸಕಲಿಂಗ. ಆಯಿತು. ತಕ್ಷಣ ಅವನು ಕೂಡಲೇ ಪುನಃ ತನ್ನ ಕೆಪಾಸಿಟಿ ಹೇಳಬೇಕಲ್ಲ. ಸರ್ವಂ ದಹೇಯಂ, ನನ್ನ ಸಾಮರ್ಥ್ಯವ, ನಾನು ಎಲ್ಲ ಸುಟ್ಟು ಹಾಕ್ತೇನೆ. ಯದಿದಂ ಪೃಥಿವ್ಯಾಮಿತಿ, ಈ ಭೂಮಿಯಲ್ಲಿ ಏನೇನುಂಟು ಅದೆಲ್ಲ ಸುಟ್ಟು ಹಾಕಬಲ್ಲ ಸಾಮರ್ಥ್ಯ ಕಣಯ್ಯ ನನ್ನದು. ನನ್ನನ್ನೇನು ಅಂತ ತಿಳಿದಿದ್ದೀಯೋ? ಹೌದಾ, ಪರವಾಗಿಲ್ವೇ? ತಸ್ಮೈ ತೃಣಂ ನಿದಧೌ. ಅವನು ಹಾಗೆ ಹೇಳಿದ ತಕ್ಷಣ, ನಾನು ಸರ್ವಂ ದಹೇಯಂ, ನಾನು ಎಲ್ಲವನ್ನು ಸುಟ್ಟು ಹಾಕಬಲ್ಲೆ. ಯದಿದಂ ಪೃಥಿವ್ಯಾಮಿತಿ, ಈ ಭೂಮಿಯಲ್ಲಿ ಏನೇನುಂಟು ಅದೆಲ್ಲ. ಪೃಥ್ವಿ ಎಂದಾಗ ದೇವಲೋಕದಲ್ಲಿದ್ದಾರಲ್ಲ, ದೇವಲೋಕದಲ್ಲಿ ಪೃಥ್ವಿ ಹೇಗೆ? ದೇವಲೋಕದ ನೆಲೆ, ನಿಲ್ಲುವ ತಾಣ, ಅದು ಪೃಥ್ವಿ. ಪ್ರಥನ, ಯಾವುದು ಧಾರಣೆ ಮಾಡಿದೆ, ಯಾವುದು ರಕ್ಷಿಸ್ತಿದೆ ಅದು. ಹಾಗಾಗಿ ದೇವಲೋಕದವರೆಗೆ, ಭೂಲೋಕದಿಂದ ಯದಿದಂ ಪೃಥವ್ಯಾಮಿತಿ, ಎಲ್ಲೆಲ್ಲ ನೆಲೆ ಉಂಟು, ಆಸರೆ ಉಂಟು, ಅಲ್ಲಿರುವ ಎಲ್ಲವನ್ನು ಸುಡುತ್ತೇನೆ, ಕೇವಲ ಭೂಮಿ ಇದ್ದು ಸುಡುತ್ತೇನೆ ಅಂತ ಹೇಳಿದ್ದಾನೆ ಅಂತ ಭಾವಿಸ್ಲಿಕ್ಕಿಲ್ಲ ಅಂತಾರೆ ವ್ಯಾಖ್ಯಾನಕಾರರು. ಅವನು ಎಲ್ಲೆಲ್ಲ ಅಂತರಿಕ್ಷದಲ್ಲಿ ಸುಡಲ್ವಾ, ಆಕಾಶದಲ್ಲಿ ಸುಡ್ತಾನೆ. ಅಗ್ನಿಯಲ್ಲೂ ಸುಡ್ತಾನೆ. ಹಾಗಾಗಿ ಅವನು ಎಲ್ಲ ಕಡೆ ನಾನು ಏನೆಲ್ಲ ಸುಡಬಹುದು ಅದೆಲ್ಲ ಸುಟ್ಟು ಹಾಕಬಲ್ಲ ಸಾಮರ್ಥ್ಯ ನನಗುಂಟು ಅಂತ ಕೊಚ್ಚಿಕೊಂಡ. ಇವ ತಕ್ಷಣ ತಸ್ಮೈ ತೃಣಂ ನಿದಧೌ, ಒಂದು ಹುಲ್ಲು ಕಡ್ಡಿ ಇಟ್ಟಂತೆ. ನಿದಧೌ, ಇಡುತ್ತಾನೆ, ಇಟ್ಟಿತು. ಒಂದು ಹುಲ್ಲು ಗರಿಯನ್ನು ಇಟ್ಟು ಹೇಳಿತಂತೆ, ಹೌದಾ ನೀನು ಎಲ್ಲವನ್ನು ಸುಡ್ತೀಯಾ? ಯದಿದಂ ದಹೇತಿ, ನೋಡು ಇದನ್ನೊಂದು ಸುಟ್ಟು ಬಿಡು. ಅವನು ಅರೆ ಇದ್ಯಾವ ಲೆಕ್ಕ ನನಗೆ, ಏನು ಮಾಡಿದ? ತದುಪಪ್ರೇಯಾಯ, ಅವನು ಇಮಿಡಿಯೇಟ್ ತೊಡಗಿದ ತನ್ನ ಕೆಲಸಕ್ಕೆ, ಸುಡುವ ಕೆಲಸಕ್ಕೆ. ತದು ಉಪಪ್ರೇಯಾಯ, ಆ ಕೆಲಸಕ್ಕೆ ಅವನು ಉಪಪ್ರೇಯಾಯ ತೊಡಗಿದ. ಸರ್ವಜವೇನ, ಸರ್ವ ಎಲ್ಲ, ಜವ ಅಂದರೆ ಸ್ಪೀಡ್, ಜವ ಅಂದರೆ ಸಾಮರ್ಥ್ಯ, ವೇಗ ಮತ್ತು ಸಾಮರ್ಥ್ಯ. ಸರ್ವ, ತನ್ನಲ್ಲಿ ಎಷ್ಟಿತ್ತು ವೇಗ, ತನ್ನಲ್ಲಿ ಎಷ್ಟು ವೀರ್ಯ, ಎಷ್ಟು ಪರಾಕ್ರಮ, ಎಷ್ಟು ಸಾಮರ್ಥ್ಯ ಇದೆ, ಅಷ್ಟನ್ನು ಸೇರಿಸಿ ಪ್ರಯತ್ನಕ್ಕೆ ತೊಡಗಿದ. ಯಾವುದಕ್ಕೆ? ಆ ಹುಲುಗರಿಯನ್ನು ಸುಟ್ಟು ಹಾಕಲಿಕ್ಕೆ. ತದುಪಪ್ರೇಯಾಯ ಸರ್ವಜವೇನ ತನ್ನ ಶಶಾಕ ದಗ್ಧುಂ. ತತ್ ನ ಶಶಾಕ ದಗ್ಧುಂ ಸುಡುವುದಕ್ಕೆ ಶಶಾಕ ಶಕ್ತನಾಗಲಿಲ್ಲ. ತತ್ ಅವನು, ನ ಶಶಾಕ ಅವನು ಸುಡುವುದಕ್ಕೆ ಶಕ್ತನಾಗಲಿಲ್ಲ. ಆಮೇಲೆ ಸತತ ಏವ ನಿವವೃತೆ, ಅವನಿಗೆ ಭಾರಿ ಇನ್ಸಲ್ಟ್ ಆಯಿತು ಕಾಣ್ತದೆ. ಅವ ಮುಂದೆ ಏನು ಕೇಳಲೇ ಇಲ್ಲ. ಹೌದಾ ಮರೆ, ನೀನು ಯಾರು ಕೇಳಲೇ ಇಲ್ಲ, ಕಂಡಪಟ್ಟೆ ಅವಮಾನ ಆಗಿಬಿಟ್ಟೆ. ಸತತ ಏವ ನಿವವೃತೆ, ಏನೋ ಆಗಿದೆಯಲ್ಲ ಅದರಿಂದಲೇ ಅವನು ಅಲ್ಲಿಂದ ಜಗ ಖಾಲಿ ಮಾಡಿದ್ನಂತೆ. ನೈತ ದಶಕಂ ವಿಜ್ಞಾತುಂ ಕಿಮೇತದ್ ಯಕ್ಷಮಿತಿ, ಅವನಿಗೆ ಗೊತ್ತಾಗಲಿಲ್ಲ ಈ ಯಕ್ಷ ಯಾರು ಅನ್ನುವುದು ಅಗ್ನಿಗೆ ಗೊತ್ತಾಗಲಿಲ್ಲ. ಮುಂದೆ ವಿವರಣೆಗೆ ಬರೋಣ. ಅಗ್ನಿ ಯಾಕೆ, ಅಗ್ನಿ ಪ್ರಥಮದಲ್ಲಿ ಯಾಕೆ ಕಳಿಸಿದರು, ಅಗ್ನಿ ಯಾಕೆ ಸೋತ, ಅದೆಲ್ಲ ಮತ್ತೆ ನೋಡೋಣ. ನಾನು ಕಥೆ ಹೇಳ್ತೀನಿ. ಎರಡನೆಯ ಸಂದರ್ಭ, ದೇವತೆಗಳು ನೋಡ್ತಾ ಇದ್ದಾರೆ, ಕೆಳಗೆ ಪಿಕ್ಚರ್ ಆಗ್ತಾ ಇದೆ.
ಅವ್ರಿಗೆ ಗೊತ್ತಾಯಿತು ಇವನು ಸೋತು ಬಂದ. ನೆಕ್ಸ್ಟ್ ಅವ್ರು ಏನು ಮಾಡಿದ್ರಂತೆ, ತೇ ವಾಯುಂ ಅಬ್ರುವನ್, ಅವರೆಲ್ಲರೂ ಸೇರಿ ವಾಯುವಿಗೆ ಹೇಳಿದರಂತೆ, ಏನು, ಮಾತರಿಶ್ವ, ನೀನು ಮಾತರಿಶ್ವ, ಹೋಗು, ಏತದ್ವಿಜಾನೀಹಿ, ಹೋಗು, ಹೋಗಿ ಅಲ್ಲಿ ಇರುವ ಆ ಯಕ್ಷ ಯಾರು ತಿಳಿದು ಬಾ. ಕಿಮೀತೆ ಯಕ್ಷಮಿತಿ, ಕಿಂ ಏತದ್ ಯಕ್ಷಮಿತಿ, ಕೇಳಿ ಬಾ, ನೋಡಿ ಬಾ. ಅವನು ಹೋದ, ಇತಿ ತಥೇತಿ, ಹಾಗೆ ಆಗಲಿ ಅಂತ ಅವ ಹೊರಟ. ಎರಡನೆಯ ಸರದಿ ವಾಯುವಿನದ್ದು, ಅವ ಹೊರಟ, ಅವ ಬಂದ. ಅವಸ ಬಂದ ತಮಭ್ಯದ್ರವತ್, ಯಥಾ ಪ್ರಕಾರ ಭಾರಿ ಫೋರ್ಸಲ್ಲಿ ಬಂದಿದ್ದಾನೆ, ಚಕ್ಕ ನಿಲ್ಲುವ ಹಾಗಾಯಿತು, ಯಾಕೋ ಮಾತೇ ಬರಲಿಲ್ಲ. ಇವ ತಮಭ್ಯವದತ್, ಇವನು ಹೇಳಿದ. ಅವ ಭಾರೀ ಇದರ ಕಡೆಗೆ ವೇಗದಿಂದ ಸಮರ್ಥವಾಗಿ ಫೋರ್ಸಲ್ಲಿ ಇನ್ನೇನು ನುಗ್ಗಿಬಿಡ್ತಾನೆ ಅನ್ನುವ ಹಾಗೆ ಬಂದ. ತದಭ್ಯದ್ರವತ್ ತಮಭ್ಯವದತ್, ಇವ ಕೇಳಿದ, ಇವ ಕೂಡಲೇ ಕೇಳಿದ, ಕಹ ಅಸಿ, ಯಾರಿದ್ದಿ ನೀನು, ಇತಿ. ಅವ ಇಷ್ಟು ಕೇಳಿದ ಕೂಡಲೇ ಇವ, ನಾನು ವಾಯುವಿದ್ದೇನೆ, ವಾಯುರ್ವಾಹಮಸ್ಮೆ, ಮತ್ತು ಅಷ್ಟೇನಾ, ನನಗೆ ಇನ್ನೊಂದು ಹೆಸರಿದೆ, ಮಾತರಿಶ್ವ, ನಾನು ಮಾತರಿಶ್ವ ಅಸ್ಮಿ ಇತಿ ಅಬ್ರವೀನ್, ಅಹಂ ಮಾತರಿಶ್ವ ಅಸ್ಮಿ ಇತಿ, ನಾನು ಮಾತರಿಶ್ವ ಎಂದು ಕೂಡ ಇದ್ದೇನೆ, ನಾನು ವಾಯು ಎಂದು ಇದ್ದೇನೆ. ವಾ ಅನ್ನೋದು ಅಲ್ಲೂ ಇದೆ ನೋಡಿ, ಭಾರಿ ಅವಧಾರಣೆ. ಪುನಃ ಅದೇ ಪ್ರಶ್ನೆ ಕೇಳ್ತಾನೆ, ನಿನ್ನ ಹತ್ರ ಎಷ್ಟು ವೀರ್ಯಂ ಕಿಂ, ಅಷ್ಟು ಹೇಳಿದ ಕೂಡಲೇ ಪುನಃ ಇವನು ಹೇಳಿದ, ಏನು, ನಾನು ಸರ್ವಮಾದದೀಯ, ಈ ಜಗತ್ತಿನಲ್ಲಿ ಒಂದು ವಸ್ತು ಯಾವುದು ಬೇಕು ನೀನು ಹೇಳು, ಅದನ್ನೆಲ್ಲ ಹಾರಿಸಿ ಬಿಡ್ತೇನೆ, ನಾನು ಉಡಾಯಿಸಿ ಬಿಡ್ತೇನೆ, ಎತ್ತಿ ಹಾಕಿ ಬಿಡ್ತೇನೆ. ಆದದೀಯ, ಎತ್ತಿ ಹಾಕು, ಉಡಾಯಿಸು, ಹಾರಿಸು. ಸರ್ವಮಾದದೀಯ ಯದಿದಂ ಪೃಥಿವ್ಯಾಮಿತಿ, ಈ ಭೂಲೋಕದಲ್ಲಿ ಅಥವಾ ಯಥಾ ಪ್ರಕಾರ ಪೃಥ್ವಿ ನೆಲೆ ಇರುವ ಜಾಗ, ಅಂತರಿಕ್ಷದವರೆಗೆ ಎಲ್ಲೆಲ್ಲಿ ಬೇಕಾ ಅಲ್ಲಿ ಏನು ಬೇಕಾದರೆ ಇಟ್ಟು ನೋಡು, ನಾನು ಹಾರಿಸಿಬಿಡಬಲ್ಲೆ. ಹೌದಲ್ವಾ? ವಾಯುವಿನ ಗುಣಲಕ್ಷಣಗಳನ್ನು ನಾನಾಗ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಆ ಮಾತು ಹೇಳಿದ್ದಾನೆ. ಮಾತರಿಶ್ವ ಬೇರೆ ಅವನು, ಅದೆಲ್ಲ ಯಾಕೆ ಮುಂದೆ ನೋಡಿ ಮಾಡ್ತೀನಿ. ಕೂಡಲೇ ಹೌದಾ, ಏತತ್ ತೃಣಂ ತಸ್ಮೈ ನಿದಧೌ, ಅವನು ಪುನಃ ಅವನ ಮುಂದೆ ಒಂದು ಹುಲ್ಲು ಇಟ್ಟ. ನೀನು ಎಲ್ಲವನ್ನು ಅದು ಹರಿಸ್ತೀಯಲ್ವ, ಏತತ್ ಆದತ್ಸ್ವಂ, ನೋಡು ಹಾರಿಸು, ಇದನ್ನು ಇಲ್ಲಿ ಇಟ್ಟಿದ್ದೇನೆ ಒಂದು ಹುಲ್ಲು, ಏತತ್ ಆದತ್ಸ್ವಂ, ಹಾರಿಸು ಅಂತ ಹೇಳಿದ್ಕೊಳ್ಳಿ. ಇವನು ಯಥಾ ಪ್ರಕಾರ ಸರ್ವಜವೇನ ತದುಪಪ್ರೇಯಾಯ ತತ್ ನ ಶಶಾಕಂ, ಪುನಃ ಅವನಿಗೆ ಆಗಲಿಲ್ಲ, ಏನು, ಆದಾತುಂ, ಎತ್ತುವುದಕ್ಕೆ ಆಗಲಿಲ್ಲ, ಆ ಹುಲುಕಡ್ಡಿಯನ್ನು ಎತ್ತುವುದಕ್ಕೆ ಆಗಲಿಲ್ಲ. ಸತತ ಏವ ನಿವವೃತೆ, ಅವನು ಹೊರಟು ಹೋದ, ಅವನಿಗೂ ಸೋಲಾಯಿತು, ಅವನಿಗೆ ಮುಖ ನೋಡುವುದಾಗಲಿಲ್ಲ ಕಾಣ್ತದೆ, ಅವನು ತಿರುಗಲೇ ಇಲ್ಲ ಈಚೆಗೆ, ವಾಪಸ್ ಹೋದ. ಅಗ್ನಿವಾಯು ಸೋತಿದ್ದಾರೆ, ಇನ್ನು ನೀನೇ ಹೋಗೋದು ಒಳ್ಳೇದು ಮಾರಾಯ ಅಂತ ತೇ ಇಂದ್ರಂ ಅಬ್ರುವನ್, ದೇವತೆಗಳೆಲ್ಲ ಹೇಳಿದ್ರಂತೆ, ಇನ್ನು ಅವರಿಬ್ಬರು ಸೋತ ಮೇಲೆ ನಮ್ಮನ್ನೆಲ್ಲ ಕಳಿಸ್ಬೇಡ ಮಾರಾಯ, ನೀನೇ ಹೋಗು. ಇಂದ್ರಂ ಅಬ್ರುವನ್, ಅವನೆಂಥವನು, ಮಘವನ್, ಸಂಪತ್ತಿನ ದೊರೆ ಅವನು, ಎಲ್ಲ ಸಂಪತ್ತನ್ನು ಉಳ್ಳವ ಮಘವನ್. ಏತದ್ವಿಜಾನೀಹಿ ಕಿಮೇತದ್ ಯಕ್ಷಮಿತಿ ತಥೇತಿ, ಆಯಿತು ನೀನು ಹೋಗು, ಈ ಯಕ್ಷ ಯಾರು ತಿಳಿದು ಬಾ, ಆಯಿತು ಹಾಗೆ ಆಗಲಿ ಅಂತ ಇಂದ್ರ ಹೊರಟ. ತಮಭ್ಯದ್ರವತ್, ಅವನು ಅಷ್ಟು ವೇಗದಿಂದ ಬಂದ. ತಸ್ಮಾತ್ ತಿರೋತ್ ಅಧೇ, ಅವನು ಬಂದಿದ್ದಾನೆ, ಎಷ್ಟು ವೇಗದಿಂದ ಬಂದಿದ್ದಾನೆ. ಈ ಬಾರಿ ಒಂದು ವಿಶೇಷ ತಿರುವು, ಉಳಿದವರಿಗೆ ಎದುರಿಗೆ ಬಂದು ಬಾಯಿ ಕಟ್ಟಿದ ಹಾಗಾಗಿದೋ, ಕಲ್ಲಾಗಿ ಬಿಟ್ಟಿದ್ದಾರೋ ಗೊತ್ತೇ ಆಗ್ತಿಲ್ವೋ, ಎಂಥದೋ ಒಂದು ವಿಸ್ಮಯವೋ ಯಾವುದೋ ಅವರನ್ನು ನಿಲ್ಲಿಸಿಬಿಟ್ಟಿದೆ, ಕಲ್ಲಿನ ಹಾಗೆ. ಇಲ್ಲಿ ಇಂದ್ರನ ವಿಷಯದಲ್ಲಿ ಅವನು ಅಷ್ಟು ವೇಗದಿಂದ ಯಕ್ಷನ ಹತ್ರ ಬಂದ ಕೂಡಲೇ ತಸ್ಮಾತ್ ತಿರೋದ್ ಅಧೇ, ಅವನು ಕತ್ತಲಲ್ಲಿ ಮಾಯವಾದ, ಅವನು ಕಾಣದೆ ಹೋದ, ಅವನು ಅಂತರ್ಧಾನನಾದ, ಬರೇ ಇಲ್ಲವಾದನ. ತಸ್ಮಿನ್ ಏವ ಆಕಾಶೇ ಸ್ತ್ರೀಯಂ ಆಜಗಾಮ, ಅವನು ಯಾವ ಆ ಆಕಾಶದಲ್ಲಿ, ಆ ಅವಕಾಶದಲ್ಲಿ ಎಲ್ಲಿ ಇಲ್ಲವಾಗಿದ್ದ ನೋಡಿ, ಅಲ್ಲಿಯೇ ಒಬ್ಬಳು ಸ್ತ್ರೀಯಂ ಆಜಗಾಮ, ಸ್ತ್ರೀಯಂ ಆಗಾಮ ಅಲ್ಲ, ಸ್ತ್ರೀಯಂ ಆಜಗಾಮ, ಯಾರೋ ಬರಿಸಿದರು, ಒಬ್ಬಳು ಹೆಣ್ಣನ್ನು ಬರಿಸಿದರು ಅಂತ ಕಾಣಿಸಿತು ಇಂದ್ರನಿಗೆ. ಸ್ತ್ರೀಯಂ ಆಜಗಾಮ, ಯಾರವಳು,
ಬಹುಶೋಭಮಾನಾಂ ಉಮಾಂ ಹೈಮವತೀಂ. ಅವಳಿಗೆ ನೋಡಿದ ಕೂಡಲೇ ಇವನಿಗೆ ಗೊತ್ತಾಯಿತು, ಓಹೋ ಇವಳು ಪಾರ್ವತಿ. ಬಹುಶೋಭಮಾನಾಂ, ಅತ್ಯಂತ ಶೋಭಮಾನಳಾಗಿ ಇದ್ದಾಳೆ. ಉಮಾಂ, ಇವಳು ಉಮೆ, ಇವಳು ಪಾರ್ವತೀಂ ಅಂತ ಗೊತ್ತಾಯಿತು ಅವನಿಗೆ, ಹೈಮವತೀಂ ಅಂತ. ಅಷ್ಟಾದ ಕೂಡಲೇ ಆ ಪಾರ್ವತಿಯನ್ನು ನೋಡಿ ತಾಂ ಹೋ ವಾಚ ಕಿಮೇತದ್ಯಕ್ಷಮಿತಿ. ಇಂದ್ರ ಕೂಡಲೇ ಅವಳನ್ನು ಕೇಳಿದ, ಹೌದಾ ಈ ಯಕ್ಷ ಯಾರು? ತಾಂ ತಾಯಿ ಅಥವಾ ತಾಯಿ ಅಲ್ಲ, ಅದು ಅವಳೇ. ಅವಳನ್ನು ತಾಮ್ ಅಂತ, ತಮ್ಮಂದಾಗ ಗಂಡು, ಇದು ತಾಮ್ ಅಂತ ಸ್ತ್ರೀವಾಚಕ. ಅವಳನ್ನು ಕೇಳಿದ, ಹೋವಾಚ ಕೇಳಿದ, ಏನು? ಕಿಮಿತೆ ಏತದ್ಯಕ್ಷಮಿತಿ, ಈ ಯಕ್ಷ ಯಾರು? ಸಾ ಬ್ರಹ್ಮೇತಿ ಉವಾಚ. 4ನೇ ಖಂಡಕ್ಕೆ ಪ್ರವೇಶ ಆಗಿಬಿಡುತ್ತೆ. ನಾನು 3ನೇ ಖಂಡ ಮುಗಿಸಿಬಿಟ್ಟೆ, 4ನೇ ಖಂಡಕ್ಕೆ ಮುಂದುವರಿಯುತ್ತೆ. ಸಾ ಬ್ರಹ್ಮೇತಿ ಉವಾಚ. ಅವಳು ಹೇಳಿದಳು, ಅವನು ಬ್ರಹ್ಮ. ಬ್ರಹ್ಮಣೋವಾ ಏತದ್ವಿಜಯೇ ಅಮಹೀಯಧ್ವಂ ಇತಿ. ಅವಳು ಏನು ಹೇಳ್ತಾಳೆ ಅಂದರೆ, ನಿನಗೆ ಗೊತ್ತಾಗಲೇ ಇಲ್ಲ ಅಥವಾ ನಿಮಗೆ ಗೊತ್ತಾಗಲೇ ಇಲ್ಲ, ನೀವು ಗೆದ್ದದ್ದಲ್ಲ. ಆ ಮಹಿಮೆ ಎಲ್ಲ ಉಂಟಲ್ಲ, ಅಷ್ಟು ಮಹಿಮೆ, ನೀವು ಗೆದ್ದ ಮಹಿಮೆ, ನಾವು ಭಾರಿ ಮಹಿಮಾವಂತರು ಅಂತ ಜನರಿಂದ ಕೊಂಡಾಡ್ತಿದ್ದೇವೆ, ಅದು ಅಸ್ಮಾಕಂ, ನಮ್ಮದೇ ನಮ್ಮದೇ ಅಂತ ಅಸ್ಮಾಕಂ ಏವ ಅಂತ ತೇ ಐಕ್ಷಂತ ಅಲ್ವಾ, ಅದಲ್ಲಪ್ಪ. ಆ ದಿವಸ ಗೆದ್ದದ್ದು ಅವನು. ಬ್ರಹ್ಮಣೋ ಏವ ಏತದ್ವಿಜಯೇ ಅಮಹೀಯಧ್ವಂ ಇತಿ, ನಿಮಗೆ ಉಂಟು ಆದದ್ದು ಅವನಿಂದ. ಅಷ್ಟು ಹೇಳಿದ ಕೂಡಲೇ ತಥೋಹೈವ, ಅಷ್ಟು ಹೇಳಿದ ಕೂಡಲೇ ತಥೋಹ ಏವ, ಅಷ್ಟನ್ನು ತತಃ ಅದರಿಂದ ಇವನು ಕೂಡಲೇ ತಿಳಿದುಕೊಂಡನಂತೆ. ಓಹೋ ವಿದಾಂಚಕಾರ ಬ್ರಹ್ಮೇತಿ, ಅವನು ತಿಳಿದುಕೊಂಡ, ಓಹೋ ಅವನು ಬ್ರಹ್ಮ. ಹೇಳಿದ ಕೂಡಲೇ ತಿಳಿದುಕೊಳ್ಬೇಕಲ್ಲ, ಅನುಮಾನವೇ ಬರಲಿಲ್ಲ ಇಂದ್ರನಿಗೆ. ಅವನು ಕೂಡಲೇ ಅಷ್ಟರಿಂದಲೇ ತಿಳ್ಕೊಂಡನಂತೆ, ಹೌದು ಅದು ಬ್ರಹ್ಮ. ಇಷ್ಟಾದ ಕೂಡಲೇ ಇನ್ನು ಮುಂದಿನ ಭಾಗ ಬೇರೆ ವಿವರಣೆಗೆ ಹೋಗ್ತದೆ, ನಾನು ಅದನ್ನು ಆಮೇಲೆ ನೋಡೋಣ. ಈ ಇಷ್ಟನ್ನು ನೀವು ಕಥಾಭಾಗವಾಗಿ ಇಟ್ಟುಕೊಂಡ್ರೆ, ಅಗ್ನಿಯನ್ನು ಮೊದಲು ಯಾಕೆ ಕಳಿಸಿದ, ಅಗ್ನಿ ಯಾಕೆ ಸೋತ? ನೋಡಿ, ನಾನೊಂದು ಶ್ಲೋಕಕ್ಕೆ ಅನ್ವಯ ಮಾಡುವಾಗ ಪ್ರಥಮದಲ್ಲಿ ಹೇಳಿದೆ, ವಿದಿತಂ ಲೋಕ ಉಂಟು ಅಂತ. ವಿದಿತಂ ಲೋಕದಲ್ಲಿ ಅಗ್ನಿ, ಜಲ, ಪೃಥ್ವಿ. ಪ್ರಥಮದಲ್ಲಿ ವಿದಿತಂ ಲೋಕಕ್ಕೆ ಅವನು ಗೊತ್ತಾಗುವುದಿಲ್ಲ ಅಂತ ನಮಗೆ ಹೇಳಬೇಕು. ಈ ದ್ರಷ್ಟಾರರಿಗೆ, ಈ ಋಷಿಗಳಿಗೆ, ನಮಗೆ ತಿಳಿದ ಲೋಕದವರಿಗೆ ಅವನು ಗೊತ್ತಾಗುವುದಿಲ್ಲ. ಅಗ್ನಿಗೆ ಗೊತ್ತಾಗುವುದಿಲ್ಲ, ಜಲಕ್ಕೆ ಗೊತ್ತಾಗುವುದಿಲ್ಲ, ಪೃಥ್ವಿಗೆ ಗೊತ್ತಾಗುವುದಿಲ್ಲ. ಯಾಕೆ? ಅವರೆಲ್ಲ ವಿದಿತಂ ಲೋಕದವರು. ನಮಗೆ ಕಾಣಿಸುವ, ನಮ್ಮ ಸ್ಪರ್ಶಕ್ಕೆ ಬರುವ, ಅನುಭವಕ್ಕೆ ಸಿಕ್ಕುವ, ಕಾಣುವ ಲೋಕ. ನೇದಂ ಯದಿದಂ ಉಪಾಸತೆ, ಇದನ್ನು ಉಪಾಸಿಸು ಅಂದರೆ ಇದನ್ನು ಉಪಾಸಿಸಬೇಡ, ಇದರ ಆಚೆಗೆ ಅವನಿದ್ದಾನೆ. ಯಾಕೆ ಅಂದರೆ ಅವರಿಗೂ ಕೂಡ ಅವನು ಅಷ್ಟು ಬೇಗ ಕಾಣಿಸುವವನಲ್ಲ, ನಾವು ಅದರ ಆಚೆಗೆ ಅವನನ್ನು ಪ್ರಾರ್ಥಿಸಬೇಕು. ಆದ್ದರಿಂದ ಅಗ್ನಿ ಕಾಣುವ ಲೋಕದ ಒಬ್ಬ ಪ್ರತಿನಿಧಿಯಾಗಿ ಅವನನ್ನು ಕಳಿಸಿದರು. ಇದು ಒಂದು ಭಾಗ. ಇನ್ನು ನನಗೆ ಗೊತ್ತಿಲ್ಲ, ನಾನು ಶಾಸ್ತ್ರಾಭ್ಯಾಸ ಮಾಡುವಾಗ ಅಲ್ಲೇನಿದೆಯೋ ಅದನ್ನು ನಿಮಗೆ ಮುಟ್ಟಿಸುವ ಮಾಧ್ಯಮ ಮಾತ್ರ. ದೋಷ ಆಗಬಾರ್ದು ಅನ್ನುವ ಪ್ರಯತ್ನ ಅಷ್ಟೇ ನಾನು ಮಾಡ್ತೇನೆ. ಅನುಭವಗಳಾಗದ್ದನ್ನು ನಾನು ಹೇಳುವಾಗ ನನಗೆ ಸ್ವಲ್ಪ ನನ್ನದೇ ರಿಸರ್ವೇಷನ್ ಇದೆ. ಆದರೆ ಇವರ ಪ್ರಕಾರ ಅಗ್ನಿ ಯಾಕೆ ಮೊದಲು ಅಂದರೆ, ದೇವಲೋಕದಲ್ಲಿ ಒಂದು ಕಕ್ಷೆ ಇದೆ. ದೇವಲೋಕದಲ್ಲಿ ಒಂದು ತಾರತಮ್ಯ ಇದೆ. ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಟಾಪ್ ಮೋಸ್ಟ್ ಯಾರು ಅಂತ ಪೋರ್ಟ್ಫೋಲಿಯೋವನ್ನು ಡಿಸೈಡ್ ಮಾಡ್ತಾರೆ. ಎಲ್ಲಿ? ಇದನ್ನು ದೇವಮೀಮಾಂಸಾ ಅನ್ನುವ ಕೃತಿಯಲ್ಲಿ ಇದು ಇತ್ತು. ಈಗ ಆ ಕೃತಿ ಉಪಲಬ್ಧವಿಲ್ಲ. ಈ ದೇವಮೀಮಾಂಸಾ ಕೃತಿಯನ್ನು ಇಟ್ಟುಕೊಂಡು ಮಧ್ವಾಚಾರ್ಯರು ಪ್ರಥಮದಲ್ಲಿ ಈ ಕಕ್ಷೆಯನ್ನು ತೋರಿಸಿಕೊಟ್ರು ಅಂತ ಒಂದು ಉಲ್ಲೇಖವನ್ನು ನಮ್ಮ ಅಪ್ಪ ಮಾಡ್ತಾರೆ. ಆ ಪ್ರಕಾರವಾಗಿ 15 ಕಕ್ಷೆಗಳು, ಇಂದ್ರ ಮತ್ತು ಕಾಮ ಮಧ್ಯದಲ್ಲಿ, 7 ಕೆಳಗೆ 7 ಮೇಲೆ ಅಂತ ಒಂದು ಲೆಕ್ಕಾಚಾರ. ಅದಕ್ಕನುಗುಣವಾಗಿ ಐತರೇಯ ಬ್ರಾಹ್ಮಣದ ಒಂದು ಸೂತ್ರವನ್ನು ಕೂಡ ಆಧಾರವಾಗಿಟ್ಟುಕೊಂಡು ಮಧ್ವಾಚಾರ್ಯರು ಏನು ವಾದ ಮಾಡ್ತಾರೆ ಅಂತಂದರೆ, ಆ ಮಾತು ಕೂಡ ಸಂಸ್ಕೃತದ ಒಂದು ಶ್ಲೋಕ ಏನನ್ನು ಹೇಳ್ತದೆ ಅಂತೆ, ಅಗ್ನಿ ಅವರಂ, ಅಗ್ನಿಯು ಅತ್ಯಂತ ಕನಿಷ್ಠ ಸ್ಥಾನದಲ್ಲಿದ್ದಾನೆ.
ವಿಷ್ಣು ವರೇಣ್ಯಂ, ವಿಷ್ಣು ಅತ್ಯಂತ ಶ್ರೇಷ್ಠ, ಕೊನೆಯ ಟಾಪ್ ಮೋಸ್ಟ್ ಸ್ಥಾನದಲ್ಲಿದ್ದಾನೆ. ತದಂತರೇಣ ಅನ್ಯ ದೇವತಾ, ಅವರಿಬ್ಬರ ನಡುವೆ ಬೇರೆ ದೇವತೆಗಳಿದ್ದಾರೆ ಅಂತ ಐತರೇಯ ಬ್ರಾಹ್ಮಣ ಕೂಡ ಹೇಳುತ್ತೆ. ಅದಕ್ಕನುಗುಣವಾಗಿ ದೇವಮೀಮಾಂಸಾದ ಪ್ರಕಾರ, ದೇವಮೀಮಾಂಸೆಯು ಪ್ರಥಮದಲ್ಲಿ ಅಗ್ನಿ, ಯಾಕಂದರೆ ಅತ್ಯಂತ ಕಡಿಮೆ ಕನಿಷ್ಠ ಸ್ಥಾನ ಅಂದರೆ ಫಸ್ಟ್ ಸ್ಟೆಪ್. ಟಾಪ್ ಮೋಸ್ಟ್ 15ನೆಯ ಸ್ಥಾನ ಅಂತಂದರೆ ಅದು ಪರಮ ಪುರುಷ, ಉತ್ತಮ ಪುರುಷ ಭಗವಂತ. ಈಗ ಅವರ ಪ್ರಕಾರ ಹೇಗಿದೆ ಅಂತ ನಾನು ನಿಮ್ಗೊಂದು ಕಣ್ಣಿಗೆ ಕಟ್ಟುವ ಹಾಗೆ ಹೇಳಲಿಕ್ಕೆ ಪ್ರಯತ್ನ ಪಡುತ್ತೇನೆ. ನಾನು ಹೀಗೆ ಹೇಳೋ ನನಗೊಂದು ನಗು ಯಾಕೆ ಬರ್ತದೆ ಅಂತ ನೀವು ಯೋಚಿಸ್ತಿರ್ಬೋದು. ನಾನು ಕಾಣೋದನ್ನು ನಿಮಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಮಧ್ವಾಚಾರ್ಯರು ಕಂಡಿದ್ದಾರಾ ಅಂತ ಕೇಳೋಕ್ಕೆ ಅವರು ನಮ್ಮ ಹತ್ರ ಇಲ್ಲ. ದೇವಮೀಮಾಂಸೆಯನ್ನು ಬರೆದು ಈ ಥರ ಒಂದು ಉಂಟು ಹೇಳಿದ ಆ ಕೃತಿಯೇ ಇವತ್ತು ಉಪಲಬ್ಧವಿಲ್ಲವಾದ್ದರಿಂದ ಅದನ್ನು ಬರೆದವರಿಗೆ ಅದು ಖಂಡಿತ ನಮಗೆ ಗೊತ್ತಿಲ್ಲ. ಆದರೆ ನಾನು ಹೀಗೆ ಭಾವಿಸ್ತೇನೆ, ಒಬ್ಬ ದೇವಲೋಕವನ್ನು ಈ ಭೂಲೋಕದ ಅನುಸಂಧಾನ ಮಾಡಿ ಗೆದ್ದ ನಂತರ ದೇವಲೋಕದ ಅನುಸಂಧಾನಕ್ಕೂ ಹೋದರೆ ಅವನಿಗೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಏನಾದರೂ ಕಂಡಿರಲಿಕ್ಕೆ ಸಾಕು. ಅಲ್ಲಿ ಹೇಗೆ ನಡೀತದೆ ವ್ಯವಹಾರ, ಅಲ್ಲಿ ಭಗವಂತ ಹೇಗೆ ಎಲ್ಲವನ್ನೂ ನಡೆಸ್ತಾನೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡ್ತಾನೆ ಅಂತ ಅವರು ಕಂಡಿರಲಿಕ್ಕೂ ಸಾಕು. ಗೊತ್ತಿಲ್ಲ. ನಾವು ಅಲ್ಲಿಗೆ ಹೋಗದೆ ಅದು ಸುಳ್ಳು ಅಂತ ಹೇಳೋದು ತಪ್ಪಾಗತ್ತೆ, ಅದು ಸರಿ ಅಂತ ಹೇಳೋಕ್ಕಂತೂ ನನಗೆ ಸಾಧ್ಯವೇ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಆದರೆ ಹೀಗೊಂದು ಪೋರ್ಟ್ಫೋಲಿಯೋವನ್ನು ಇಮ್ಯಾಜಿನ್ ಮಾಡಬಹುದು. ಒಂದು ವ್ಯವಹಾರ ನಡಿಬೇಕಾದ್ರೆ ಖಂಡಿತ, ಈಗ ನಾವು ನೋಡಿ, ನಮ್ಮ ದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಡೆಸುತ್ತಾರೆ, ಏನು ಒಬ್ಬರೇ ನಡೆಸ್ತಾರ? ಗಂಟೆ ಬಾರಿಸ್ಬೇಕಾದೀತು ಅಲ್ವಾ? ಇಲ್ಲಪ್ಪ, ನರೇಂದ್ರ ಮೋದಿ ಕೆಳಗೆ ಉಪಪ್ರಧಾನಿ ಇರ್ತಾರೆ, ಅವ್ರ ಕೆಳಗೆ ಗೃಹ ಮಂತ್ರಿ ಇರ್ತಾರೆ, ಅವ್ರ ಕೆಳಗೆ ಇನ್ಯಾರು, ನಾವು ಹೇಳ್ತೇವೆ. ಯಾರು ಅತ್ಯಂತ ಕಡಿಮೆ ಅಂದರೆ ಯಾರು ಪ್ರಪ್ರಥಮ ಕ್ಯಾಟಗರಿ ಅಂತ ನಾವು ಯಾವುದು ಪೋರ್ಟ್ಫೋಲಿಯೋವನ್ನು ಎಣಿಸ್ತೇವೋ ಅದನ್ನು ನಾವು ಹೇಳ್ತೇವೆ. ಪ್ರಥಮ ಅವ ಗ್ರಾಮೀಣವನ್ನು ನೋಡ್ತಾನೆ, ಅಲ್ಲಿಂದ ನಾವು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಪ್ರಧಾನಮಂತ್ರಿಯ ಮೇಲೆ ರಾಷ್ಟ್ರಪತಿ ಇದ್ದಾರೆ ಅಂತ ನಾವೊಂದು ಭೂಲೋಕದ ಲೌಕಿಕ ವ್ಯವಹಾರದಲ್ಲಿ ಕ್ಯಾಟಗರಿ ಮಾಡ್ತೇವೆ. ಇದನ್ನು ತಾರತಮ್ಯ ಶಬ್ದಗಿಬ್ದ ತೆಗೀರಿ, ಪೋರ್ಟ್ಫೋಲಿಯೋವನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಆಗಬೇಕಾದ್ರೆ ಈ ಪೋರ್ಟ್ಫೋಲಿಯೋ ಅನಿವಾರ್ಯ. ಸುಪ್ರೀಂ ಎನರ್ಜಿ ಈ ಲೋಕವನ್ನು ನಡೆಸ್ತದೆ, ಸುಪ್ರೀಂ ಎನರ್ಜಿ ಒಂದೇ ನಡೆಸ್ತದಾ ಅಂತ ಇವರದೊಂದು ಪ್ರಶ್ನೆ, ಬಹುಶಃ ಜಿಜ್ಞಾಸುಗಳದ್ದು. ಅಧ್ಯಾತ್ಮವನ್ನು ದಾಟಿ ಭಗವಂತನ ಲೋಕಕ್ಕೆ ಹೋಗಬೇಕು ಅನ್ನುವ ಅಧಿದೈವತದ ಕಡೆಗೆ ನಡೆದವರಿಗೆ ಒಂದು ಪ್ರಶ್ನೆಯಾಗಿ ಅವರು ಸರ್ಚ್ ಮಾಡಿರ್ಬೋದು, ಮೇಲೆ ಹೇಗೆ ನಡೀತದೆ ವ್ಯವಹಾರ. ಆಗ ಅವರ ಪ್ರಕಾರ ಅಗ್ನಿ ಪ್ರಥಮ ಕಕ್ಷೆಯಲ್ಲಿದ್ದಾನೆ, ಅಗ್ನಿಯೊಟ್ಟಿಗೆ ಭೃಗು ಇದ್ದಾನೆ, ದಕ್ಷನ ಹೆಂಡತಿ ಪ್ರಸೂತಿ ಇದ್ದಾಳೆ. ಇದು ಪ್ರಥಮ ಕಕ್ಷೆ, ಮೊದಲನೆಯ ಮೆಟ್ಟಲು. ಎರಡನೇ ಅಂದರೆ ಪೋರ್ಟ್ಫೋಲಿಯೋದಲ್ಲಿ ಅವನಿಗೆ ಫಸ್ಟ್ ಏನೋ ಡ್ಯೂಟಿ ಅಲಾಟ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಸೆಕೆಂಡ್, ಎರಡನೆಯದರಲ್ಲಿ ನಾರದ ಇದ್ದಾನೆ, ಮೂರನೆಯದರಲ್ಲಿ ವರುಣ ಇದ್ದಾನೆ, ನಾಲ್ಕನೆಯದಲ್ಲಿ ಇದು ವಾಯುವಿನಲ್ಲಿ 3 ವಿಭಾಗ ಮಾಡ್ತಾರೆ ಅವರು. ಪ್ರವಹವಾಯು ಅಥವಾ ಪ್ರಣಹವಾಯು, ಆಮೇಲೆ ಅಹಂಕಾರ ಪ್ರಾಣ ಅಥವಾ ಅಹಂಕಾರ ವಾಯು ಮತ್ತು ವಾಯು ಅಂತ. ಸೊ ಇಲ್ಲಿ 3 ಆದ ಮೇಲೆ ಅವರು ಒಂದು ವಾಯುವನ್ನು ಉಲ್ಲೇಖ ಮಾಡ್ತಾರೆ, ಪ್ರಣಹ ವಾಯು ಅಂತ. ಅವರ ನಂತರ ಅನಿರುದ್ಧ, ಸ್ವಯಂಭುವ ಮನು, ದಕ್ಷ, ಬೃಹಸ್ಪತಿ, ಶಚಿ ಮತ್ತು ರತಿ, ಇಬ್ಬರು ಹೆಂಡಂದರು. ಇಂದ್ರನ ಹೆಂಡತಿ ಅಲ್ಲಿದ್ದಾಳೆ ಮತ್ತು ಅವರ ಜೊತೆಗೆ ರತಿ ಇದ್ದಾಳೆ, ಮನ್ಮಥನ ಹೆಂಡತಿ. ಇವರ ಮೇಲೆ ಇಷ್ಟು ಜನ ಆದ ನಂತರದಲ್ಲಿ ಅಹಂಕಾರ ಪ್ರಾಣ ಅಂತ ಇನ್ನೊಂದು ವಾಯು. ಈ ಅಹಂಕಾರ ಪ್ರಾಣ ಆದ ಮೇಲೆ ನಮಗೆ ಸಿಕ್ಕುವುದು 8ನೆಯದ್ದು ಇಂದ್ರ ಮತ್ತು ಕಾಮ. ಸೊ 7 ಕೆಳಗಿನ ಮೆಟ್ಟಲಿಗೆ ಮಧ್ಯ ಇಂದ್ರ ಮತ್ತು ಕಾಮ ಒಂದು 8ನೆಯದ್ದು. 9ನೆಯದ್ದು ಅವರು ಹೇಳ್ತಾರೆ ಕೆಳಗಿನದ್ದೆಲ್ಲ ಲೌಕಿಕ ವ್ಯವಹಾರವನ್ನು ನೋಡಿಕೊಳ್ಳುವ ಕಕ್ಷೆಗಳು, ಮೇಲಿನವರು ಜ್ಞಾನ ಸಂಬಂಧಿ ಕಕ್ಷೆಗಳು. ಹಾಗಾಗಿ ಈ ಇಂದ್ರ ಮತ್ತು ಕಾಮನ ಮೇಲೆ ಯಾರಿದ್ದಾರೆ ಅಂತ ಕೇಳಿದರೆ ತಕ್ಷಣ ಹೇಳ್ತಾರೆ ಪಾರ್ವತಿ ಮತ್ತು ಗರುಡನ ಹೆಂಡತಿ, ಶೇಷನ ಹೆಂಡತಿ, ವಾರುಣಿ ಮತ್ತು ಸುಪರ್ಣ ವಾರುಣಿಯರು ಅಲ್ಲಿ ಇಮಿಡಿಯೇಟ್ ಇಂದ್ರನ ಮೇಲೆ ಪಾರ್ವತಿ, ಸುಪರ್ಣ, ವಾರುಣಿ ಆದ ನಂತರ ಯಾರಿದ್ದಾರೆ? ಕೃಷ್ಣನ 6 ಹೆಂಡಂದಿರ ಹೆಸರು ಹೇಳ್ತಾರೆ. ಸತ್ಯಭಾಮೆ ರುಕ್ಮಿಣಿಯನ್ನು ಹೇಳಲ್ಲ, ಯಾಕಂದರೆ ಅವರು ಆಲ್ರೆಡಿ ಲಕ್ಷ್ಮಿಗೆ ಸಂಬಂಧಪಟ್ಟವರು, ಅವರ ಹೆಸರಿಲ್ಲ.
ಈ 6 ಜನ ಯಾರು? ನೀಳ, ಭದ್ರ, ಲಕ್ಷ್ಮಣ, ಜಾಂಬವಂತಿ, ಕಾಳಿಂದಿ, ಮಿತ್ರವಿಂದ. ಈ 6 ಜನರ ಮೇಲೆ ಯಾರಿದ್ದಾರೆ? ಗರುಡ, ಶೇಷ, ಶಿವ. ಪೋರ್ಟ್ಫೋಲಿಯೋಗಳು ಮೇಲ್ಮೇಲೆ ಹೋಗ್ತಾ ಗರುಡ, ಶೇಷ, ಶಿವನ ಪೋರ್ಟ್ಫೋಲಿಯೋಕ್ಕೆ ಬಂತು. ಈ ಗರುಡ, ಶೇಷ, ಶಿವ ಇವರ ಪೋರ್ಟ್ಫೋಲಿಯೋದ ಮೇಲೆ ಯಾರಿದ್ದಾರೆ? ಅವರು ಹೇಳ್ತಾರೆ ಅಲ್ಲಿ ಸರಸ್ವತಿ ಮತ್ತು ಭಾರತಿ ಇದ್ದಾರೆ. ಸರಸ್ವತಿ ಭಾರತಿ ಯಾರು? ಸರಸ್ವತಿ ಬ್ರಹ್ಮನ ಹೆಂಡತಿ, ವಾಯುವಿನ ಹೆಂಡತಿ ಭಾರತಿ ಅಲ್ಲಿದ್ದಾರೆ. ಅವರ ಮೇಲೆ ಯಾರಿದ್ದಾರೆ? ಅವರ ಮೇಲೆ ಬ್ರಹ್ಮ ಮತ್ತು ವಾಯು ಇದ್ದಾರೆ. ಬ್ರಹ್ಮ ಮತ್ತು ವಾಯುವಿನ ಮೇಲೆ ಯಾರಿದ್ದಾರೆ? ಅಲ್ಲಿಗೆ ಬಂದಾಗ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಯ ಮೇಲೆ ಯಾರಿದ್ದಾರೆ? ಅವರ ಪ್ರಕಾರ ನಾರಾಯಣನಿದ್ದಾನೆ, ಪರಮಪುರುಷನಿದ್ದಾನೆ ಅಂದ್ಕೊಳ್ಳಿ, ಭಗವಂತನಿದ್ದಾನೆ. ಇದು 15 ಕಕ್ಷೆ. ಹೀಗೊಂದು ಕ್ರೊನೊಲಾಜಿಕಲ್ಲಿ ಸೋಪಾನಬದ್ಧವಾಗಿ ಅವನ ತನಕ ಹೋಗುವಾಗ ಯಾರು ಫಸ್ಟು ಯಾರು ಸೆಕೆಂಡು ಹೀಗೆ ಕ್ಯಾಟಗರೈಸ್ ಮಾಡಿ ಅತ್ಯಂತ ಕನಿಷ್ಠ ಅಂತ ಐತರೇಯ ಬ್ರಾಹ್ಮಣ ಈ ಅರ್ಥದಲ್ಲಿ ಹೇಳಿದೆ. ಅವರಂ ಕಮ್ಮಿ, ಕನಿಷ್ಠ ಸ್ಥಾನ, ಪ್ರಥಮ ಸ್ಥಾನ ಅಗ್ನಿಹೇ. ವರೇಣ್ಯಂ ವಿಷ್ಣು, ವಿಷ್ಣುವೇ ನಾರಾಯಣ ಅನ್ನುವ ಅದನ್ನು ಸಮನ್ವಯ ಮಾಡುವ ಒಂದು ಪದ್ಧತಿ ಇದೆ. ಆದ್ದರಿಂದ ಅವನು ಅವರಿಬ್ಬರ ತದಂತರೇಣ, ಅವರಿಬ್ಬರ ಅಂತರ ನಡುವಿನಲ್ಲಿ ಇವರೆಲ್ಲ ದೇವತೆಗಳು. ಈಗ ನಿಮಗೆ ಹೆಸರುಗಳು ಎಲ್ಲ ಸಿಕ್ತು. ಇಷ್ಟು ಜನ ಇದ್ದಾರೆ. ಇವರು ಅಡ್ಮಿನಿಸ್ಟ್ರೇಷನ್ ನೋಡ್ತಾರೆ ಅಂತ ಯಾವನೋ ಒಬ್ಬ ದ್ರಷ್ಟಾರ ಎಲ್ಲಿ ಕೂತು ನೋಡಿರಬಹುದು, ನನಗೆ ಗೊತ್ತಿಲ್ಲ. ಒಂದು ಅಡ್ಮಿನಿಸ್ಟ್ರೇಷನ್ ಸರಳವಾಗಿ ಸುಸೂತ್ರವಾಗಿ ಆಗಬೇಕಾದ್ರೆ ಹೀಗೊಂದು ಮಾಡ್ಕೋಬೇಕು, ಅವರವರವರ ಪೋರ್ಟ್ಫೋಲಿಯೋ ಹಂಚ್ಕೊಂಡಿದ್ದಾರೆ ಅಂತ ಅವರದೊಂದು ವ್ಯವಸ್ಥೆಯ ವಿವರಣೆ ಇರ್ಬೋದು. ನಾನು ಅದರ ಅಥೆಂಟಿಸಿಟಿಯನ್ನು ಕ್ವೆಶ್ಚನೂ ಮಾಡುವುದಿಲ್ಲ, ಸಮರ್ಥನೆಯೂ ಮಾಡುವುದಿಲ್ಲ. ಹೀಗೊಂದು ವಿವರಣೆಯನ್ನು ಮಧ್ವಾಚಾರ್ಯರ ಮುಖಾಂತರ ನಮ್ಮ ಅಪ್ಪ ಕೊಡ್ತಾರೆ. ಸ್ವಲ್ಪ ಮುಂದೆ ಇದು ಬೇಕಾಗ್ತದೆ. ಈ ಉಪನಿಷತ್ ಅಂಥದ್ದು ಮಾತು ಹೇಳುತ್ತೆ. ಆದ್ದರಿಂದ ನಾನು ಇದನ್ನು ಹೇಳಬೇಕಾಯಿತು, ಅನಿವಾರ್ಯವಾಗಿ ಹೇಳಿದ್ದೇನೆ. ನಾನು ಸಾಮಾನ್ಯವಾಗಿ ನಾನು ಕಾಣದ್ದು ನನಗೆ ಸಮರ್ಥನೆ ಮಾಡಲಿಕ್ಕೆ ನನ್ನಲ್ಲಿ ಅನುಭವದಲ್ಲಿ ಯಾವುದೇ ಪ್ರೂಫ್ ಇಲ್ಲದನ್ನು ಹೇಳಲ್ಲ ನಾನು. ಆದರೆ ಇದನ್ನು ನಾನು ಹೇಳಿದ್ದೇನೆ, ಅಲ್ಲುಂಟು, ನಿಮಗೆ ತೋರಿಸಿದ್ದು ಕೊಟ್ಟಿದ್ದು ಅಷ್ಟೇ. ಹೀಗಾಗಿ ಅಗ್ನಿಯನ್ನು ಫಸ್ಟ್ ಪೋರ್ಟ್ಫೋಲಿಯೋದಲ್ಲಿರೋನನ್ನು ಫಸ್ಟ್ ಕಳಿಸ್ಬೇಕು ಕೆಲಸಕ್ಕೆ. ಡ್ಯೂಟಿ ನಿನ್ನದು, ನೀನು ಮಾಡಿ ಬಾ ಅಂತ. ಅವನಿಗೆ ಆಗದಿದ್ರೆ ಮತ್ತೆ ಮೇಲಿನವರನ್ನು ಕಳಿಸುವ. ಫಸ್ಟ್ ನೀನು ಹೋಗಿ ಬಾಪ ಅಂತ ಕಳಿಸಿದ್ದಾರೆ ಅಂತ ಒಂದು ಆರ್ಗ್ಯುಮೆಂಟ್. ಈ ಅಗ್ನಿ ಫಸ್ಟ್ ಪೋರ್ಟ್ಫೋಲಿಯೋದವನೇ ಎಂಥ ಕೇಪೇಬಲ್. ಅವನಿಗೇನು ಸಾಮಾನ್ಯ ಕೆಪಾಸಿಟಿಯಾ? ಅವನಿಗೆ ಜಾತವೇದ ಹೇಗೂ ಎಲ್ಲ ಇಲ್ಲಿ ಹುಟ್ಟಿರುವ ಸಕಲ ಜೀವರಾಶಿಗಳನ್ನು ಬಲ್ಲವ, ಅದು ಒಂದಂತೂ ಹೇಗೂ ಉಂಟು. ಅಲ್ಲದಿದ್ದರೂ ಕೂಡ ನೋಡಿ, ಅವನು ದಕ್ಷಿಣಾಗ್ನಿ ಸುಡುವ ಸಂದರ್ಭದಲ್ಲಿ ಎಲ್ಲರನ್ನೂ ಸುಡುವವನು. ಅವನು ಬರೇ ದಕ್ಷಿಣಾಗ್ನಿ ಅಲ್ಲ, ಪ್ರತಿ ಬದುಕು ಇವತ್ತು ನಿರಂತರವಾಗಿ ನಡೆಯುತ್ತಿದ್ದರೆ ಅವನಿಂದ ಗಾರ್ಹಪತ್ಯಾಗ್ನಿ. ಅವನು ಮನೆಗೆ ಬಂದಾಗ ಬೆಂಕಿಯಾಗಿ ಒಲೆಯಲ್ಲಿ ಕೂತು ನಮ್ಮ ಹೊಟ್ಟೆಯನ್ನು ಸಲಹುವ, ಆ ಮೂಲಕ ಭಗವಂತನನ್ನು ತಣಿಸುವ ಅಗ್ನಿ ಅವನು. ಅಷ್ಟು ಮಾತ್ರವಾ? ಅವನು ದಕ್ಷಿಣಾಗ್ನಿ ಸುಡುವ ಮತ್ತು ಪೋಷಿಸುವ ಅಗ್ನಿ ಮಾತ್ರ ಅಲ್ಲ, ಅವನು ಆವಹನೀಯ ಅಗ್ನಿ. ನೀವು ಅಗ್ನಿ ಮೇಳೇ ಪುರೋಹಿತಂ, ಋಗ್ವೇದ ಪ್ರಾರಂಭ ಆಗುವುದೇ ನೀನು ಪುರೋಹಿತ ಬಾ, ನಾವು ಕೊಡುವ ಎಲ್ಲ ಆಜ್ಯಗಳನ್ನು ಆ ಭಗವಂತನಿಗೆ ಮುಟ್ಟಿಸುವ ಅಂದಾಗ ಒಂದಿಷ್ಟು ತಾನು ಇಟ್ಟುಕೊಳ್ಳದೆ ಅಷ್ಟನ್ನು ಭಗವಂತನಿಗೆ ಮುಟ್ಟಿಸುವ ಅತ್ಯಂತ ನಿಸ್ಪೃಹ ಭಾವದ, ಸಕಲವನ್ನು ತಾನು ಭುಂಜಿಸಿದ ಹಾಗೆ ಕಂಡು ತಾನು ಏನನ್ನು ಭುಂಜಿಸದೆ ತಾನು ಅದನ್ನು ಅವನಿಗೆ ಅರ್ಪಿಸುವ ಮಹತ್ತರವಾದ ಸೇತುವೆಯ ಕೆಲಸ ಮಾಡುವವನು ಅಗ್ನಿ ಅಂದರೆ. ಅಂಥವನು ಸಾಮಾನ್ಯ ವಿಶೇಷಣಗಳೆಲ್ಲ ಅವನದ್ದು. ಅಂಥ ಅಗ್ನಿ, ಆ ಥರದ ಅಗ್ನಿ ಒಂದು ಕಡೆ ಸುಡಬಲ್ಲವ, ಒಂದು ಕಡೆ ಪೋಷಿಸಬಲ್ಲವ, ಇನ್ನೊಂದು ಕಡೆ ಒಬ್ಬ ಪುರೋಹಿತನ ಹಾಗೆ ಜಗತ್ತನ್ನು ಸೇತುವೆ ಮಾಡಿ ನಡೆಸಬಲ್ಲವ. ಇಷ್ಟೆಲ್ಲ ಸಾಮರ್ಥ್ಯಗಳಲ್ಲಿ ಇರುವಂತಹ ಅಗ್ನಿ ಅವನು ಏಕಕಾಲಕ್ಕೆ ಜಾತವೇದ, ಈ ಜಗತ್ತಿನ ಸಕಲ ಜೀವರಾಶಿ ಹುಟ್ಟಿದ್ದನ್ನು ತಿಳಿಯಬಲ್ಲವ. ಇಷ್ಟೂ ಗೊತ್ತಿರುವ ಅಗ್ನಿಗೇನೇ ಆಗಲಿಲ್ಲ ನಮ್ಮದೇನು ಕಥೆ ಅಂತ ಪ್ರಶ್ನೆ. ಹಾಗಾದರೆ ಎರಡನೆಯವನಿದ್ದಾನಲ್ಲ, ಸ್ವಲ್ಪ ಇವನ ನಂತರ ಇನ್ನು ಎರಡನೆಯ ಪೋರ್ಟ್ಫೋಲಿಯೋಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಮಿಡಿಯೇಟಲ್ಲಿ ಇದ್ದ ನಾರದನನ್ನು ವರುಣನನ್ನು ಕೇಳಲಿಲ್ಲ. ಯಾಕೆ? ನಾನು ಅದನ್ನೇ ನಿಮಗೆ ಹೇಳಿದ್ದು. ಈಗ ಅವರು ಒಂದು ಪೋರ್ಟ್ಫೋಲಿಯೋ ಯಾವುದು? ಕಾಣುವ ಲೋಕದಿಂದ ಆಯ್ಕೆ ಮಾಡಿದರು ಅಗ್ನಿಯನ್ನು. ಈಗ ಕಾಣದ ಲೋಕ ಉಂಟು, ಆಕಾಶ ಮತ್ತು ವಾಯು. ಸೊ ಆಕಾಶ ಮತ್ತು ವಾಯುವಿನಲ್ಲಿ ವಾಯುವನ್ನು ಕಳಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಆಕಾಶದ ದೇವತೆಯನ್ನು ಕಳಿಸಲಿಲ್ಲ, ವಾಯುವಿನ ದೇವತೆಯನ್ನು ಕಳಿಸಿದರು.
ಈ ವಾಯುವಿನ ದೇವತೆ ನಾನು ಈಗಾಗಲೇ ಹೇಳಿದ ಹಾಗೆ ಅವಿದಿತಂ, ವಿದಿತಂ ಮತ್ತು ಅವಿದಿತಂ, ಕಾಣುವ ಲೋಕ, ಕಾಣದೇ ಇರುವ ಲೋಕದ. ಕಾಣುವ ಲೋಕದವರಿಗೆ ಗೊತ್ತಾಗಲಿಲ್ಲ ಅನ್ನುವುದಕ್ಕೆ ಅಗ್ನಿ ಸಾಕ್ಷಿ ಆಯಿತು. ಕಾಣದೇ ಇರುವ ಲೋಕದಲ್ಲಿ ವಾಯುವನ್ನು ಕಳಿಸಿ ನೋಡೋಣ ಅಂತ ಎರಡನೆಯ ಸಾಧ್ಯತೆ, ಅವನನ್ನು ಕಳಿಸಿದರು. ಅವನು ಎಂಥವ? ಅವನು ಮಾತರಿಶ್ವ ಅಂತ ಒಂದು ಹೆಸರು, ಇನ್ನೊಂದು ವಾಯು. ಎಂಥ ವಾಯು? ಅವನು ಪ್ರಾಣವಾಯುವಾಗಿ ಮಾತ್ರವಾ? ಅಲ್ಲ, ಅವನು ಪ್ರಾಣವಾಯುವಾಗಿ ಮಾತ್ರ ಅಲ್ಲ, ಅವನು ವಾಯು ಅಂತಂದರೆ ಈ ಜಗತ್ತಿನ ಸಕಲ, ಈ ಬ್ರಹ್ಮಾಂಡದ ಸಕಲ ಸಂಗತಿಗಳನ್ನು ಬಂಧನದಲ್ಲಿ, ತನ್ನ ಬಂಧನದಲ್ಲಿಟ್ಟು ಅವು ತಮ್ಮ ತಮ್ಮ ಕಕ್ಷೆಯಲ್ಲಿ ಚಲಿಸುವಂತೆ ಮಾಡುವವ ಅಲ್ವಾ? ನಮಗೆ ಆಕಾಶದಲ್ಲಿ ಭೂಮಿ ತೇಲ್ತಾ ಇದೆ ಈಗ. ಆ್ಯಕ್ಚುಲಿ ಆಕಾಶಕ್ಕೆ ಬುಡದಲ್ಲಿ ಯಾರೂ ಇಲ್ಲ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕೆ. ಅಥವಾ ಯಾವ್ಯಾವ ನಾವು ನಕ್ಷತ್ರ ಗ್ರಹಗಳನ್ನು ಹೇಳ್ತೇವೆ ಅವುಗಳೆಲ್ಲ ತೇಲ್ತಿವೆ. ತೇಲಿಸುವುದು ಯಾರಪ್ಪ? ಅದು ನಾನು ಅಂತ ವಾಯು ಅನ್ನೋದನ್ನು ಭಾಗವತ ಹೇಳುತ್ತೆ. ಇದನ್ನು ನಾನು ಬಹಳ ಬಾರಿಗೆ ಹೇಗೆ ಇದನ್ನು ವಿವರಿಸುವುದು? ಆಕಾಶದಲ್ಲಿ ಭೂಮಿ ನಿಂತಿದೆ, ಇದನ್ನು ವಾಯು ಹಿಡಿದಿಟ್ಟಿದ್ದಾನೆ. ಒಂದು ದಿನ ವಾಯುವು ತನ್ನ ಹಿಡಿತವನ್ನು ಟಕ್ ಅಂತ ಕಳಚಿದರೆ ಅದು ಕಕ್ಷೆಯಿಂದ ಕೆಳಗೆ ಬೀಳುತ್ತೆ ಅನ್ನುತ್ತೆ ಶ್ರೀಮದ್ ಭಾಗವತ. ಹಾಗಾಗಿ ಕಳಚಿತ್ತು, ಹಾಗೆ ಕಳಚುವಂತೆ ಹಿರಣ್ಯಾಕ್ಷ ಮಾಡಿದ ಅನ್ನೋದನ್ನು ನಮ್ಮ ಕಥೆ ಹೇಳುತ್ತೆ. ಈ ಕಳಚುವುದು ಅಂದರೆ ವಾಯು ಬಂಧನ ಆದರೆ ಆಯಿತು. ನಿಮಗೆ ಗೊತ್ತು, ಧ್ರುವ ತನ್ನ ತಪಸ್ಸು ಮಾಡುವಾಗ ತಪಸ್ಸಿನ ಫಲ ಎಷ್ಟು ಪರಿಣಾಮಕಾರಿಯಾಗಿ ಉಸಿರಿನ ಕಡೆಗೆ ಹೋಗಿತ್ತು ಅಂದರೆ ಧ್ರುವನದು ಧ್ರುವ ಕುಂಭಕಕ್ಕೆ ಹೋಗಿಬಿಟ್ಟಿದ್ದ. ಧ್ರುವ ಕುಂಭಕಕ್ಕೆ ಹೋದರೆ ಧ್ರುವನ ಉಸಿರಷ್ಟೇ ಅಲ್ಲ, ಅವನು ಜಗತ್ತಿನ ವಾಯುವನ್ನು ತಾನು ಕುಂಭಕದಲ್ಲಿ ಇಡುವಷ್ಟು ಆ ಎಕ್ಸ್ಪ್ಯಾನ್ಷನ್ಗೆ ಹೋದದ್ರಿಂದ ವಾಯುಬಂಧನ ಎಲ್ಲ ಕಡೆ ಆಯಿತು ಅಂತ ಎಲ್ಲರಿಗೂ ಉಸಿರು ಕಟ್ಟಿ ದೇವತೆಗಳು ಓಡಿದ್ರು ಅಂತ ವಿವರಣೆ ಬರುತ್ತೆ. ನಮ್ಗೆ ಕೆಲವೊಮ್ಮೆ ಆಗುತ್ತಲ್ಲ, ನಿರ್ವಾತ ಆದಾಗ ಏನೋ ಒಂದು ಭಯಂಕರ ದಾಹ, ನಾವಿನ್ನೂ ಸಣ್ಣ ಪುಟ್ಟ ದಾಹಕ್ಕೆ ಹೇಳ್ತಿದ್ದೇವೆ, ಅದರ ಎಕ್ಸ್ಟ್ರೀಮಿಟಿ ಎಲ್ಲಿ ಉಂಟೋ ಯಾರಿಗೂ ಗೊತ್ತು. ಹೀಗೆ ಇರುವ ವಾಯು ಅವನು ಆಕಾಶದ ಭೂಮಿಯನ್ನು ಹೇಗೆ ಇಟ್ಕೊಂಡ? ನನಗೆ ಅದನ್ನು ಬಹಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಬಹಳ ಇಷ್ಟವಾದ ಒಂದು ಸಂಗತಿ ಆಗ ನನಗೆ ಹೊಳೆದದ್ದನ್ನು ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಗುಂಡು ಕಲ್ಲನ್ನು ಕೊಟ್ಟರೆ, ಒಂದು 20 kg ಇದೆ ಅಂದ್ಕೊಳ್ಳಿ, ಇಲ್ಲಿ ಇಡು ಅಂತ ನೀವು ತೋರಿಸುವಾಗ ಅಲ್ಲೇನೂ ಅದಕ್ಕೊಂದು ಸಪೋರ್ಟ್ ಇಲ್ಲದ್ರೆ ನೀವು ಇಲ್ಲಿ ಹೇಗಿಡ್ತೀರಿ? ಒಂದೇ ಸಾಧ್ಯತೆ, ಅದಕ್ಕೊಂದು ದಾರ ಕಟ್ಟುವುದು. ಒಂದು ದಾರ ಕಟ್ಟಿ ಅದನ್ನು ಫಾಸ್ಟಾಗಿ ನಾನು ದಾರವನ್ನು ತಿರುಗಿಸುವುದು ವಾಯುವಿನಲ್ಲಿ. ಆ ವಾಯುವಿನ ಫೋರ್ಸಲ್ಲಿ ನಾನು ಆ ಜಾಗಕ್ಕೆ ನಿಲ್ಲಿಸಕ್ಕೆ ಬರುತ್ತೆ ಅಲ್ವಾ? ಅಲ್ಲೇ ಇರ್ಬೋದು ಅದು. ನಾನು ಕೈ ತಿರುಗಿಸ್ತಾ ಇರ್ಬೇಕು ಮಾತ್ರ. ಯಾವಾಗ ವಾಯು ನಿಂತಿತ್ತು ಅದು ಬೀಳುತ್ತೆ. ಎಲ್ಲಿವರೆಗೆ ನನ್ನ ವಾಯುವಿನ ಸಪೋರ್ಟನ್ನು ಅದು ತಗೊಳ್ಳುತ್ತೆ ಆ ದಾರದ ಮುಖಾಂತರ, ಅಲ್ಲಿವರೆಗೆ ಅದು ಅಲ್ಲಿರುತ್ತೆ. ಹೀಗೆ ಭೂಮಿ ನಿಂತಿದೆ ಅಥವಾ ಹೀಗೆ ಎಲ್ಲವೂ ನಿಂತಿದೆ, ಇದು ವಾಯುವಿನ ಸಾಮರ್ಥ್ಯ. ಮತ್ತು ಅವನು ಮಾತರಿಶ್ವ ಯಾಕೆಂದರೆ ಆಕಾಶಾದ್ವಾಯು ವಾಯೋರಗ್ನಿಃ ಅಗ್ನೇರಾಪಹಾದ್ಭ್ಯ ಪೃಥ್ವಿ ಅಂತ ಉಪನಿಷತ್ತುಗಳು ಅಥವಾ ವೇದ. ಮೊದಲು ಆಕಾಶವನ್ನು ಭಗವಂತ ಸೃಷ್ಟಿಸಿದ. ಮಹತ್ತತ್ವ, ಅಹಂಕಾರ ತತ್ವ, ಆ ಬಳಿಕ ವೈಕಾರಿಕ, ತೈಜಸ್ಸಿ, ಈ ಥರ ಎಲ್ಲ ನಿಮಗೆ ಭಾಗವತ ಕೇಳಿದವರಿದ್ದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕನುಗುಣವಾಗಿ ಅವನು ಸೃಷ್ಟಿ ಮಾಡುವ ಪಂಚಭೂತಗಳು ತೈಜಸ ಆದ ನಂತರದ ತಾಮಸದಿಂದ ಉಂಟಾದದ್ದು. ಈ ತಾಮಸದಲ್ಲಿ ಉಂಟಾದಾಗ ಪ್ರಥಮದಲ್ಲಿ ಆಕಾಶದಿಂದ ವಾಯು, ಆದ್ದರಿಂದ ಅವನಿಗೆ ಮಾತರಿಶ್ವ ಅಂತ ಹೆಸರು. ಆಕಾಶದ ಮಗ. ಮಾತಾ ಅಂದರೆ ಆಕಾಶ. ಹಾಗಾಗಿ ಮಾತೃ ಶಬ್ದ ಪುಲ್ಲಿಂಗ ಅಂತ ಅಪ್ಪನದ್ದು. ಆಕಾಶದ ಮಗ ಇವ ಮಾತರಿಶ್ವ. ಹಾಗಾಗಿ ಅವನೇನು ಸಾಮಾನ್ಯನಾ? ಅವನು ಇಡೀ ಜಗತ್ತನ್ನು ಧಾರಣೆ ಮಾಡಬಲ್ಲ ಶಕ್ತಿ ಉಳ್ಳಂತಹ ಒಬ್ಬ ವ್ಯಕ್ತಿ. ಏಕಕಾಲಕ್ಕೆ ಆ ಒಂದು ಮಾತೆಯನ್ನು ಪಡೆದವ, ಆಕಾಶ ಅನ್ನುವ ಮಾತೆಯನ್ನೇ ತನ್ನ ತಂದೆಯಾಗಿ ಪಡೆದವ ಅಂಥ. ಅದಕ್ಕೆ ನೋಡಿ, ಮಾತೃ ಅನ್ನೋದು ಪುಲ್ಲಿಂಗ ಅಂದಾಗ ನನಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ನೋಡಿ, ಇದನ್ನು ಹುಟ್ಟಿಸುವ ತಾಯಿ ಒಬ್ಬಳಿದ್ದಾಳೆ, ಅವಳು ಅಕ್ಷರ ಪುರುಷ ಅಂತಾನೆ ಭಗವಂತ. ಅವಳನ್ನು ಅಕ್ಷರ ಪುರುಷಿ ಅಥವಾ ಸ್ತ್ರೀ ಅಂತ ಹೇಳಲ್ಲ. ಮಾತೃ ಅನ್ನೋದು ತಂದೆಯೇ, ಅವಳಿಗೂ ಸಾವಿಲ್ಲ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದು ಪಕ್ಕನೆ ನೆನಪಾಗ್ತಿದೆ ಅಷ್ಟೇ ಇದನ್ನು ಹೇಳುವಾಗ. ಆ ಥರ ಮಾತರಿಶ್ವ. ಅಷ್ಟು ಮಾತ್ರವಾ? ಇವನಿಗೆ 49 ಮರುದ್ಗಣಗಳು ಇವರು. ಅದು ಇಂದ್ರನ ಕಥೆ ನಿಮಗೆ ಗೊತ್ತು. ಹೊಟ್ಟೆಯಲ್ಲಿ 7 ಬಾರಿ ಕೊಚ್ಚಿದ್ದು, ಅದಕ್ಕನುಗುಣವಾಗಿ ಹುಟ್ಟಿದ್ದು ದ್ವಿತೀಯ ಹೊಟ್ಟೆಯಿಂದ ಮರುದ್ಗಣಗಳಾಗಿ 7 49 ವಾಯು. ಈ ಮರುತರನ್ನೇ ಮರುತ ಅನ್ನುವ ಶಬ್ದದಿಂದಲೇ ಮಾರುತಿ ಬಂದದ್ದು. ಗಾಳಿಗೆ ಸಂಬಂಧಪಟ್ಟ ದೊರೆಯಾದದ್ದರಿಂದ ಅವನು. ಆ ಮರುತರೇ ಇಂದ್ರನಿಗೂ ಸಹಾಯ ಮಾಡುವುದು ಮಳೆಗೆ ಎಲ್ಲ. ಇವರಲ್ಲಿ ಯಾರು ಹೋಗಿದ್ದು? ಅದು ಮತ್ತೆ
ಅದಕ್ಕೆ ಅಪ್ಪ ಈ ಪೋರ್ಟ್ಫೋಲಿಯೋದ ಪ್ರಕಾರ ಅಹಂಕಾರ ಪ್ರಾಣ ಹೋಗಿದೆ ಅಂತ ಒಂದು ವಿವರಣೆ ಕೊಡ್ತಾರೆ. ಅದು ನನಗೆ ಅದರಲ್ಲೆಲ್ಲ ನನಗೆ ಗೊತ್ತಿಲ್ಲದ ವಿಷಯ ಅಂತೂ ಹಾಗೆ ಒಂದು ವಿವರಣೆ. ಅಂಥ ವಾಯುವೇ ಸೋತ, ನಮ್ಮ ಕಥೆ ಏನು ಅಂತ ಕೇಳ್ತಿದ್ದಾರೆ. ಅಂದರೆ ಗೊತ್ತಿದ್ದವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದವರಿಗೆ ಗೊತ್ತುಂಟು ಹೇಳೋಕ್ಕೆ ಇಬ್ಬರು ಗೊತ್ತಿದ್ದವರು ಹೋದವರಿಗೆ ಗೊತ್ತೇ ಆಗಲಿಲ್ಲ. ಪ್ರೂಫ್ ಈಗ ಎವಿಡೆನ್ಸ್, ಬರೀ ಹೇಳಿದ್ದಲ್ಲ ನಾವು ಥಿಯರಿ. ಭಾರಿ ಗೊತ್ತಿದ್ದವರಲ್ಲ ಇವರು. ಅಗ್ನಿ ಗೊತ್ತಿದ್ದವನಲ್ವ ಭಗವಂತನನ್ನು, ವಾಯು ಗೊತ್ತಿದ್ದವನಲ್ಲ, ನಮ್ಮ ಪ್ರಕಾರ ಗೊತ್ತಿದ್ದವರಲ್ವ. ಎಲ್ಲಿ ಗೊತ್ತಾಯಿತು? ಒಂದು ಸಣ್ಣ ವೇಷ ಬದಲಾಯಿದ ಕೂಡಲೇ ಗೊತ್ತಾಗಲಿಲ್ಲ ಇವ ಭಗವಂತ ಅಂತ. ಇನ್ನೇನು ಗೊತ್ತಾಗುತ್ತೆ ಅಂತ ನಮಗೆ ಇಂಡೈರೆಕ್ಟ್ಲಿ ಹೇಳ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ಇಂದ್ರ ಹೋದನಲ್ಲ, ಈ ಇಂದ್ರನಿಗೆ ಯಾಕೆ ಗೊತ್ತಾಯಿತು, ಯಾಕೆ ಗೊತ್ತಾಯಿತು ಅನ್ನೋದಕ್ಕೆ ಅಲ್ಲಿ ಎಲ್ಲಿಯೂ ಕೂಡ ನಮಗೆ ಸೂಚನೆ ಗೊತ್ತಾಗೋದಿಲ್ಲ. ಇಂದ್ರ ಈಗ ತಮಭ್ಯದ್ರವತ್, ಇವನು ಕೂಡ ಅವರ ಹಾಗೆ ಭಾರಿ ಫೋರ್ಸಲ್ಲಿ ಹೋಗಿದ್ದಾನಪ್ಪ. ಯಾಕೆ ತದಭ್ಯವದತ್ತಾಗಲಿಲ್ಲ? ಅವನು ಕೂಡಲೇ ಯಾಕೆ ಇವನ ಮುಂದೆ ನಿಂತು ಕೇಳಲಿಲ್ಲ, ಅಪ್ಪ ನೀನು ಯಾರು ಅಂತ ಯಾಕೆ ಇಂದ್ರನೇ ಕೇಳಲಿಲ್ಲ? ತಸ್ಮಾತ್ ತಿರೋದಧೆ, ತಕ್ಷಣ ಅವನು ಯಾಕೆ ಅಂತರ್ಧಾನನಾದ? ಯಾಕೆ ಅನ್ನೋದಕ್ಕೆ ಇಲ್ಲಿ ವಿವರಣೆ ಇಲ್ಲ. ಆದರೆ ಇಂದ್ರನ ಗುಣಲಕ್ಷಣಗಳನ್ನು ನಾವು ನೋಡುವಾಗ ಇಂದ್ರ ಮಹಾಸಂಭಾವಿತ. ಇಂದ್ರ ಪರಮಪುರುಷ ಭಗವಂತನ ಮುಂದೆ ಸೋಲನ್ನು ಒಪ್ಪಿಕೊಳ್ಳುವವ. ಋಗ್ವೇದ ಮೊದಲಾದವುದನ್ನು ನೋಡಿದರೆ ನಾವು ಮಾಡುವ ಎಲ್ಲ ಯಜ್ಞ ಯಾಗಗಳ ಫಲಗಳನ್ನು ತಗೊಂಡು ಹೋಗಿ ಇಂದ್ರನಿಗೇ ಮುಟ್ಟಿಸುವುದು ನಾವು. ಇಂದ್ರ ಪರಮತತ್ವಕ್ಕೆ ಕೊಡುವುದು ಮತ್ತು ಪರಮತತ್ವದಿಂದ ಕೊಟ್ಟದ್ದನ್ನು ಬಹಳ ಸಂಭಾವಿತನಾಗಿ ವಿನಯಶೀಲನಾಗಿ ಫಲ ಯಾರಿಗೆ ಮುಟ್ಟಬೇಕೋ ಅದನ್ನು ಮುಟ್ಟಿಸುವವರೆಗೂ ಕೂಡ ತುಂಬ ಸಜ್ಜನಿಕೆಯಿಂದ ಸಂಯಮದಿಂದ ನಡೆದುಕೊಳ್ಳುವವ. ಆ ಕಾರಣ ಉಂಟಲ್ಲ, ಅವನು ಯಾವತ್ತೂ ಕೂಡ ಸೋತಾಗ ದೇವರ ಮುಂದೆ ಸೋತೆ ಅಂತ ಅವಮಾನ ಅಂತ ಭಾವಿಸ್ತಿರ್ಲಿಲ್ವಂತೆ. ಇವರೇನು ಮಾಡಿದರು? ತತ ಏವ ನೇವವ್ರತೆ, ಸೋತೆಪ್ಪ, ಆ ಮುಖನೇ ನೋಡೋದು ತಿರುಗಿದ್ರು ನೋಡಿ. ಆ ಗುಣ ಇರಲಿಲ್ಲಂತೆ ಇಂದ್ರನಿಗೆ. ಒಂದು ವೇಳೆ ಇಂದ್ರನ ಋಗ್ವೇದದ ಗುಣಲಕ್ಷಣಗಳನ್ನು ಇಟ್ಟುಕೊಂಡು ವ್ಯಾಖ್ಯಾನಕಾರರು ಡಿಸ್ಕಸ್ ಮಾಡ್ತಾ ಹೇಳ್ತಾರೆ, ಒಂದು ವೇಳೆ ಇಂದ್ರ ಉಳಿದವರ ಹಾಗೆ, ಅಗ್ನಿಯ ಹಾಗೆ, ವಾಯುವಿನ ಹಾಗೆ ಆ ಯಕ್ಷನ ಮುಂದೆ ಸೋತಿದ್ದರೆ ಅವ ಖಂಡಿತ ನಿವವೃತೆ ಆಗ್ತಿರಲಿಲ್ಲ ಅಂತ. ಅವನ ನಿವೃತ್ತಿ ಮಾಡಿ ಬೆನ್ನು ಹಾಕಿ ಹೋಗ್ತಿರಲಿಲ್ಲ. ಅವನೇನು ಮಾಡ್ತಿದ್ದಂತೆ, ಯಾರಪ್ಪ ನೀನು, ನನ್ನನ್ನು ಸೋಲಿಸಿದೆಯಲ್ಲ, ಎಷ್ಟು ದೊಡ್ಡವನಿರಬೇಕು ನೀನು ಅಂತ ಕೇಳ್ತಿದ್ದನಂತೆ. ನೋಡಿ ಭಗವಂತನಿಗೆ ಎಷ್ಟು ಖುಷಿ. ಸೋಲುವುದನ್ನು ಒಪ್ಪಿಕೊಳ್ಳುವವರ ಮುಂದೆ ತಾನು ಅನಾವರಣ ಆಗ್ತಾನೆ. ನಾವು ಸೋಲುವುದನ್ನು ಒಪ್ಪಿಕೊಳ್ಳದೆ ಅವನು ಯಾವನವ ಸೋಲಿಸಿದ್ದು, ನನಗೆ ಮುಖ ನೋಡದ ಹಾಗಾಯಿತು, ನಾನು ಎದ್ದು ಬಂದುಬಿಟ್ಟೆ ಅಂತ ನಾವು ಪಾರಾಗುವುದನ್ನು ನೋಡ್ತೇವೆ. ಎದ್ದು ಬರುವವರನ್ನು, ಬೆನ್ನು ಹಾಕುವವರನ್ನು ಭಗವಂತ ಮತ್ತೆ ಪರೀಕ್ಷೆಗೆ ಒಳಪಡಿಸ್ತಾನೆ. ಸೋತೆವು ಅಂತ ಇಟ್ಕೊಳ್ಳೋಣ, ಬಿದ್ದೆವು ಅಂತ ಇಟ್ಕೊಳ್ಳೋಣ, ಹೇಳಲಿಕ್ಕಾಗದ ಸ್ಥಿತಿ ತಲುಪಿದೆವು ಅಂತ ಇಟ್ಕೊಳ್ಳೋಣ. ನಿನ್ನಿಂದಾಗಿದೆಯಪ್ಪ, ನೀನು ಯಾರು, ನಿನಗೆ ಏನು ಕಾರಣ, ನನ್ನ ಮೇಲೆ ಯಾವ ಕಾರಣಕ್ಕೆ ನೀನು ನನ್ನನ್ನು ಸೋಲಿಸಿದ್ದಿ, ನೀನು ಯಾರು, ನನಗೆ ಅನಾವರಣ ಮಾಡು, ನಿನ್ನನ್ನು ತೋರು ಅನ್ನುವ ಭಾವ ಇದ್ದರೆ ಸಾಕು. ಅವ ತಾನು ಯಾರು ಅನ್ನೋದನ್ನು ಹೇಳ್ತಾನೆ ಅನ್ನುವ ಸೂಚನೆಗೋಸ್ಕರ ಇಂದ್ರನಿಗೆ ಅವನು ತಾನು ಸೋಲಿಸದೇ ಉತ್ತರ ಕೊಟ್ಟ ಅಂತ. ಯಾರು ಸೋಲುವುದಕ್ಕೆ ಸಿದ್ಧನಿದ್ದಾನೋ ಅವನನ್ನು ಸೋಲಿಸುವುದಿಲ್ಲ ಭಗವಂತ ಅಂತ ಸೂಚನೆ. ನಾನು ಬಹಳ ಬಾರಿ ಹೇಳೋದುಂಟು, ಏನು ಸಾಮಾನ್ಯ ಈಗ ನಾವು ಓದಿರ್ತೇವ ಅಪ್ಪ, ಓದಿದ್ದದನ್ನೆಲ್ಲ ಚೀಟಿ ಬರ್ಕೊಂಡು ಬಂದು ಇಲ್ಲಿ ನೋಡಿ ನೋಡಿ ಹೇಳೋದಕ್ಕಿಂತ ಮರ್ತು ಹೋಯ್ತು ಅಂತ ನಿದ್ರೆ ಏನು ತೊಂದರೆ ಅಲ್ವಾ? ದೇವರ ಮುಂದೆ ಹೇಳೋದಪ್ಪ, ನಾನೆಲ್ಲ ಓದಿದೆ, ನಿಮಗೆ ಹೇಳಬೇಕು ಅಂತಲೂ ಬಂದೆ, ನಂಗೆ ಆಗಲಿಲ್ಲ, ಏನು ತೊಂದರೆ? ನಮಗೆ ನಾಳೆ ಭಾಷಣಕ್ಕೆ ಕರಿಬೇಕು, ನಮ್ಮನ್ನು ನಾಳೆ ಜನ ರಿಕಗ್ನೈಸ್ ಮಾಡಬೇಕು, ಎಲ್ಲ ತಲೆಯಲ್ಲಿ ಉಂಟು ನೋಡಿ, ಅದು ಪ್ರಾಬ್ಲಮ್. ಅದಕ್ಕೆ ಚೀಟಿ ಹಾಕ್ಕೊಂಡು ಎಲ್ಲೂ ತಪ್ಪದ ಹಾಗೆ ಹೀಗೆ ನೋಡಿಕೊಂಡು, ಅದಕ್ಕಿಂತ ಬಿಟ್ಟರೆ ವಾಸಿ ಅಲ್ವಾ? ನಾನು ಯಾರನ್ನು ಅಟ್ಯಾಕ್ ಮಾಡೋದಲ್ಲ, ಒಂದು ಸಲ ಯೋಚನೆ ಮಾಡಬೇಕು ಅಂತ ಆತ್ಮವಿವೇಚನೆ ಬೇಕಾಗಿಲ್ಲ. ನಮಗೆ ಇನ್ನೊಬ್ರಿಗೆ ಹೇಳಬೇಕು ಅನ್ನೋ ದಾಹಕ್ಕೆ ಚೀಟಿ ಬರ್ಕೊಂಡು ಬಂದು ಹೇಳುವಂಥದ್ದು ಏನು ಅಷ್ಟು ಅವಶ್ಯಕತೆ? ಯಾಕೆ ಅಂದರೆ ನಮಗೆ ಸೋಲು ಬೇಡ. ಸೋಲ್ಲಿ ಅಲ್ವಾ? ನಮ್ಮ ಅಪ್ಪ ಪ್ರಥಮ ಭಾಷಣವೇ ಅವರು ತನ್ನ ಅನುಭವವನ್ನು ಹೇಳುವಾಗ ಹೇಳ್ತಾರೆ, ಅವರು ಸಿಕ್ಕಾಪಟ್ಟೆ ಓದಿದ್ರಂತೆ. ಆಗ ಸಿಕ್ಕಾಪಟ್ಟೆ ಓದಿದ್ದರಿಂದ ಅವರನ್ನು ಮಠದವರೆಲ್ಲ ಸೇರಿಸಿ ಒಂದು ದಿನ ಕೂಡಿಸಿ ಶಿವರಾಮ ಕಾರಂತರ ಬಗ್ಗೆ ಮಾತಾಡಿ ಅಂತ ನಿಲ್ಲಿಸಿದ್ರಂತೆ. ಇವರು ಕಂಡಪಟ್ಟೆ ಓದಿದ್ದಾರೆ,
ಶಿವರಾಮ್ ಕಾರಂತರದ್ದು ಎಲ್ಲ ಕಾದಂಬರಿ ಓದಿದ್ದಾರೆ. ಶಿವರಾಮ್ ಕಾರಂತರ ಪರ್ಸನಲ್ ಗೊತ್ತು, ಶಿವರಾಮ್ ಕಾರಂತರ ಮನೋಧರ್ಮಗಳು ಗೊತ್ತು, ಎಲ್ಲ ಗೊತ್ತು ನಮ್ಮ ಅಪ್ಪನಿಗೆ. ಎದ್ದು ನಿಂತರಂತೆ ಹೇಳಬೇಕು ಅಂತ. ಶಿವರಾಮ ಕಾರಂತರು ದೊಡ್ಡ ಕಾದಂಬರಿಕಾರ, ಮುಂದೆ ಬರಲಿಲ್ಲ, ಮುಂದಿನ ವಾಕ್ಯವೇ ಬರಲಿಲ್ಲಂತೆ ನಮ್ಮ ಅಪ್ಪನಿಗೆ. ಇದು ಯಥಾರ್ಥ, ನಮ್ಮ ಆತ್ಮಚರಿತ್ರೆಯಲ್ಲಿ ಅಪ್ಪ ಹೇಳಿದ್ದಾರೆ. ನಾಳೆಯ ದಿನ ನೀವು ಬಯೋಪಿಕ್ ನೋಡಿದರೆ ಇದೆಲ್ಲ ಉಂಟು. ನಮ್ಮ ಅಪ್ಪ ಎದ್ದು ನಿಲ್ತಾರೆ, ಶಿವರಾಮ ಕಾರಂತರು ಬಹಳ ದೊಡ್ಡ ಕಾದಂಬರಿಕಾರ, ಮುಂದಿನ ವಾಕ್ಯವೇ ಬರೋದಿಲ್ಲ, ಕೂತ್ಬಿಡ್ತಾರೆ ನಮ್ಮಪ್ಪ. ಸೋತರು ನೋಡಿ, ವಾಕ್ ಒಲಿಯಿತು. ನೋಡಿ ಹೇಳ್ತೇನೆ ಅಂತ ಹೋಗಲಿಲ್ಲ. ನೋಡಿ ಹೇಳ್ತೇನೆ ಅಂತ ಹೋಗುವುದಕ್ಕಿಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಕೂತ್ಕೊಳ್ತೇನೆ ಅಂದರೆ ಏನು ತಪ್ಪೇನು, ಯಾರಿಗೆ ನಷ್ಟ ಅಲ್ವಾ? ಈ ಒಂದು ಸೋಲುವುದಕ್ಕೆ ಸಿದ್ಧರಾದವರನ್ನು ಸೋಲದಂತೆ ದೇವರು ಕೈ ಹಿಡಿತಾನೆ ಅಂತ. ಇಂದ್ರ ಸೋಲುವುದಕ್ಕೆ ಸಿದ್ಧನಾಗಿದ್ದ. ಹೇಗೆ? ನಾನು ಸೋತರೆ ಅವನನ್ನೇ ಕೇಳುವುದು ಅಂತ, ಓಡಿ ಹೋಗ್ತೇನೆ ಅಂತ ಅವ ತೀರ್ಮಾನ ಮಾಡಲಿಲ್ಲ. ಇವರೆಲ್ಲ ತಥಏವನೇವ ವೃತೆ ಆದ ಹಾಗೆ ಇವನು ಆಗುವವನಲ್ಲ ಅಂತ ಭಗವಂತನಿಗೆ ಗೊತ್ತಿತ್ತು ಅಂತ ವ್ಯಾಖ್ಯಾನಕಾರರು, ಉಳಿದವರಿಗಲ್ಲ. ಹಾಗಾಗಿ ಅವನು ಹೀಗೆ ತನ್ನ ಪಾಡಿಗೆ ತಸ್ಮಾತ್ ತಿರೋದಧೆ, ತಕ್ಷಣ ತಾನು ಕಾಣದಂತೆ ಆಗಿಬಿಟ್ಟ. ಇವ ಹುಡುಕ್ತಾನೆ, ಇವ ನಾನ್ಯಾರು ಅಂತ ಹುಡುಕ್ತಾನೆ. ಇವ ಮಹಾವಿನಯಶೀಲ, ಇವ ಸೋಲಿಗೆ ಹೆದರುವವನಲ್ಲ, ಹುಡುಕಲಿ. ಅಷ್ಟೇ ಮಾಡಲಿಲ್ಲ ನೋಡಿ, ಅನುಗ್ರಹವೂ ಮಾಡಿದ, ಉತ್ತರ ಕೊಡುವ ತಾಯಿಯನ್ನು ಕಳಿಸಿದ. ತಾನು ಇಲ್ಲವಾದದಷ್ಟೇ ಅಲ್ಲ, ತಸ್ಮಿನ್ನೇವ ಆಕಾಶೆ, ಅದೇ ಅವಕಾಶದಲ್ಲಿ, ಅಲ್ಲಿ ಎಲ್ಲಿ ಮಾಯ ಆಗಿದ್ದ ಅದೇ ಜಾಗದಲ್ಲಿ ಸ್ತ್ರೀಯಮ್ಮ ಜಗಾಮ, ಒಬ್ಬ ಹೆಣ್ಣನ್ನು ಬರುವಂತೆ ಮಾಡಿ ಎಂಥವಳು ಅವಳು, ಸಾಮಾನ್ಯಳನ್ನು ಕಳಿಸ್ಲಿಲ್ಲ. ಇಂದ್ರನ ಕಕ್ಷೆಯ ತಕ್ಷಣ ಮೇಲೆ ಇದ್ದಾಳೆ ಪಾರ್ವತಿ, 9ನೇ ಕಕ್ಷೆ. ಪಾರ್ವತಿ ಯಾರು? ವಾಗ್ದೇವತೆ. ಸ್ವಾಮಿ, ನಾನು ನಿನ್ನೆ ದಿನ ಗಾಂಧಿ ಸಾವರ್ಕರ್ ಅಷ್ಟೇ ಅಂದೆ, ಶಂಕರ ಮಧ್ವ ಅಂತ ಗಲಾಟೆ ಮಾಡ್ತಿರಲ್ಲ, ದಯವಿಟ್ಟು ನಿಲ್ಲಿಸಿ. ಪಾರ್ವತಿ ವಾಗ್ದೇವತೆ. ಯಾವ ಬಾಯಿಯಲ್ಲಿ ಹೇಳ್ತೀರಿ ನೀವು ಶಿವನನ್ನು ದ್ವೇಷಿಸುವುದಕ್ಕೆ? ಯಾವ ಬಾಯಿಯಲ್ಲಿ ಮಾತಾಡೋದು ನಾವು ಶಂಕರ ದ್ವೇಷವನ್ನು? ಯಾವ ಬಾಯಿಯಲ್ಲಿ ಹೇಳೋದು ನಾವು ಬೇರೆ ಅವರು ಬೇರೆ ಅಂತ? ದಯವಿಟ್ಟು ಈ ಬೊಬ್ಬಾಟ ನಿಲ್ಲಿಸದೇ ಇದ್ದರೆ ವಾಕ್ ಒಲಿದೀತು ಹೇಗೆ? ಪಾರ್ವತಿ ಅನುಗ್ರಹ ಮಾಡದಿದ್ದರೆ ವಾಕ್ಕಿಲ್ಲ. ಸರಸ್ವತಿ ವಿದ್ಯೆ ಹೌದು, ನನ್ನಲ್ಲಿರುವ ವಿದ್ಯೆ ಪ್ರಕಟವಾಗುವಂತೆ ಮಾಡಬೇಕಾದ್ರೆ ಅವಳ ಅನುಗ್ರಹ ಬೇಕು. ನಾವು ಏನು ಭಾರಿ ಬೊಬ್ಬೆಯಲ್ಲಿ ಹೇಳ್ತೇವಲ್ಲ, ವಾಯುಜೀವೋತ್ತಮ, ಹರಿಸರ್ವೋತ್ತಮ, ಯಾರು ಹೇಳಿಸೋದು ಯಾರು ಸ್ವಾಮಿ? ಯಾಕೆ ಈ ಒಡಕು? ನಾನು ಪದೇ ಪದೇ ಮಾವಿದ್ವಿಷಾವಹೈ, ದ್ವೇಷ ಬೆಳೆಸುವ ಯಾವುದನ್ನೂ ದಯವಿಟ್ಟು ಯಾವ ಮಕ್ಕಳಿಗೂ ಹೇಳ್ಕೊಡ್ಬೇಡಿ, ಯಾವ ಅಂತರಾತ್ಮನಿಗೂ ಬೇಡ. ಅದು ಪ್ರೀತಿಸುವುದೊಂದೇ ಈ ಜಗತ್ತಿನಲ್ಲಿ ನಾವು ಮಾಡಬಹುದಾದ ಏಕಮಾತ್ರ ಒಂದು ಕೆಲಸ. ಯಾಕೆ ಗೊತ್ತಾ? ಅತ್ಯಂತ ಪ್ರೀತಿಸುವಂತೆ ಮಾಡುವುದು ಯಾರು ಅಂತ ಮುಂದೆ ವಾಕ್ಯ ಬರುತ್ತೆ. ಒಳಗೆ ಭಗವಂತನನ್ನು ಕೂಡಿಸಿಕೊಂಡು ಅವನನ್ನೇ ನೆನೆಯುವವನಿದ್ದಾನಲ್ಲ, ಅವನು ಅತ್ಯಂತ ಎಲ್ಲರಿಗೂ ಪ್ರಿಯನಾಗ್ತಾನೆ ಅಂತ ಮುಂದೆ ಇದೆ. ಬರೇ ದ್ವೇಷ. ಈ ಪಾರ್ವತಿ ಎಂಥವಳು? ಬಹು ಶೋಭಮಾನಾಂ. ನಮ್ಮಪ್ಪ ಬರೀತಾರೆ, ವಿದ್ಯೆ ತುಂಬಿದರೆ ಶೋಭೆಯಲ್ಲದೆ ಇನ್ಯಾವ ಮೇಕಪ್ಪು ಅಂತ. ವಿದ್ಯೆ ತುಂಬಿ ತುಳುಕುವಾಗ ಶೋಭೆ ಕಾಣಿಸದೆ ಇನ್ನೇನು ಕಾಣಿಸಿತು? ಅಂಥ ಶೋಭಾಯಮಾನವಾದ ಆ ತಾಯಿ ಉಮಾಂ. ಅವಳು ಉಮಾ ಯಾಕೆ? ಅವಳು ಉಮಾ ಅನ್ನುವುದು ನಮಗೆ ಗೊತ್ತು, ಅವಳ ಹೆಸರಾಗಿ. ಅವಳು ಪರ್ವತರಾಜನ ಮಗಳು ಉಮೆಯಾಗಿ ಶಿವನನ್ನು ಮದುವೆ ಆದದ್ದು. ಅದರ ಮೊದಲು ದಕ್ಷ ಪ್ರಜಾಪತಿಯ ಮಗಳಾಗಿ ಸತಿಯಾಗಿ ತನ್ನನ್ನು ಅರ್ಪಿಸಿಕೊಂಡು ಮತ್ತೆ ಹುಟ್ಟಿದ್ದು ಪರ್ವತರಾಜನ ಮಗಳಾಗಿ, ಆಗ ಉಮಾಂ. ಹಾಗಾಗಿ ಸತಿಯನ್ನು ಭೇಟಿಯಾದದ್ದಲ್ಲ, ದಕ್ಷ ಪ್ರಜಾಪತಿಯ ಪ್ರಥಮ ಶಿವಪತ್ನಿಯಾಗಿ ಇದ್ದಂತಹ ಸತಿಯನ್ನು ಭೇಟಿಯಾದದ್ದಲ್ಲ ಇವ ಪರ್ವತರಾಜನ ಪತ್ನಿ ಉಮಾಂ. ಕಂಪ್ಲೀಟ್ ಆದ ಮೇಲೆ ಶಿವ ದಾಂಪತ್ಯ ಕಂಪ್ಲೀಟ್ ಆದದ್ದು ಉಮಾಳಿಂದ, ಸತಿಯಿಂದ ಇನ್ಕಂಪ್ಲೀಟ್. ಅದಕ್ಕೆ ಶಿವನ ಸಿಟ್ಟು. ಅದೆಲ್ಲ ಭಾಳ ಸುಂದರವಾಗಿದೆ. ಜಗತ್ತಿನಲ್ಲಿ ದಾಂಪತ್ಯಕ್ಕೆ ಅಷ್ಟು ಅದ್ಭುತವಾದ ವಿವರಣೆಯೇ ಇಲ್ಲ, ನಿಮಗೆ ಯಾರಲ್ಲೂ ಸಿಗಲ್ಲ. ಏನು ಸಿಟ್ಟು ಅವನಿಗೆ ತನ್ನ ಹೆಂಡತಿ ಬರುವವರೆಗೆ, ಏನೆಲ್ಲ ಮಾಡಿದ್ದಾನೆ ಅಂದರೆ ಸೂರ್ಯ ನೆಲಕ್ಕೆ ಬಂದಿದೆ ಅಂತ ವಿವರಣೆ ಇದೆ. ಅಂದರೆ ಹಗಲು ರಾತ್ರಿ ಎಲ್ಲ ಮಾಡಿಬಿಟ್ಟಿದ್ದ ಅಂತ, ಅಷ್ಟು ಸಿಟ್ಟು. ಇರಲಿ, ಅಂಥ ಉಮಾ ಯಾಕೆ ಅಂತ ಮತ್ತೊಂದು ಅಪ್ಪನದೊಂದು ಉದಾಹರಣೆ. ಉಮಾ ಯಾಕೆ ಅಂದರೆ ಅವಳು ವಿದ್ಯೆಯನ್ನು ನಮ್ಮ ವಾಕ್ ಮೂಲಕ ಪ್ರಕಟಿಸುವವಳು. ಉಮಾ ಯಾಕೆ ಅಂದರೆ ಓಂಕಾರಕ್ಕೆ ಧ್ವನಿ. ಯಾಕೆ ಉಮಾ? ಉ ಅ ಮ 3 ಸೇರಿತಾನೆ. ನಮ್ಮ ಪ್ರಕಾರ ಅ ಉ ಮ ಓಂಕಾರ. ಅಕಾರ ಅಲ್ಲ ಅಂತ ಹೇಳೋದು, ನಾವೇನು ತಿಳಿದಿದ್ದೇವೋ ಅದಲ್ಲ. ಉಕಾರ ಉತ್ಕೃಷ್ಟ, ಉತ್ತಮ, ನಾವೇನು ತಿಳಿದಿದ್ದೇವೋ ಅದಕ್ಕಿಂತ ಉತ್ತಮ ಅಂತ. ಮಕಾರ ಜ್ಞಾನಮಯ ಅನ್ನುವುದನ್ನು ಹೇಳುವುದು.
ಈಗ ಅಪ್ಪ ಹೇಳ್ತಾರೆ ಉಮಾಳಲ್ಲಿ ಓಂಕಾರ ಹೇಗಿದೆ ಅಂದರೆ ಉತ್ಕೃಷ್ಟ ಜ್ಞಾನ ಅಲ್ಲ, 3 ಸೇರಿ ಉಮಾ ಆಗಿದೆ. ಅಲ್ಲ ಉಮಾ, ಯಾಕಂದರೆ ಅಕಾರ ಈಚೆ ಬಂದಿದೆ ಅಂತ. 2 ಅರ್ಥದಲ್ಲಿ ತಾನೇ ಉತ್ಕೃಷ್ಟ ಜ್ಞಾನ ಅಲ್ಲ ಅನ್ನುವ ಒಂದು ವಿನಯವೂ ಅವಳಿಗಿದೆ. ವಿದ್ಯೆ ಸರಸ್ವತಿ, ನಾನು ಅದಕ್ಕೆ ಅಭಿವ್ಯಕ್ತಿ ಕೊಡುವವಳು, ಆದ್ದರಿಂದ ಉಮಾ. ಅವರಿಗೆ ಎಷ್ಟು ಸೌಜನ್ಯ ಇದೆ. ನಾಲಾಯಕ ಪುಡುಕೋಸಿ ಯಾವ ದುಗ್ಗಾಣಿ ಕೆಲಸಕ್ಕೆ ಬಾರದ ನಮಗೆ ಎಷ್ಟು ಸೊಕ್ಕಪ್ಪ. ಆ ಶಿವ ಬೇರೆ, ಅವನು ಕಮ್ಮಿ, ವಿಷ್ಣು ದೊಡ್ಡ. ಯಾವ ನಾಲಾಯಕ್ಕುಗಳು ನಾವು. ಏನು ಅರ್ಹತೆ ಇದೆ ಅಂತ ನಾವು ಅವರಿಬ್ಬರನ್ನು ಹಾಗೆ ತುಚ್ಛವಾಗಿ ಕನಿಷ್ಠವಾಗಿ ಏನು ಯಾವ ಒಂದು ಅಂದರೆ ಎಲ್ಲಿ ಗೇಜಿಂಗಲ್ಲಿಟ್ಟರೂ ಕೂಡ ಆ ಪಾತಾಳದ ಅಧಪ್ಪತನದ ಆಚೆಗಿದ್ದೇವೆ ನಾವು. ಎಲ್ಲಿ ಅವರು, ಎಲ್ಲಿ ನಾವು? ಯಾಕೆ ಮಾತಾಡೋದು? ಯಾವ ದ್ವೇಷ ಬೆಳೆಸೋದು? ಯಾಕೆ ರಾಗದ್ವೇಷಕ್ಕೆ ನಾವು ಹುಡುಕೋದು? ಏನೇನು ಸಿಗುತ್ತಾ ಅದು? ಶಂಕರದ್ವೇಷ, ದ್ವೇಷ, ಈ ಕಡೆ ಶಿವದ್ವೇಷ, ವಿಷ್ಣು. ಏನಕ್ಕೆ ನಾವು ಬಂದಿದ್ದು? 4 ದಿವಸ ಇರೋಕ್ಕೆ. ಸತ್ತು ಹೋಗ್ತೀವಿ. ಎಲ್ಲಿರ್ತೀವಿ ಕಾಯಮ್ಮಾಗಿ? ಇರೋ 4 ದಿವಸ ಚಂದ ಪ್ರೀತಿಯಲ್ಲಿ ಖುಷಿ ಕೊಟ್ಟು ನಗ್ನಗ್ತಾ ನಾಳೆ ಮತ್ತೊಮ್ಮೆ ಮೀಟ್ ಆಗಬೇಕು ಅನ್ನೋ ಆನಂದ ಕೊಡುವಷ್ಟು ಸಂತೋಷ ಕೊಟ್ಟು ಹೋಗೋದಕ್ಕಷ್ಟೇ ಬಂದಿರೋದು ನಾವು. ಬೇಡದ್ದೆಲ್ಲ ಮಾತಾಡಿ ಕೆಟ್ಟ ಯೋಚನೆಗಳನ್ನು ಹಾಕಿ ಯುದ್ಧಕ್ಕೆ ತಯಾರು ಮಾಡಿ ಸಿದ್ಧತೆಗಳಲ್ಲೆಲ್ಲ ಹಿಂಸೆಗಳನ್ನು ತುಂಬಿ ಪರಮದ್ವೇಷವನ್ನೇ ಚರಿತ್ರೆ ಮಾಡಿ ಯಾಕೆ ಹಾಳು ಮಾಡೋದು ಶಿವನನ್ನಾಗಲಿ ಶಂಕರರನ್ನಾಗಲಿ? ಯಾಕೆ? ಈ ಕಾಸ್ಮಿಕ್ಕಿಗೆ ಯಾರ್ಯಾರು ಬೇಕೋ ಅವರವರು ಬಂದು ತಮ್ಮ ಕೆಲಸ ಮಾಡಿ ಹೋಗಿದ್ದಾರೆ. ಅವರವ್ರ ಕೆಲಸ ಅವರವ್ರು ಮಾಡಿದ್ದಾರೆ. ಕಾಸ್ಮಿಕ್ಕಿಗೆ ಗೊತ್ತು ಅವರಿಗೆ ಪನಿಷ್ಮೆಂಟ್ ಮಾಡಬೇಕು, ಅವರಿಗೆ ರಿವಾರ್ಡ್ ಕೊಡಬೇಕು, ಮಾಡುತ್ತೆ ಅದು. ನಾವು ಯಾರು ಇಲ್ಲಿ ಕೂತ್ಕೊಂಡು ಎಲ್ಲ ಕ್ರಿಟಿಸೈಸ್ ಮಾಡಿ ಅದಕ್ಕಂದು ಇವ್ಯಾಲ್ಯೂಯೇಷನ್ ಮಾಡಿ ನಿಮ್ಮ ಪರೀಕ್ಷೆಯ ಮಾರ್ಕ್ಸನ್ನು ನೋಡ್ತಾರೆ ಯಾರು? ಆದರೂ ಮಾಡ್ತೀವಿ. ಇದನ್ನು ನೋಡಿ ಉಮಾಂ, ಅವಳು ಎಂಥ ಕಾರುಣ್ಯಮಯಿ. ಹೈಮವತೀಂ, ಅವಳು ಹಿಮವಂತನ ಮಗಳು. ಒಂದು ಹೈಮ ಅಂದರೆ ಇನ್ನೊಂದು ಶಬ್ದ ಶಿವ. ಅವಳು ಒಬ್ಬಳೇ ಬರಲಿಲ್ಲ ಅಂತ ಹೇಳೋದು ಅಪ್ಪ. ಶಿವನ ಸಹಿತ ಬಂದಿದ್ದಾಳೆ ಅಂತ. ಬರುವಾಗ ಇಂದ್ರನಿಗೆ ಕಾಣಿಸುವಾಗ ಅವಳು ವಿದ್ಯಾದೇವತೆಯ ಹಾಗೆ ವಾಗ್ದೇವತೆಯಾಗಿ ಬೆಳ್ಳಂಬೆಳಗುವ ಶೋಭೆಯ ವಿದ್ಯೆಯ ಎಲ್ಲ ತೇಜಸ್ಸಿನ ಸಹಿತ ಅವಳು ಬಂದು ಅಲ್ಲಿ ಬರಿಸಿದ್ದು ಅಂತಲೂ ಗೊತ್ತಾಗುತ್ತೆ ಅವನಿಗೆ, ಇಂದ್ರನಿಗೆ. ಇವಳು ಬಂದದ್ದಲ್ಲ, ಯಾರೋ ಬರಿಸಿದರು ಅಂತಲೂ ಗೊತ್ತಾಯ್ತಂತೆ. ಸಂಬಡಿ ಹ್ಯಾಸ್ ಹೀಗೆ ಸೆಂಟ್ ಅಂತ ನೋಡಿದಾಗ ಅವನಿಗೆ ಬಹಳ ಸಲಿಗೆ ಇಂದ್ರನಿಗೆ. ಇಂದ್ರ ಇಮಿಡಿಯೇಟ್ ಪಾರ್ವತಿಯ ಕೆಳಗೆ ಇದ್ದಾನೆ, ತುಂಬ ಸಲಿಗೆ. ಏನಮ್ಮ, ಯಾರವಳು? ಆ ಯಕ್ಷ ಯಾರು? ತಾಂಬೋವಾಚ ಕಿಮೇತದ್ಯಕ್ಷಮಿತಿ. ಅಮ್ಮ ಯಾರವಳು? ನಮಗೆ ವಾಕಿನ ಜೊತೆಗೆ ಅಂಥದ್ದೊಂದು ತಾದಾತ್ಮ್ಯ ಬಂದರೆ ಅವಳು ತಾಯಿಯೇ. ಅವಳಷ್ಟು ಒಳ್ಳೆಯ ಇನ್ನೊಬ್ಬ ತಾಯಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನುಡಿಸುವುದನ್ನು ಸುಂದರವಾಗಿ ನುಡಿಸುವ ಎಲ್ಲ ಹೊಣೆಯನ್ನು ಅವಳು ತಗೊಂಡು ಬಿಡ್ತಾಳೆ. ಉಪಕರಣ ಆಗ್ತೀವಿ ಅಂತ ಸಿದ್ಧ ಆಗಬೇಕು. ಎಷ್ಟು ಅನುಭವವಾಗಿ ಅದನ್ನು ಅನುಭವಿಸ್ಬೋದು ನಿಮಗೆ. ನಾವು ಎಣಿಸೇ ಇರುವುದಿಲ್ಲ ಏನು ಮಾತಾಡೋದು ಅಂತ. ಏನೂ ಒಂದು ಪಾಯಿಂಟ್ಸ್ ಮಾಡಿರೋದಿಲ್ಲ ನಾನು. ನನಗೆ ಅನಿಸುತ್ತೆ ಏನದು ಎಂಥ ಕಾರುಣ್ಯ ಅಂತ. ಆಗುತ್ತಲ್ಲ, ಆಗೋದು ಯಾಕಪ್ಪ? ಯಾಕೆ ಅಂದರೆ ಬಹುಶಃ ಆ ತಾಯಿಗೆ ಈ ಮಗು ಬೇಕು ಅನಿಸ್ಬೇಕಾಯನ, ಈ ಮಗುವಿಗೆ ಆ ತಾಯಿ ಇಲ್ಲದೆ ಆಗೋದಿಲ್ಲ ಅಂತ ಒಂದು ಅಂಥ ಸಮರ್ಪಣೆ ಬರಬೇಕಾಯನ. ಆಗುತ್ತೆ, ಯಾರಿಗೂ ಸಾಧ್ಯ. ಸಮರ್ಪಣೆ ಬೇಕು. ಅಂಥದ್ದೊಂದು ಆಯಿತು ನೋಡಿ. ಇಂದ್ರನಿಗೆ ಹೇಳಿಬಿಟ್ಲು. ಇದು ಒಂದು ಭಾಗ. ಇನ್ನೊಂದು ಏನು ಗೊತ್ತಾ? ಈ ಎಲ್ಲದರ ಒಡೆತನ ನಮ್ಮ ದೇಹದಲ್ಲಿ ಇಂದ್ರ. ಮನಸ್ಸಿರಲಿ ಮತ್ತೊಂದಿರಲಿ, ಪ್ರತಿಯೊಂದಕ್ಕೂ ಇಂದ್ರಿಯಗಳಿಗೆಲ್ಲಕ್ಕೂ ಇಂದ್ರ ದೇವತೆ. ಈ ಇಂದ್ರಿಯಗಳ ದೇವತೆಯಾದಂತಹ ಇಂದ್ರ ಒಂದು ವೇಳೆ ತನ್ನ ಇಂದ್ರಿಯಗಳನ್ನೆಲ್ಲ ಸರೆಂಡರ್ ಮಾಡಿ ತಾನು ಅವನಿಗೆ ಶರಣಾಗುವ ಸ್ಥಿತಿಗೆ ಬಂದರೆ ಅವನು ಕತ್ತಲ ಒಳಗೆ ಈ ಬೆಳಕನ್ನು ತೋರಿಸ್ತಾನೆ. ಇದು ನೀವು ಅಲ್ಲಿ ಹೊರಗೆ ಆಗಿದೆ ಅಂತ ಭಾವಿಸಬೇಕಾಗಿಲ್ಲ. ಯಾವನೋ ಒಬ್ಬ ತನ್ನ ಒಳಗೆ ಇದು ಯಾರು, ಇದನ್ನು ಹೇಗೆ ತಿಳಿಯುವುದು ಈ ಭಗವಂತನನ್ನು ಅಂದಾಗ ನಮ್ಮ ಒಳಗಿನ ಪ್ರಾಣಾಗ್ನಿ ಮೊದಲು ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಅವನನ್ನು ತಿಳಿಯಲಿಕ್ಕೆ ಸೋತು ಬಂತು. ಪ್ರಾಣಾಗ್ನಿ ಅಂದಾಗ ನಾನು ನಿನ್ನೆ ದಿನ ಹೇಳಿದೆ, ವಾಕ್ ಮುಖಾಂತರ ಅವನನ್ನು ತಿಳಿಯುವ ಪ್ರಯತ್ನ ಮಾಡಿತು, ಸೋತು ಬಂತು. ವಾಕ್ಯನಿಂದ ತಿಳಿಯಲಿಕ್ಕಾಗುವುದಿಲ್ಲ. ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎರಡನೇದ್ದು, ನಾವು ನಮ್ಮ ಪ್ರಾಣವನ್ನೇ ಕೊಟ್ಟು ನೋಡುವ ವಾಯು, ಅವನನ್ನು ಕೊಟ್ಟು ಆ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯವ ಅಂತ ಪ್ರಯತ್ನಿಸಿದೆವು ಅಂತ ಇಟ್ಕೊಳ್ಳೋಣ.
ವಾಯುವಿಗೂ ಕಾಣಿಸದೆ ಹೋದ ಅಂತ. ಆಗ ನಮ್ಮ ಒಳಗಿನ ಇಂದ್ರಿಯಗಳ ಎಲ್ಲ ಅಧೀನವನ್ನು ಇಂದ್ರ ಬಿಟ್ಟು ಕೊಟ್ಟು ನೀನು ಇಂದ್ರಿಯಗಳ ಆಚೆಗೆ ಹೋಗು ಅಂತ ನಮ್ಮ ಒಳಗೊಂದು ಸ್ಥಿತಿ ಬಂದರೆ ಆಗ ಉಂಟಾಗುವ ಧ್ಯಾನಸ್ಥ ಸ್ಥಿತಿ ಉಂಟಲ್ಲ, ಅಲ್ಲಿ ನಮ್ಮ ಒಳಗೊಂದು ಸರೆಂಡರ್ ಬರುತ್ತೆ. ಸೋಲಿಗೆ ಸಿದ್ಧ ಆಗುವ ಸರೆಂಡರ್. ಏನು ಕಾಣ್ತದೋ ಅದನ್ನು ತೋರಿಸಪ್ಪ, ನೀನು ನನ್ನ ಮೇಲೆ ಕೃಪೆ ಮಾಡು, ನನಗೆ ನೀನು ಯಾಕೆ ಕಾಣುವುದಿಲ್ಲ? ನಾನು ವಾಕ್ಕಿನ ಮೂಲಕ ಪ್ರಯತ್ನಿಸಿದೆ, ನನ್ನ ಅಗ್ನಿಯನ್ನು ಕಳಿಸಿ, ನಾನು ನನ್ನ ಒಳಗಿನ ವಾಯುವನ್ನು ಕಳಿಸಿ ನೋಡಿದೆ, ನೀನು ನನಗೆ ಯಾಕೋ ಪ್ರಕಟವಾಗ್ತಿಲ್ಲ. ನಾನು ಸೋತು ಹೋಗಿದ್ದೇನೆ, ನನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ, ನಾನು ನಿನ್ನನ್ನು ನಂಬಿದ್ದೇನೆ, ನನಗೆ ನೀನು ಕಾಣಿಸಿಕೋ ಅಂತ ಅಂದರೆ ನಮ್ಮ ಒಳಗೊಂದು ವಿದ್ಯಾದೇವತೆ ಇದೆಯಲ್ಲ, ನಮ್ಮೊಳಗೆ ಇದೆ ಸರಸ್ವತಿ, ನಮ್ಮೊಳಗೆ ಇದೆ ಪಾರ್ವತಿ, ನಮ್ಮೊಳಗೆ ಶಿವನಿದ್ದಾನೆ. ಇದನ್ನೆಲ್ಲ ನಿಮಗೆ ಭಾಗವತದಲ್ಲಿ ಸ್ಪಷ್ಟವಾಗಿ ವಿವರಗಳಿವೆ. ಆ ತಾಯಿ ತಾನೇ ಈ ಮಗುವಿಗೆ ತಾನು ಪ್ರಕಟವಾಗಿ, ಪುಟ ನೀನೀಗ ಹೋದಿಯಲ್ಲ, ಅವನು ಯಾರು ಅಂತ ಅವನನ್ನು ನೋಡಬೇಕು ಅಂತ, ಅವನು ದೊಡ್ಡವನ ಮಗ, ನೀನು ಹಾಗೆ ಜಗಳಕ್ಕೆ ಹೋಗಬೇಡ ಅಂತ ಖಂಡಿತ ಹೇಳ್ತಾಳೆ. ಇದನ್ನು ಹೇಳ್ತಿದೆ ಈ ಉಪನಿಷತ್ತು. ನೀನು ನಿನ್ನೊಳಗೆ ಆ ತಾಯಿಯನ್ನು ಅನುಸಂಧಾನ ಮಾಡು, ಕಾಣ್ತಾಳೆ. ಆಗ ಆಯಿತು, ಅವಳು ಹೇಳಿದ್ಲು, ಸ ಬ್ರಹ್ಮೇತಿ ವಾಚ. ನಾನು ಅಲ್ಲಿಗೆ ಹೇಳಿದೆ, ಮುಗಿಸಿದೆ ಅಲ್ಲಿಗೆ. ಆಗ ಅವನಿಗೆ ಕೂಡಲೇ ತಿಳಿಯಿತು ಅಂತಲೂ ಹೇಳಿದೆ. ತಥೋ ಏವ ತತಃ ಏವ, ಅವನು ಕೂಡಲೇ ತಿಳಿದುಕೊಂಡ. ವಿಧಾಂಚಕಾರ ಸಾ ಬ್ರಹ್ಮೇತಿ, ಸಹ ಬ್ರಹ್ಮೇತಿ, ಅವನು ಬ್ರಹ್ಮ ಅನ್ನೋದನ್ನು ಇವನು ತಿಳಿದುಬಿಟ್ಟ ಇಮಿಡಿಯೇಟ್. ಅಂದರೆ ನಾನು ಯಾಕೆ ಇದನ್ನು ಇಮಿಡಿಯೇಟ್ ಅನ್ನೋದನ್ನು ಹ ಅಂತ ಅಲ್ಲಿ ಮತ್ತೆ ಹಾಕಿದ್ದಾರೆ. ಅವನಿಗೆ ಕೂಡಲೇ ತಿಳಿಯಿತು, ಆಗಬಹುದು ಅನ್ನುವ ವಿಸ್ಮಯಕ್ಕೆ ಹ. ಯಾಕೆ ಗೊತ್ತಾ, ಜಗತ್ತಿನ ಅನೇಕ ಅಧ್ಯಾತ್ಮ ಜೀವಿಗಳ ಅಧಃಪತನ ಒಂದು ರಿಯಲೈಸ್ ಆಗುವಾಗ ಅನುಮಾನ ಬಂದು ಬಿಡ್ತದೆ. ಸಂಶಯಾತ್ಮ ವಿನಶ್ಯತಿ. ನಮ್ಮ ಎಲ್ಲರ ಸಮಸ್ಯೆ ಒಂದು ಅನುಭವ ಆಗ್ತದೆ, ಅದು ಹೌದಾ ಅಲ್ವಾ, ಬಿದ್ದು ಹೋಗ್ಬಿಡ್ತೀವಿ ನಾವು. ಹಾಗಂತ ಸಂಶಯ ಪಡಬಾರ್ದ, ಅನುಮಾನ ಪಡಬಾರ್ದ. ನನ್ನ ಗುರುಗಳು ಹೇಳ್ತಾರೆ, ಪ್ರತಿ ನಂಬಿಕೆ ಅನುಮಾನದಿಂದ ಆರಂಭವಾಗಬೇಕು ಮತ್ತು ಪ್ರತಿ ಅನುಮಾನ ನಂಬಿಕೆಯಲ್ಲಿ ಮುಕ್ತಾಯವಾಗಬೇಕು. ಅಷ್ಟೇ ಡಿಫರೆನ್ಸ್. ಯು ಶುಡ್ ನಾಟ್ ಡೌಟ್ ಅಂತ ರಜನೀಶ್ ಎಲ್ಲೂ ಹೇಳೋದಿಲ್ಲ. ಡೌಟ್ ಎವ್ರಿಥಿಂಗ್. You should have the confirmation. Doubt till you get the confirmation. But you should get the confirmation. Don't end in duality. ಇದು ರಜನೀಶ್ನ ಮಾತು. ನನ್ನ ಗುರುಗಳ ಮಾತು ಅದನ್ನೇ ಹೇಳ್ತಿದೆ. ನಂಬಿಕೆಯೇ ಅನುಮಾನದಿಂದ ಆರಂಭ ಆಗಬೇಕು, ಹಾಗೆಯೇ ಅನುಮಾನ ನಂಬಿಕೆಯಲ್ಲಿ ಮುಕ್ತಾಯ ಆಗಬೇಕು. ನಮಗೆ ಡೌಟು, ಅದು ಸರಿಯಾ ಇದು ಸರಿಯಾ, ಕಡೆಯವರೆಗೂ ಡೌಟೇ. ಅದು ಸರಿಯಾ ಇದು ಸರಿಯಾ, ಸಂಶಯಾತ್ಮ ವಿನಶ್ಯತಿ ಅಂತ ಕೃಷ್ಣ ಅದಕ್ಕೆ ಘೋಷಣೆ ಮಾಡಿದ. ನಿನ್ನ ಸಂಶಯವೇ ನಿನ್ನ ಎಂಡ್ ಪಾಯಿಂಟ್ ಆದರೆ ಆ ಆತ್ಮಕ್ಕೆ ದುರ್ಗತಿಯಪ್ಪ, ಅದು ಬೆಳೆಯಲ್ಲ. ಎಲ್ಲೋ ಒಂದು ಕಡೆ ಯು ಶುಡ್ ಕಮ್ ಟು ಅ ಕನ್ಕ್ಲೂಷನ್, ಒಂದು ಬಿಲೀಫ್, ಒಂದು ಟ್ರಸ್ಟ್, ದಿಸ್ ಮಸ್ಟ್ ಬಿ ರೈಟ್. ಇಟ್ ಮೇ ಬಿ ರಾಂಗ್, ಬಟ್ ಕನ್ಫರ್ಮೇಷನ್ ನನಗೆ ನಾನು ಒಂದು ಕೊಟ್ಕೋಬೇಕು. ಎಷ್ಟು ದಿವಸ ಎರಡು ದೋಣಿಯಲ್ಲಿ ಕಾಲಿಡೋದು? ಇವನು ನೋಡಿ, ಇಂದ್ರ, ನಮ್ಮ ಒಳಗೆ ಇರುವ ಇಂದ್ರ ಇಂದ್ರಿಯಗಳ ಅಧಿದೇವತೆಯಾಗಿ ನಮ್ಮನ್ನು ಭಗವಂತನಿಗೆ ಸರೆಂಡರ್ ಮಾಡಿಸಿ ಸೋಲಿಗೆ ಎಷ್ಟು ಸಿದ್ಧ ಅಂದರೆ, ಕೇವಲ ಸಿದ್ಧನಲ್ಲ, ಅವನು ತಕ್ಷಣ ಆ ಉತ್ತರ ಉಮಾ ಹೇಳಿದ ತಕ್ಷಣ, ಆಹಾ, ಇದು ಒಳಗೆ ಕೂತ ಅಂತರ್ಜ್ಯೋತಿಯಾದ ವಿದ್ಯೆ ಅನ್ನುವ ಆ ಬೆಳಕೇ ಉತ್ತರ ಕೊಡುವುದು, ನಮ್ಮೊಳಗಿನ ಅಂತರಾತ್ಮವೇ. ಡೌಟ್ ಮಾಡಿದರೆ ಇಂದ್ರನ ಸೋಲು. ಇಂದ್ರ ಇಮಿಡಿಯೇಟ್ ಆಹಾ ಬ್ರಹ್ಮೇತಿ ತತಃ ಏವ ತತಃ ಹ ಏವ ಬ್ರಹ್ಮೇತಿ ವಿಧಾಂಚಕಾರ. ತಿಳಿದು ಬಿಟ್ಟ ಅವನು. ಅವನಿಗೆ ಡೌಟೇ ಬರಲಿಲ್ಲ. ನೋ ಡೌಟ್ ಅಬೌಟ್ ಇಟ್. ಅಮ್ಮ ಹೇಳಿದಾಳೆ, ಎಸ್ ಫಿನಿಶ್. ಅಮ್ಮ ಹೇಳಿದ್ರೆ ಏನಾಯಿತು, ನಮ್ಮ ಟೀಚರ್ ಹೀಗೆ ಹೇಳಿದ್ರಲ್ಲ, ಮುಗಿದೋಯ್ತು. ಟೀಚರ್ ಅಮ್ಮನ ಭಾಗ ಆಗದೇ ಇರುವಾಗೆಲ್ಲ ಈ ಸಮಸ್ಯೆಯೇ. ಹಾಗಾಗಿ ಅವನು ವಿಧಾಂಚಕಾರ ಬ್ರಹ್ಮೇತಿ, ಅವನಿಗೆ ತಿಳಿಯಿತು. ಹೀಗೆ ತಿಳಿದ ಕೂಡಲೇ ಅವರು ಮುಂದಿನ ಮಾತು ಹೇಳ್ತಾರೆ. ಹೀಗೆ ತಿಳಿದದ್ರಿಂದ ಏನಾಯಿತು? ತಸ್ಮಾದ್ವಾ ಏತೇ ದೇವಾ. ನೋಡಿ, ಆದ್ದರಿಂದಲೇ ವಾ ಅನ್ನೋದು ಮತ್ತೆ ಅವಧಾರಣೆ. ಹಾಗಾಗಿಯೇ ಏನಾಯಿತು? ಏತೇ ದೇವ. ಈಗ ನಮಗೆ ತುಂಬ ಏತೇ ದೇವಾಹ ನಾವು ಲಿಸ್ಟ್ ನೋಡಿತಲ್ಲ, ಎಷ್ಟು ಜನ ದೇವರುಗಳಿದ್ದಾರೆ. ಅವರಲ್ಲಿ ಅತಿತರಾಮ್ ಇವಾನ್ ಅನ್ಯಾನ್ ದೇವಾನ್. ಯಾರು? ಅಗ್ನಿ ವಾಯು ಇಂದ್ರ.
ಆದ್ದರಿಂದಲೇ ಅಗ್ನಿ, ವಾಯು ಮತ್ತು ಇಂದ್ರ ಈ 3 ಜನ ಅತಿತರಾಂ ಇವಾನ್ ಅನ್ಯಾನ್ ದೇವಾನ್, ಬೇರೆ ದೇವತೆಗಳಿಗಿಂತ ಇವರು ಹೆಚ್ಚಿನವರು ಅನ್ನಿಸಿಕೊಂಡರು. ಯಾಕೆ ಅಂದರೆ ಹ ಏನಂ ಅಥವಾ ಹ ಏನತ್, ಇವರು ಇದನ್ನು ಯಾವುದನ್ನು, ಈ ಯಕ್ಷನನ್ನು ನೇದಿಷ್ಟಂ ಅಂದರೆ ನೇದಿಷ್ಟಂ ಅಂದರೆ ಅತ್ಯಂತ ಹತ್ತಿರದಿಂದ, ಪಸ್ಪೃಶಃ ಅತ್ಯಂತ ಹತ್ತಿರದಿಂದ ಮುಟ್ಟಿ ನೋಡಿದವರು ಈ 3 ಜನ. ಆ ಭಗವಂತನನ್ನು ಯಕ್ಷ ರೂಪದಲ್ಲಿದ್ದಾಗ ಅತ್ಯಂತ ಹತ್ತಿರ ಹೋಗಿ ಕಣ್ಮುಟ್ಟ ನೋಡಿದವರು, ಹೃದಯ ಮುಟ್ಟ ನೋಡಿದವರು. ಆದ್ದರಿಂದ ಇವರು ಉಳಿದ ದೇವತೆಗಳಿಗಿಂತ ಅತೀತರು. ಅತಿತರಾಮ್ ಇವಾನ್ ಅನ್ಯಾನ್ ದೇವಾನ್ ಅಗ್ನೇಹೇ ವಾಯು ಇಂದ್ರಃ. ಇವರು 3 ಜನ ಅವರಿಗಿಂತ ಹೆಚ್ಚಿನವರು. ಯಾಕೆ ಅಂದರೆ ಇವರು ಪಸ್ಪೃಶ ಅಷ್ಟೇ ಅಲ್ಲ, ಮತ್ತು ಪ್ರಥಮಃ ವೇದಾಂಚಕಾರ ಬ್ರಹ್ಮೇತಿ, ಇವರು ಪ್ರಥಮದಲ್ಲಿ ಇವನು ಬ್ರಹ್ಮ ಎಂದು ತಿಳಿದವರು. ಎಲ್ಲಿ ತಿಳಿದಿದ್ದಾರೆ? 3 ಜನ ಎಲ್ಲಿ ತಿಳಿದಿದ್ದಾರೆ? ಪ್ರಥಮಃ ವೇದಾಂಚಕಾರ. ತಕ್ಷಣ ನೆಕ್ಸ್ಟ್ ಮಂತ್ರದಲ್ಲಿ ಹೇಳ್ತಾರೆ, ತಸ್ಮಾದ್ವಾ ಇಂದ್ರೋ ಅತಿತರಾಮ್ ಇವಾನ್ ಅನ್ಯಾನ್ ದೇವ. ಆದರೆ ಇನ್ನೂ ಒಂದು ಹೆಜ್ಜೆಗೆ ಹೋದರೆ ಇವರು 3 ಅಲ್ಲ, ಇವರು 3ರಲ್ಲಿ ಇಂದ್ರ ಇವರೆಲ್ಲರಿಗಿಂತ ಎತ್ತರದವನು. ಯಾಕೆ ಅಂದರೆ ಅವನು ಏನತ್ ನೇದಿಷ್ಟಂ ಪಸ್ಪೃಶಃ, ಅತ್ಯಂತ ಹತ್ತಿರದಿಂದ ನೋಡಿದ್ದಾನೆ, ಮುಟ್ಟಿದ್ದಾನೆ ಮಾತ್ರವಲ್ಲ, ಪ್ರಥಮಃ ವೇದಾಂಚಕಾರ ಬ್ರಹ್ಮೇತಿ, ಅವನು ಏನತ್ ಇದು ಉಂಟಲ್ಲ ಇದು ಬ್ರಹ್ಮ ಅಂತ ಮೊದಲು ತಿಳಿದವನು. ಆದ್ದರಿಂದ ದೇವತೆಗಳಲ್ಲಿ ಪ್ರಥಮ ಇಂದ್ರ, ಆ ಬಳಿಕ ವಾಯು, ಆ ಬಳಿಕ ಅಗ್ನಿ ಅಂತ ಪುನಃ ನೋಡಿ. ಇದು ಕ್ರೊನಲಾಜಿಕ್ ಆರ್ಡರನ್ನು ಇಲ್ಲಿ ಹೇಳೋದ್ರಿಂದಲೇ ಇದು ಉಪನಿಷತ್ ಹೇಳ್ತಾ ಇದೆ. ನಾನು ಈ ಕಕ್ಷೆಯನ್ನು ಹೇಳದಿದ್ದರೆ ಎಲ್ಲಿ ಕನೆಕ್ಟ್ ಮಾಡೋದು ನಾನು ನಿಮ್ಮನ್ನು? ಅದಕ್ಕೋಸ್ಕರ ನಾನು ಕಕ್ಷೆಯನ್ನು ನಿಮಗೆ ಮೊದಲೇ ಹೇಳಿದೆ. ಹೀಗೆ ಯಾಕೆ ಬಂತು ಈ ಪೋರ್ಟ್ಫೋಲಿಯೋ? ಇವರ ಅನುಭವದಿಂದ ಇವನಿಗಿದು ಪೋರ್ಟ್ಫೋಲಿಯೋ, ಇವನು ಅಲ್ಲಿ ಯಾಕೆ ಇಟ್ಟರು? ಇಂದ್ರನ ಮೇಲೆ ವಾಯು ಇಟ್ಟಿದ್ದಾರಲ್ಲ. ಮತ್ತೆ ಇಂದ್ರನ ಮೇಲೆ ವಾಯು ಯಾರು ಅಂತಂದರೆ, ನಿಮಗೆ ಪೋರ್ಟ್ಫೋಲಿಯೋದ ಪ್ರಕಾರ ಬ್ರಹ್ಮವಾಯು ಬರೋದು ಇಂದ್ರನಿಂದ 3-4 ಮನೆ ಮೇಲೆ ಅಲ್ವಾ? ಯಾಕಪ್ಪ? ಆದರೆ ಅಹಂಕಾರ ವಾಯು ಹೋದದ್ದು, ಸೋತವನು ಮೇಲಿನ ವಾಯು ಅಲ್ಲ. ಆದ್ದರಿಂದ ಅವನು ಬ್ರಹ್ಮನ ಜೊತೆಗೆ ಇರುವವನು. ಬ್ರಹ್ಮ ಇಂದ್ರನ ಮೇಲೆ, ಆದ್ದರಿಂದ ವಾಯು ಮೇಲೆ. ಈ ವಾಯು ನಾನು ಹೇಳಿದ್ನಲ್ಲ 49 ಮರುತರು, ಅದರಲ್ಲಿ ಒಬ್ಬ ಹೋದವನು. ಆದ್ದರಿಂದ ಅವ ಮುಖ್ಯವಾಯು ಅಲ್ಲ. ನೀವು ಯಾವುದನ್ನು ಬ್ರಹ್ಮನ ಜೊತೆಗೆ ಹುಟ್ಟಿದ ವಾಯು ಅಂತ ಭಾವಿಸ್ತೀರಲ್ಲ, ಅವನಲ್ಲ, ಅವನು ಮೇಲೆ ಅಂತ. ಸೊ ಈ ನಿರ್ದಿಷ್ಟ ಅನುಭವಕ್ಕೆ ಬಂದಾಗ ಇಂದ್ರ ಮೇಲೆ, ಆನಂತರ ವಾಯು, ಆಮೇಲೆ ಅಗ್ನಿ. ಇಷ್ಟು ಹೇಳಿ ಮುಕ್ತಾಯ ಮಾಡೋದಿಲ್ಲ, ಮುಂದಿನ ಭಾಗಕ್ಕೆ ಬರ್ತಾರೆ. ಹಾಗಾದರೆ ಏನಿದು? ತಸ್ಯ ಏಷ ಆದೇಶ. ಈಗ ಒಂದು ಆದೇಶವನ್ನು ಅದು ಕೊಡ್ತಿದೆ. ಏನನ್ನು ಕೊಡ್ತಿದೆ? ಏನು ಆದೇಶ ಕೊಡ್ತಿದೆ? ಅದು ಒಂದು ಆದೇಶ, ನಮಗೆ ಎಲ್ಲರಿಗೂ ತಿಳಿಯುವಂತೆ ಒಂದು ಆದೇಶ ಕೊಡ್ತಿದೆ. ಏನು ಆದೇಶ ಅಂತಂದರೆ, ಈಗ ಇದೆಲ್ಲವನ್ನೂ ನೋಡಿದ ಮೇಲೆ ಹೀಗೊಂದು ತಿಳಿಯಿರಿ. ಏನು? ಯದೇತದ್ ವಿದ್ಯುತೋ ವ್ಯದ್ಯುತದ ಇತಿನ್ಯಮೀಮಿಷದ ತತ್ ಅಧಿದೈವತಂ. ಈಗ ದೇವತಾಲೋಕದ ಅನುಭವ ಏನನ್ನು ಹೇಳ್ತಿದೆ ಗೊತ್ತಾ? ತಸ್ಯ ಏಷ ಆದೇಶ. ಏನು ಆದೇಶ ಕೊಡ್ತಿದೆ ಅದು ಅಂದರೆ, ಅದು ಹೀಗೆ ಹೇಳ್ತಿದೆ, ನೀವು ಕಾಣಲಿಕ್ಕೆ ಹೊರಟಿರುವ ಆ ಭಗವಂತ ಯದೇತದ್ ವಿದ್ಯುತೋ ವ್ಯದ್ಯುತದ, ಛಕ್ಕಂತ ಹೊಳೆದು ಹೋಗಿಬಿಡ್ತಾನೆ, ಇಲ್ಲವಾಗ್ತಾನೆ. ಭಗವಂತ ಸಾಲಿಡ್ ಆಗಿ 1 ಗಂಟೆ ನೋಡಕ್ಕೆ ಸಿಗ್ತಾನೆ ಅಂತ ಭಾವಿಸಬೇಡಿ ಅಂತ ದೈವತ ಲೋಕದ ಅನುಭವ ಅಂತಾರೆ ಉಪನಿಷತ್ಕಾರರು. ನೀವೇನಾದರೂ ನೋಡಬೇಕು ಅಂತ ಹೊರಟಿದ್ದರೆ ಇದನ್ನು ನೆನಪಿಟ್ಟುಕೊಳ್ಳಿ, ಅವರ ಆದೇಶ ಇದೆ. ಅವನು ಪಟ್ ಅಂತ ಕಂಡ ಹಾಗೆ ಆಗ್ತಾನೆ. ಹೇಗೆ? ಚಕ್ಕ ಮಿಂಚು ಕಾಣಿಸ್ತದೆ, ಮಿಂಚು ಅಂತ ಇನ್ನೊಂದು ಮಗುಗೆ ತೋರಿಸುವಾಗ ನಂಗೆ ಕಾಣಲಿಲ್ಲ ಅನ್ನತ್ತದು ಅಲ್ಲೋ, ಅಷ್ಟು ಸ್ಪೀಡ್. ವ್ಯದ್ಯುತದ, ಅದು ಎಷ್ಟು ಮಿಂಚಿನ ಹಾಗೆ ಹೊಳೆದು ಹೋಗ್ತದೆ ಅಂದರೆ, ಇತಿನ್ಯಮೀಮಿಷದ, ಒಂದು ಕಣ್ಣು ಮುಚ್ಚಿ ತೆಗೆಯುವಾಗ ಇಲ್ಲವಾಗ್ತಾನೆ. ಆ ಅನುಭವ, ಇಟ್ಸ್ ಅ ಗ್ಲಿಮ್ಸ್ ದ್ಯಾಟ್ ಯು ವಿಲ್ ಸಿ. ಇಟ್ ಇಸ್ ನಾಟ್ ಈವನ್ ಫಾರ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್.
but you will experience him in total. That fraction of second will give you the total experience of the ultimate energy ಅಂತ ರಜನೀಶ್. ಹಾಗಂತ ಡೋಂಟ್ ಕ್ರೇವ್ ಇಟ್ ಫಾರ್ ಸೆಕೆಂಡ್ ಟೈಮ್, ಡೋಂಟ್ ಹ್ಯಾಂಗ್ ಆನ್ ಇಟ್. ಇದನ್ನು ಹೇಳ್ತಾರೆ ಅವರು. ನಾರದರಿಗೆ ಒಂದು ಸರಿ ಹೀಗೆ ಚಕ್ ಅಂತ ಕಣ್ಣಲ್ಲಿ ಕಂಡದ್ದನ್ನು ಭಾಗವತ ಹೇಳುತ್ತೆ. ಕಣ್ಣಲ್ಲಿ ಕಂಡಿತು ಅನ್ನುವಾಗ ಇಲ್ಲವಾಗ್ತದೆ. ಒಂದೇ ಸಮನೆ ನಗು ಬಿಟ್ಟು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ನೀನು ಕಾಣಿಸಿದ್ದಿ, ಎಲ್ಲಿ ಹೋದಿ, ನನಗೆ ಕಾಣಿಸು, ನನಗೆ ಕಾಣಿಸು. ಆಗ ಒಂದು ಅಶರೀರವಾಣಿ ಆಗ್ತದೆ. ನಾನು ಕಾಣಿಸಿದ್ದೇನೆ ಎಂದರೆ ನನಗೆ ನಿನ್ನ ಜೊತೆಗೆ ಒಂದು ಕೆಲಸವಿದೆ ಎಂದು ಅರ್ಥ. ನಾನು ಮುಂದೊಮ್ಮೆ ನಿನ್ನನ್ನು ಕಾಣಬಹುದು, ಕಾಣದಿರಬಹುದು. ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ ಎಂದು ಅರ್ಥ. ನನ್ನನ್ನು ಮತ್ತೆ ಕಾಣುವ ದರ್ಶನಕ್ಕಾಗಿ ಹಂಬಲಿಸಬೇಡ ಅಂತ ನಾರದರಿಗೆ ಪಕ್ಕ ಒಂದು ಅಲಾರ್ಮ್. ತಕ್ಷಣ ತೊಡಗ್ತಾರೆ ತನ್ನ ಕೆಲಸಕ್ಕೆ. ಅದರ ಫಲವೇ ಬ್ರಹ್ಮನ ಮಗನಾಗಿ ಹುಟ್ಟಿದೆ ಅಂತ ನಾರದರು ಹೇಳ್ಕೊಳ್ತಾರೆ ತನ್ನ ಜೀವನವನ್ನು ಹೇಳುವಾಗ ಶ್ರೀಮದ್ ಭಾಗವತದಲ್ಲಿ. ಹೀಗೆ ಈಗ ನಮಗೆ ಗೊತ್ತಾಯ್ತು ನೋಡಿ, ಅವ ಪ್ರಾದುರ್ಬಭುವ, ಹುಟ್ಟಿದ ಯಕ್ಷನ ಹಾಗೆ ಕಾಣಿಸಿತು ಅನ್ನುವಾಗ, ಇವರು ಹೋಗಿ ನೋಡ್ತೇವೆ ಅನ್ನುವಾಗ ಅವನು ಇಲ್ಲವಾದ. ತಸ್ಮಾತ್ ತಿರೋದಧೆ, ಇಲ್ಲವಾದ. ಕ್ಷಣ ಮಾತ್ರದಲ್ಲಿ, ಅಗ್ನಿಗೆ ಕ್ಷಣ ಮಾತ್ರದಲ್ಲಿ ಕಾಣುವುದಿಲ್ಲ, ಅಥವಾ ವಾಯುವಿಗೆ ಕ್ಷಣ ಮಾತ್ರದಲ್ಲಿ ತಾನು ಹೊರಟು ಹೋಗುವ ಹಾಗೆ ಆಗುತ್ತೆ. ಏಕಕಾಲಕ್ಕೆ ಇಂದ್ರನಿಗೆ ತಸ್ಮಾತ್ ತಿರೋದಧೆ ಅಂತರ್ಧಾನನಾದ. ಹಾಗಾಗಿ ಒಂದು ಆದೇಶ ಅಂತ ಇಟ್ಟುಕೊಳ್ಳಿ. ಇದು ಅಧಿದೈವತಂ ಆದೇಶ, ಸಾಮಾನ್ಯರ ಆದೇಶ ಅಲ್ಲ, ಇದು ದೇವಲೋಕದ ಆದೇಶ. ಏನು? ಇವನು ಕಂಡರೆ ಒಂದು ಮಿಂಚಿನ ಹಾಗೆ ಅರೆ ಕ್ಷಣ ಛಕ್ಕಂತ ಹೊಳೆದು ಇಲ್ಲವಾಗ್ತಾನೆ. ಎಷ್ಟು ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಇಲ್ಲವಾಗ್ತಾನೆ. ಆ ಎಚ್ಚರ ಇರಲಿ ಅಂತ ದೇವತಾಲೋಕದ ಅನುಭವ ನಮಗೆ ಹೇಳಿತು ಅಂತ ಬ್ರಹ್ಮ ಶಿವನಿಗೆ ಹೇಳ್ತಿದ್ದಾನೆ, ಅಥವಾ ಗುರುವು ಶಿಷ್ಯನಿಗೆ ಹೇಳ್ತಿದ್ದಾನೆ, ಅಥವಾ ಅನುಸಂಧಾನ ಮಾಡಿದ ದ್ರಷ್ಟಾರ ಕಾಣ್ತಿದ್ದಾನೆ. ಅಥ ಅಧ್ಯಾತ್ಮಂ ಅಂತ ನೆಕ್ಸ್ಟ್ ಶ್ಲೋಕ. ಇಷ್ಟರವರೆಗೆ ದೈವತಂ, ಅಧಿದೈವತಮ್ಮನ್ನು ನೋಡಿತು, ದೇವಲೋಕದ್ದು. ಆತ್ಮಕ್ಕೆ ಸಂಬಂಧಪಟ್ಟು ಬಂದರೆ ಹಾಗಾದರೆ ಇದು ಹೇಗೆ? ಅಥವಾ ಅಧ್ಯಾತ್ಮಂ ಅದು ಹೇಗೆ? ಕಿಂ? ಆಗ ಹೇಳ್ತಾರೆ, ಯಥೇತದ್ ಗಚ್ಚತೀವ ಮನೋ ಅನೇನ. ಈ ಮನಸ್ಸು ಕೆಲವೊಮ್ಮೆ ಹೋದ ಹಾಗೆ ಅನ್ನಿಸ್ತದೆ. ಗಚ್ಚತಿ ಇವ, ಹೋದಂತೆ. ಕೆಲವೊಮ್ಮೆ ಮನಸ್ಸು ನಮಗೆ ಗೊತ್ತೇ ಇಲ್ಲದೆ ಭಗವಂತನ ಕಡೆಗೆ ಹೋದಂತೆ ಅನ್ನಿಸ್ತದೆ ಅಲ್ವಾ? ಅನೇನ, ಅದರಿಂದ, ಅಂಥ ಮನಸ್ಸಿನಿಂದ ಚೈತದುಪಸ್ಮರಮ್ಯ ಅಭೀಕ್ಷ್ಣಂ ಸಂಕಲ್ಪ. ಅಧ್ಯಾತ್ಮದ ಆತ್ಮಾನುಸಂಧಾನಕ್ಕೆ ಬಂದಾಗ ನಿಮಗೆ ಮಿಂಚಿನ ಹಾಗೆ ಅವನು ಕಾಣಿಸುವುದು, ಅವನ ಅನುಭವ ಅಲ್ಪ ಅಂತ ದೈವತಾಲೋಕದ ಅನುಭವ ಆಯಿತು. ಇಲ್ಲಿ ಮನಸ್ಸು ಕೆಲವೊಮ್ಮೆ ಏನೋ ಒಂದು ಭಗವಂತನ ಕಡೆಗೆ ಹೋದ ಅನುಭವ ಕೊಟ್ಟರೆ ಚೈತದುಪಸ್ಮರಮ್ಯ, ತಕ್ಷಣ ಅದನ್ನು ಸ್ಮರಿಸಿ ಆ ಮನಸ್ಸಿನ ಒಟ್ಟಿಗೆ ಹೋಗಿ ಅದರ ಮುಖಾಂತರ ಅವನನ್ನು ಅಭೀಕ್ಷ್ಣಂ ಚೆನ್ನಾಗಿ ಉಪಸ್ಮರಮ್ಯ ಸ್ಮರಣೆ ಮಾಡಿ ಕಳ್ಕೋಬೇಡಿ ಅವಕಾಶ ಅಂತಾರೆ ಅವರು. ಮನಸ್ಸು ಹೋದ ಹಾಗೆ ಮಾಡುತ್ತೆ. ಹೋದ ಹಾಗೆ ಅಂತ ಯಾಕೆ ಹೇಳೋದು ಅಂದರೆ ಪಕ್ಕ ಹೋಗಿರಲ್ಲ ಅಂತ ಒಂದು. ಇನ್ನೊಂದು, ಅದು ಮನಸ್ಸು ಹೋದದ್ದಲ್ಲ, ಹೋಗುವ ಹಾಗೆ ಮಾಡುವವ ಬೇರೆ ಇದ್ದಾನೆ ಅಂತ ಸೂಚನೆ ಅಂತಾರೆ ದ್ರಷ್ಟಾರರು. ಹಾಗಾಗಿ ಅಪರೂಪಕ್ಕೆ ಎಲ್ಲಿಯಾದರೂ ನಿಮಗೆ ಕೂತಿದ್ದಲ್ಲಿ ಚಕ್ಕಂತ ಹೋದ ಹಾಗೆ ಮಾಡಿದರೆ ಡೋಂಟ್ ಡಿಲೇ, ಉಪಸ್ಮರಮ್ಯ, ತಕ್ಷಣ ಅಭೀಕ್ಷ್ಣಂ ಚೆನ್ನಾಗಿ ಸಂಕಲ್ಪ, ದೃಢ ಸಂಕಲ್ಪದ ಜೊತೆಗೆ ಅದರ ಜೊತೆಗೆ ಹೋಗಿ. ಬುದ್ಧನಿಗೆ ಒಂದು ರಾತ್ರೋರಾತ್ರಿ ತಕ್ಷಣ ಚಕ್ಕಂತ ಮನಸ್ಸು ಹೋಯಿತು. ಮಧ್ಯರಾತ್ರಿ 12 ಗಂಟೆ. ಅವನ ಮನಸ್ಸು ಹಾಗೆ ಹೋದದ್ದನ್ನು ಒಂದು ವೇಳೆ ಮಧ್ಯರಾತ್ರಿ ಆಗಿದೆ, 12 ಗಂಟೆ, ಹೆಂಡತಿ ಮಲ್ಕೊಂಡಿದ್ದಾಳೆ, ಮಗು ಉಂಟು, ಹೇಳದೆ ಅಂತ ಹೋಗೋದು, ನಾಳೆ ಹೋಗೋ ಅಂದರೆ ದೇವರಣೆ ಹೋಗ್ತಿರಲಿಲ್ಲ, ಹೋಗ್ತಾನೇ ಇರಲಿಲ್ಲ ಅವನು. 100% ನಿಮಗೆ ಗೊತ್ತಾಗ್ತದೆ. ನೀವು ಯಾಕೆ ನಗ್ತಿರಿದ್ರೆ ನಿಮಗೆ ಗೊತ್ತಾಗ್ತದೆ ಹೌದು ಹೋಗೋದಿಲ್ಲ ಅಂತ. ಯಾರಿಗೆ ಆ ಕ್ಷಣ ಉಪಸ್ಮರಮ್ಯ ಅಭೀಕ್ಷ್ಣ ಸಂಕಲ್ಪ ಹೊರಟೇ ಬಿಡಬೇಕು ಅನ್ನಿಸ್ತದಲ್ಲ, ಅವರಿಗೆ ಆಗ ಆಗ್ತದೆ. ತದ್ವನಂ ಉಪಾಸಿತವ್ಯಂ ಇತಿ. ಅವನಿಗೆ ಗೊತ್ತಾಗಿ ಬಿಡ್ತದಂತೆ. ಯಾರು ಹಾಗೆ ತಕ್ಷಣ
ಒಂದು ಸಣ್ಣ ಮನಸ್ಸು ಹೋದದ್ದನ್ನೇ ಇಟ್ಟುಕೊಂಡು ಅದರ ಮುಖಾಂತರ ಆ ಮನಸ್ಸಿನ ಮುಖಾಂತರ ತಿಳಿಯುವುದಕ್ಕೆ ಪ್ರಯತ್ನ ಪಟ್ಟು ಭಗವಂತನ ಕಡೆಗೆ ಅಭೀಕ್ಷ್ಣಂ ಚೆನ್ನಾಗಿ ದೃಢ ಸಂಕಲ್ಪ ಮಾಡಿ ಹೋಗ್ತೇನೆ, ಉಪಸ್ಮರಮ್ಯ ನಾನು ಸ್ಮರಿಸ್ತೇನೆ ಅಂತ ಹೋದರೆ ಅವನಿಗೇನಾಗ್ತದೆ? ತದ್ವನಂ ಉಪಾಸಿತಂ, ಅವನಿಗೆ ತಕ್ಷಣ ಗೊತ್ತಾಗಿ ಬಿಡ್ತದಂತೆ. ಓಹ್ ತತ್ ವನಂ, ಅರೆ ಇದು ನಾನು ಅವನ ಕಾಡಿಗೆ ಬಂದಿದ್ದೇನೆ ಅಂತ ಪುನಃ ನೋಡಿ ಎಕ್ಸ್ಕ್ಲಮೇಟರಿ, ನಾನು ಕರೆಕ್ಟ್, ಈಗ ಅವನು ಅನ್ನುವ ನನಗೆ ಗೊತ್ತಿಲ್ಲದ ಗೊಂಡಾರಣ್ಯಕ್ಕೆ ಬಂದಿದ್ದೇನೆ. ತದ್ವನಂ, ಹೌದು ಇದೊಂದು ಕಾಡು, ಉಪಾಸಿತವ್ಯಂ, ನಾನು ಇದನ್ನೇ ಉಪಾಸಿಸ್ತೇನೆ. ಹೀಗೆ ಯಾರು ನಿರಂತರವಾಗಿ ಆ ಗೊಂಡಾರಣ್ಯ ಇವನು ಒಂದು ಕಾಡು, ಈ ಕಾಡಿನಲ್ಲಿ ನನ್ನನ್ನು ಅವನು ಹುಚ್ಚಾಪಟ್ಟೆ ಅಲೆದಾಡಿಸ್ತಾನೆ, ಆ ಕಾಡಿನೊಳಗೆ ಅವನು ಅವಿತು ಕೂತಿದ್ದಾನೆ, ಆದರೆ ಕಾಣದ ಹಾಗೆ ಕಾಡಿನ ಎಲ್ಲ ಸಂಗತಿಗಳನ್ನು ನನ್ನ ಅಟ್ರಾಕ್ಷನ್ಗೆ ಬಿಟ್ಟಿದ್ದಾನೆ ಅಂತ ತಿಳಿದುಕೊಂಡು ಯಾರು ಉಪಾಸಿತವ್ಯ ಅವನನ್ನು ನಿರಂತರವಾಗಿ ಉಪಾಸಿಸುತ್ತಾರೋ ಸಯ ಏತಾಂ ವೇದಾಭಿ, ಅವನಿಗೆ ಎಲ್ಲವೂ ತಿಳಿಯುತ್ತದೆ. ಅವನು ಮಾತ್ರ ಏತಾಂ ಎಲ್ಲವನ್ನು ವೇದಾಭಿ ತಿಳಿಯುತ್ತಾನೆ. ಹಾಗೆ ತಿಳಿದವನ ಗುರುತು ಹೇಗೆ? ಇನ್ನೊಂದು ಹೊಸ ಗುರುತು ಕೊಡ್ತಾರೆ. ಹಾಗೊಮ್ಮೆ ಅಂತರ್ಧ್ಯಾನದಲ್ಲಿ ತನ್ನಷ್ಟಕ್ಕೆ ತನ್ನ ಒಳಗೆ ಭಗವಂತನೆಂಬ ಗೊಂಡಾರಣ್ಯ ಪ್ರವೇಶಿಸಿ ಆ ಗೊಂಡಾರಣ್ಯದೊಳಗೆ ಸತ್ತರೂ ಬಿದ್ದು ಹೋಗ್ತೇನೆ, ಹೊರಗೆ ಬರಲ್ಲ ಅಂತ ಯಾರು ಮುಳುಗ್ತಾರೆ ಅವನು ತಿಳಿತಾನೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಹಾಗೆ ಮುಳುಗಿ ತಿಳಿದವನನ್ನು ಸರ್ವಾಣಿ ಭೂತಾನಿ ಸಂವಾಂಛಂತಿ. ಹಾಗೊಬ್ಬ ತಿಳಿದವನಿದ್ದರೆ ಅಂಥವನನ್ನು ಸರ್ವಾಣಿ ಭೂತಾನಿ, ಸಕಲ ಜೀವರಾಶಿಗಳು ನಮಗಿರಲಿ ಇವನು ಅಂತ ಸಂವಾಂಛಂತಿ, ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತವಂತೆ. ಅದು ಅವನನ್ನು ಲೋಕದ ಸಕಲ ಜೀವರಾಶಿ ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದರೆ ಅವನನ್ನು ತಿಳಿದಿದ್ದಾನೆ ಅಂತ ಅರ್ಥ. ನೋಡಿ, ಅದಕ್ಕೆ ಅನೇಕ ಅವಧೂತರ ಹತ್ರ ಹೋಗಿ ನೀವು ಪ್ರತಿಯೊಬ್ಬರಿಗೂ ಅನಿಸೋದು ಅವ್ರು ನನ್ನನ್ನು ಭಾರಿ ಪ್ರೀತಿ ಮಾಡ್ತಾರೆ ಅಂತ ಅಲ್ವಾ? ಯಾಕಂದರೆ ಅವನು ಸರ್ವಾಣಿ ವೇದಾಭಿ, ಅವನು ಸರ್ವಂ, ಅವನಿಗೆ ಎಲ್ಲವೂ ತಿಳಿದಿದ್ದರಿಂದ ಎಲ್ಲವೂ ತಿಳಿದವನಿಗೆ ಏನಾಗ್ತದೆ? ಏನೂ ತಿಳಿದಿಲ್ಲದ ಒಂದು ಪ್ರೀತಿಯ ಪರಾಕಾಷ್ಠೆ ಬರ್ತದೆ. ಭಗವಂತನ ನಿಜ ಸ್ಥಿತಿ ಅದು. ಭಗವಂತ ಮಹಾಪ್ರೇಮಮಯಿ ಅಂತಲೇ ಅನಿಸೋದಲ್ವ ನಮಗೆ. ಯಾವತ್ತಾದರೂ ಅವನು ಭಯಂಕರ ಸಿಟ್ಟಲ್ಲಿ ನೋಡಿದಂತ ಅನಿಸೋದು ಭಾಳ ಅಪರೂಪ. ನಮ್ಮೊಳಗೆ ಭಾಳ ಸಿಟ್ಟಿರಬೇಕಷ್ಟೆ. ಅವನು ಎಷ್ಟು ಪ್ರೇಮಮಯಿ, ಅವನು ಕಾರುಣ್ಯಮಯ. ಯಾಕೆ? ಅವನು ಏನೂ ತಿಳಿಯದ ಮುಗ್ಧ ಆಕಾಶದ ಹಾಗೆ, ಯಾರು ಬಂದರೂ ಎದೆಗಪ್ಪಿಕೊಳ್ಳುವ, ಯಾರನ್ನು ಕಂಡರೂ ತನ್ನ ಮಗು ಅಂತ ಭಾವಿಸುವ ಪರಮ ಉನ್ನತ ಸ್ಥಿತಿ ಅಲ್ವಾ, ಅದನ್ನು ಪಡೀತಿ ನೀನು ಅಂತಾರೆ ಇವರು. ಏತಾಂ ವೇದಾಭಿ ಸರ್ವಾಣಿ ಭೂತಾನಿ ಸಂವಾಂಛಂತಿ, ಅವನು ಬೇಕು ನಮಗೆ, ಅವನು ನಮ್ಮ ಹತ್ರ ಇರಲಿ. ಅವರು ಅವಧೂತರನ್ನು ಬಿಟ್ಟು ಬರೋಕ್ಕೆ ಇಷ್ಟ ಆಗಲ್ಲ, ಅವ್ರು ಹೋಗಿಬಿಟ್ರು, ಅವ್ರು ನಮ್ಮನೆಯಲ್ಲೇ ಇರಬೇಕಿತ್ತು ಅಲ್ವಾ, ಅಪೇಕ್ಷೆ ಯಾಕೆ ಬರುತ್ತೆ? ಅವನು ಭಗವಂತನಿಗೆ ಹತ್ತಿರದವನಾದ್ದರಿಂದ ನಮ್ಮನ್ನೆಲ್ಲ ಪ್ರೀತಿಸ್ತಾನೆ ಅಂತ ಅನಿಸಿಬಿಡುತ್ತೆ. ಇಷ್ಟು ಹೇಳುವಾಗ ಉಪನಿಷದಂಭೋ ಬೃಹೇತ್ಯುಕ್ತಾತ, ಶಿವ ಹೇಳಿದನಂತೆ, ಅಲ್ಲ ನಾನು ನಿನಗೆ ಉಪನಿಷದನ್ನು ಹೇಳು ಅಂತ ಹೇಳಿದ್ದು, ನೀನು ಎಂಥದೋ ಹೇಳ್ತಿದ್ದಿ ಅಂತ ಅನ್ನಿಸ್ತದೆ ಪ್ರಶ್ನೆ ಕೇಳಿದ್ರಲ್ವಾ. ಭೋ ಅಯ್ಯ ಉಪನಿಷದಂ ಬ್ರೂಹಿ ಇತಿ ಉಕ್ತಾತ, ನಮಗೆ ಉಪನಿಷತ್ ಹೇಳು ಅಂತ ನಾನು ಕೇಳಿದ್ದು. ಉತ್ತರ ಕೊಟ್ಟನಂತೆ ಭಗವಂತ ಬ್ರಹ್ಮ. ಉಪನಿಷತ್ ಬ್ರಾಹ್ಮೀಂ ವಾವ, 2 ಸರಿ ವಾವ. ಉಪನಿಷತ್ ಬ್ರಾಹ್ಮೀಂ ವಾವ ಉಪನಿಷದಂ ಬ್ರೂಹಿ, ನಾನು ಉಪನಿಷದಮ್ಮ ಬ್ರೂಹಿ, ನಾನು ಉಪನಿಷದನ್ನೇ ಹೇಳಿದ್ದೇನೆ ನಿನಗಿಷ್ಟೊತ್ತು. ನೀನು ಉಪನಿಷತ್ತನ್ನು ಹೇಳು ಅಂತಿದ್ದೀಯಲ್ವಾ, ನಾನು ಉಪನಿಷತ್ತನ್ನೇ ಹೇಳಿದ್ದಪ್ಪ ಇಷ್ಟು ಹೊತ್ತು. ಅದು ಎಷ್ಟು? 2 ಸರಿ. ಬ್ರಾಹ್ಮಿ ಬ್ರಹ್ಮ ರಹಸ್ಯವನ್ನೂ ಹೇಳಿದ್ದೇನೆ ಉಪನಿಷತ್ತಿನದ್ದು. ಅಷ್ಟು ಮಾತ್ರ ಅಲ್ಲ, ಉಪನಿಷತ್ತನ್ನೂ ಹೇಳಿದ್ದೇನೆ. ಪ್ರಶ್ನೆ, ಶಿವ ಹೀಗೆ ಕೇಳದ? ರಾಮಾಯಣ ಕೇಳಿ ರಾಮ ಸೀತೆಗೆ ಏನಾಗಬೇಕು ಅಂತ ಕೇಳಿ ಹಾಗೆ ಉಂಟಲ್ಲ. ಉಪನಿಷತ್ತು ಹೇಳು ಅಂತಿದ್ದಾನೆ, ಇಷ್ಟೆಲ್ಲ ಹೇಳಿದ್ಮೇಲೆ ಎಷ್ಟು ಹೇಳಿದರೂ ಹೇಳಿದ ಹಾಗಲ್ಲ ಅಂತ ಶಿವ ಸೂಚಿಸ್ತಿದ್ದಾನೆ. ಇಷ್ಟೆಲ್ಲ ಹೇಳಿದಾಗಲೂ ಬ್ರಹ್ಮನಿಗೆ ಶಿವ ಸೂಚಿಸ್ತಿದ್ದಾನೆ, ನೀನು ನಿಜ ರಹಸ್ಯ ಹೇಳಲಿಲ್ಲ.
ನನಗೆ ಗೊತ್ತಾಗಲಿಲ್ಲ ಅಂತ ಶಿವ ಯಾಕೆ ಹೇಳ್ತಾನೆ ಅಂದರೆ ನಮಗೋಸ್ಕರ, ಅವನಿಗೆ ತಿಳಿದಿದೆ, ಅವನ ಕಾರುಣ್ಯ ನಮಗೆ ತಿಳಿಸುವುದಕ್ಕೋಸ್ಕರ. ಇಲ್ಲಪ್ಪ, ನೀನು ಉಪನಿಷತ್ತನ್ನು ಹೇಳು ಅಂದರೆ ಉಪನಿಷತ್ ಬಿಟ್ಟು ಉಳಿದದ್ದು ಹೇಳ್ತಾ ಇದ್ದೀಯಾ, ಉಪನಿಷತ್ತನ್ನು ಹೇಳು. ನಾನು ಉಪನಿಷತ್ ಬ್ರಹ್ಮ ರಹಸ್ಯವನ್ನು ಹೇಳಿದ್ದೇನಪ್ಪ, ಉಪನಿಷತ್ತನ್ನು ನಿನಗೆ ಅಷ್ಟು ಹೇಳಿದೆ ಅಂತ ರಿಪೀಟ್ ಮಾಡ್ತಾನೆ. ಗುರುವು ಕೂಡ ತನಗೆ ಗೊತ್ತೇ ಇಲ್ಲದ ಹಾಗೆ. ಯಾಕೆ ಅಂದರೆ ನಮ್ಮಲ್ಲಿ ಮತ್ತೆ ಮತ್ತೆ ಎಚ್ಚರ ಮೂಡಲಿ ಅಂತ. ಹೌದಾ, ಉಪನಿಷತ್ ಹೇಳಿದ್ನಾ, ಕೇಳಿದ್ವಾ, ನಮ್ಗೆ ಅರ್ಥ ಆಯ್ತಾ, ನಮ್ಗೆ ಗೊತ್ತಾಯ್ತಾ? ಇನ್ನೂ ರಹಸ್ಯ ಹೇಳು ಅಂತ ಸೂಚಿಸ್ತಿದ್ದಾನೆ ಈ ಶಿಷ್ಯ ಅಂತಲೂ ಗೊತ್ತಾಯಿತು ಬ್ರಹ್ಮನಿಗೆ. ತಸ್ಯ, ಆಗ ಅವನು ಹೇಳಿದಂತೆ, ಅದು ತಪೋ ದಮಃ ಕರ್ಮೇತಿ ಪ್ರತಿಷ್ಠಾ. ತಸ್ಯೈ, ಅದು ಅಥವಾ ಅದಕ್ಕೆ ಅಂತ ಅರ್ಥ. ತಸ್ಯೈ, ಅದು ನಾವು ವಾಕ್ಯ ಅನ್ವಯಾರ್ಥ ಮಾಡುವಾಗ ಅದು ತಪೋ ತಪಃ ದಮಃ ಕರ್ಮೇತಿ ಪ್ರತಿಷ್ಠಾ. ನೀನು ಕೇಳ್ತಾ ಇದ್ದೀಯಲ್ವಾ ಉಪನಿಷತ್ತಿನ ರಹಸ್ಯ ಯಾವುದು ಅಂತ. ಆ ರಹಸ್ಯ ತಪಸ್ಸಿನಲ್ಲಿ, ದಮದಲ್ಲಿ ಮತ್ತು ಕರ್ಮದಲ್ಲಿ ಪ್ರತಿಷ್ಠಿತವಾಗಿದೆ. ಹೌದಾ? ಯಾವುದು ತಪಸ್ಸು? ನೋಡಿ, ತಪಸ್ಸು ಕಾಯ ವಾಚ ಮನಸ್ಸ. ಇದನ್ನು ಭಗವದ್ಗೀತೆ ಕೃಷ್ಣ ಹೇಳ್ತಾನೆ. ಕಾಯ ವಾಚ ಮನಸ್ಸ ಇದ್ದರೆ ಅದು ತಪಸ್ಸು. ಬಾಯಲ್ಲಿ ಹೇಳೋದು, ದೇಹದಲ್ಲಿ ಏನೋ ಮಾಡೋದು, ಮನಸ್ಸಿನಲ್ಲಿ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಹಾದರ, ಏನು ಉಪಯೋಗ ಆಗಲ್ಲ ಅಂತ. ಮೂರು ಏಕಕಾಲಕ್ಕೆ ಕೂಡಿದರೆ ಅವನು ನಿಜವಾಗಿ ಮನುಸ್ಮೃತಿ ಅದನ್ನೇ ಹೇಳ್ತದೆ. ಮೂರೂ ಮಾಡಿ, ಕಾಯದಿಂದ, ವಾಚಾದಿಂದ, ಮನಸ್ಸ. ಈಗ ಮನಸ್ಸ ಯೋಚನೆಯಿಂದ, ವಾಚ ವಾಕ್ಯನಿಂದ, ಕಾಯ ನಡೆಯಿಂದ. ಆದರೆ ಕೊನೆಯವನು ಇನ್ನೂ ಶ್ರೇಷ್ಠ ಅಂತ. ಮನಸ್ಸಿನಿಂದ ಯೋಚಿಸುವವನು ಪ್ರಥಮ, ವಾಕ್ಯನಿಂದ ಹೇಳುವವನು ಎರಡನೆಯವ, ಅದನ್ನು ನಡೆದು ತೋರಿಸುವ ಮೂರನೆಯವ ಶ್ರೇಷ್ಠ ಅಂತಾನೆ ಮನುಸ್ಮೃತಿಯಲ್ಲಿ. ತಪಸ್ಸು ಮೂರು ವಿಧ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ, ಕಾಯಿಕ ತಪಸ್ಸು ಯಾವುದು? ದೊಡ್ಡವರಿದ್ದಾರೆ, ಹೋಗು, ಬೆನ್ನು ಹತ್ತು, ಹುಡುಕಿಕೊಂಡು ಹೋಗು, ಅವರ ಹತ್ರ ಪಾದದ ಬುಡದಲ್ಲಿ ಕೂತ್ಕೋ. ನಿನಗೆ ತಿಳಿಲಿಲ್ಲ ಅವ್ರು ಹೇಳಿದ್ದು, ತೊಂದರೆ ಇಲ್ಲ, ಪಾದ ಸೇವೆ ಮಾಡು. ಅವರಿಗೇನು ಬೇಕು? ರಾತ್ರಿಗೆ ಮಲಗಿಸ್ಲಿಕ್ಕೆ ವ್ಯವಸ್ಥೆ ಬೇಕಾ, ಕುಡಿಲಿಕ್ಕೆ ನೀರು ಬೇಕಾ, ಅಡಿಗೆಗೆ ಸಹಾಯ ಬೇಕಾ? ಕಾಯಿಕ ತಪಸ್ಸು ಮಾಡು, ಅವರ ಜೊತೆಗೆ ಕಳಿ. ಸೇವೆ ನಿನ್ನನ್ನು ಉದ್ಧರಿಸ್ತದೆ. ವಾಚ ನಿಮಗೆ ಗೊತ್ತು, ವಾಕ್ಯನಿಂದ ನಿರಂತರವಾಗಿ ಅವನನ್ನೇ ಆಡುವುದು, ಅವನನ್ನೇ ನೆನೆಯುವುದು, ಅವನನ್ನೇ ಮಂತ್ರ ಪಠನ, ಇದರ ಮೂಲಕ. ಮನಸ್ಸಿನಲ್ಲಿ ಮನನ ಮಾಡ್ತಾ ಇರುವುದು ಅವನನ್ನೇ, ಬೇರೆ ಯೋಚನೆಗಳು ಬಾರದ ಹಾಗೆ, ಅವನಲ್ಲದೆ ಇನ್ನೊಂದು ಬಂದ ಕೂಡಲೇ ಅವನಿಗೆ ತರುವ ಹಾಗೆ. ಅದು ಈ ಮೂರು ಮಾಡು ಅಂತ. ನೋಡಿ, ಉಪನಿಷತ್ತನ್ನು ತಿಳಿಯಬೇಕಾದರೆ ತಪಸ್ಸು ಬೇಕಪ್ಪ. ಅದು ಕಾಯಿಕ, ವಾಚಿಕ, ಮಾನಸಿಕ ಅಂತ ಒಂದು ಹೇಳಿದು, ಬ್ರಹ್ಮ ಸೂಚನೆ ಕೊಟ್ಟ. ಎರಡನೇದ್ದು ದಮಃ. ತಪಸ್ಸು ಮಾಡ್ತಾ ಇರುವಾಗ ಕ್ರೋಧ ಇತ್ತು, ಯಾವುದೋ ಇನ್ಯಾವುದೋ ಬೇಡವಾದ ಕಾಮ ಇತ್ತು, ಮತ್ಯಾವುದೋ ಲೋಭ ಇತ್ತು. ಅದನ್ನು ದಮಿಸಲಿಕ್ಕೆ ಆಗಲಿದ್ದ ಅಂತಾದರೆ ಬಾಯಲ್ಲಿ ಮಾತಾಡ್ತಿರಬಹುದು, ದೇಹದಲ್ಲಿ ತಪಸ್ಸಿನ ಭಾಗವಾಗಿ ಹಿರಿಯರ ಸೇವೆ ಮಾಡ್ತಿರಬಹುದು, ಮನಸ್ಸಿನಲ್ಲೂ ಅವನ ಯೋಚನೆ ಮಾಡಬೇಕು ಅಂತ ಒದ್ದಾಡ್ತಿರಬಹುದು. ಆದರೆ ಕಾಮ, ಕ್ರೋಧ, ಲೋಭ, ಅರಿಷಡ್ವೈರಿಗಳನ್ನು ದಾಟಲಿಕ್ಕಾಗಲಿಲ್ಲ. ಆಗ ಕಾಮ ಏಷ, ಕ್ರೋಧ ಏಷ, ತ್ರಿವಿಧಂ ನರಕಸ್ಯ ಇದಂ ದ್ವಾರಂ, ಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗಾಗಿ ಈ ಮೂರು ವಿಧದ ನರಕಗಳಿವೆಯಪ್ಪ. ಅದು ಯಾವುದು? ಅದನ್ನೇ ನೀನು ದಮಿಸದೇ ಇದ್ದರೆ ನೀನು ನರಕಕ್ಕೆ. ತುಂಬ ಚಂದ ಆಯಿತು. ಒಳ್ಳೆ ದಮದಿಂದಲೂ ನಾನು ದಮಿಸಿದ್ದೇನೆ, ನನ್ನ ಅರಿಷಡ್ವೈರಿಗಳನ್ನು ಕೂಡ ದಮಿಸಿ ನನ್ನನ್ನು ಪರಿವರ್ತಿಸಿಕೊಳ್ಳೋದು. ಅದನ್ನೆಲ್ಲ ನಮ್ಮ ವಿರೋಧಿಗಳನ್ನಾಗಿ ಮಾಡಿಕೊಳ್ಳೋದಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕಾಮವನ್ನು ಪರಿವರ್ತಿಸುವುದು. ನಾನು ಪ್ರತಿಮಾ ಬೇಡಿಯ ಕತೆ ಹೇಳಿದೆ. ಪರಿವರ್ತಿಸಿದಾಗ ತಾಯಿ ಆಗಕ್ಕೆ ಸಾಧ್ಯ. ಒಂದು ಹುಡುಗನೊಟ್ಟಿಗೆ ಮಲಗುವಾಗ ಹೆಣ್ಣು ಮಾತ್ರ, ಅದು ಕಾಮ. ಈ ಹೆಣ್ಣು ನಾನಲ್ಲ, ನಾನು ನಿನ್ನನ್ನು ಹೆತ್ತ ಮಗು ಅಂತ ಕಾಮವನ್ನು ಪರಿವರ್ತಿಸಿದರೆ ತಾಯಿ. ಪ್ರತಿ ಗಂಡು ಆಗ ಮಗುವಿನ ಹಾಗೆ ಕಾಣ್ತಾನೆ, ಮುದ್ದಾಡುವ ಕಾಣ್ತದೆ. ಅಪ್ಪ ಹಿಡಿದಾಗ ಬೇರೆ ಭಾವ ಬರೋದಿಲ್ಲ. ಪಾಪ ಈ ಮಗುವಿಗೆ ನನ್ನ ಹೃದಯ ಇನ್ನೊಂದು ಕಾಣದೇ ಇಲ್ವಲ್ಲ, ದೇಹದ ಯಾವುದೋ ಮೊಲೆಯೋ ಮತ್ತೊಂದನ್ನು ನೋಡುತ್ತಲ್ಲ ಅಂತ ಭಾವನೆ ಬರುತ್ತೆ ಆ ಮಗುವನ್ನು ಅಪ್ಪಿಕೊಳ್ಳುವಾಗ. ಇದು ಕಾಮವನ್ನು ಪರಿವರ್ತಿಸುವುದು. ಕ್ರೋಧವನ್ನು ಹೀಗೆ ಪರಿವರ್ತಿಸಬೇಕು. ಯಾವ ಕ್ರೋಧ?
ಏನು ನಮ್ಮನ್ನು ನಾಶ ಮಾಡ್ತದೆ ಅದನ್ನು ನಾಶ ಮಾಡದಂತೆ ಪರಿವರ್ತಿಸಿ ಅದನ್ನು ಒಳಿತಿನ ಕಡೆಗೆ ಸಿಟ್ಟು ಬರುವ ಹಾಗೆ ಮಾಡಬೇಕು. ಒಳಿತಿನ ಸಿಟ್ಟು ಯಾವುದು? ನನ್ನಲ್ಲಿರುವ ದುಷ್ಟ ಸಂಗತಿಗಳನ್ನು ಕೊಲ್ಲುವುದಕ್ಕೆ ಆಕ್ರೋಧ ಬಳಸಬೇಕು. ಹೀಗೆ ಪರಿವರ್ತನೆಯನ್ನು ಮಾಡಿದರೆ ಆಗ ದಮಃ. ಇನ್ನು ಕರ್ಮೇತಿ ಪ್ರತಿಷ್ಠಾ, ಇಷ್ಟೆಲ್ಲ ಆಗಿಯೂ ಕರ್ಮದಲ್ಲಿಯೇ ಅದನ್ನು ಪಾಲಿಸದಿದ್ದರೆ, ಪ್ರತಿ ಕ್ರಿಯೆಗಳಲ್ಲಿ ನಮ್ಮ ಸ್ವಭಾವಕ್ಕನುಗುಣವಾಗಿ ನಮ್ಮ ಧರ್ಮ ಸ್ವಭಾವ ಕರ್ಮಗಳಿವೆ. ವರ್ಣಕ್ಕನುಗುಣವಾಗಿ ಕರ್ಮ ಧರ್ಮ ಅಂತ ಕೃಷ್ಣ ವರ್ಣಕ್ಕನುಗುಣವಾಗಿ ವೃತ್ತಿಗಳನ್ನು ಹೇಳಿದ್ದಾನೆ. ನಾವು ಅದನ್ನು ಮಾಡದೇ ಇದ್ದರೆ ಅದು ಕೂಡ ನಿಮ್ಮ ನಡೆಯನ್ನು ನಿಲ್ಲಿಸ್ತದೆ ಅಂತ ಇಲ್ಲಿ ದ್ರಷ್ಟಾರರು ಅಥವಾ ಋಷಿಗಳು ಸೂಚನೆ ಕೊಡ್ತಿದ್ದಾರೆ. ಇದನ್ನೇ ನಾನು ಸ್ವಲ್ಪ ನಿಮಗೆ ಪನ್ನಾಗಲಿ. ತಪಸ್ಸು ತಪ ಉಲ್ಟಾ ಆದರೆ ಪತ ಬೀಳುವುದು, ದಮ ಉಲ್ಟಾ ಆದರೆ ಮದ. ಇದೆಲ್ಲ ಅಪ್ಪನದ್ದೇ ಪನ್ನುಗಳು. ದಮ ಉಲ್ಟಾ ಆದರೆ ಮದಕ್ಕೆ ಕಾರಣವಾಗ್ತದೆ. ಇನ್ನೊಂದು ಅಪ್ಪ ಹೇಳಿಲ್ಲ, ನನಗೆ ಹೊಳೆದದ್ದು. ಕರ್ಮ ಉಲ್ಟಾ ಆದರೆ ಮರ್ಕಟ ಅಲ್ವಾ? ಎಷ್ಟು ಬೇಗ ನಾವು ಹೀಗಿದ್ದವ್ರು ಹೀಗಾಗಿ ಬಿಡ್ಬೋದು. ಒಂದು ಅರೆಕ್ಷಣ ಬೀಳಕ್ಕೆ ಎಷ್ಟೊತ್ತು ಬೇಕು ಸ್ವಾಮಿ? ಏಳಕ್ಕೆ ಅನುಗ್ರಹ ಬೇಕು, ಬೀಳಕ್ಕೆ ಪ್ರಾರಬ್ಧ ಸಾಕು. ನಾನು ಯಾವಾಗಲೂ ಈ ಮಾತನ್ನು ಮೆಟ್ಲು ಹತ್ತುವಾಗ ಇಳಿಯುವಾಗ ಹೇಳ್ತೀನಿ. ಏರಕ್ಕೆ ಅನುಗ್ರಹ ಬೇಕು, ಬೀಳೋದಕ್ಕೆ ಇಳಿಯೋದಕ್ಕೆ ಪ್ರಾರಬ್ಧ ಸಾಕು. ಅದನ್ನು ಹೇಳ್ತಾ ಸೂಚನೆ ಕೊಡ್ತಾ ಇದ್ದಾರೆ ಅವರು. ತಪ ದಮಃ ಕರ್ಮ ಪ್ರತಿಷ್ಠಾ. ಹಾಗಾಗಿ ನಿನ್ನ ಬೆಳವಣಿಗೆ ಈ ಮೂರರಲ್ಲಿ ಪ್ರತಿಷ್ಠಾಪಿತವಾಗಿದೆ. ಈ ಮೂರನ್ನು ತಪ್ಪಿದರೆ ಹೋಯಿತು. ಈ ಮೂರು ನಿನ್ನ ತಪಸ್ಸಿಗೆ, ನಿನ್ನ ಅನುಸಂಧಾನಕ್ಕೆ, ನಿನ್ನ ನಡೆನುಡಿಗೆ ಸಂಬಂಧಪಟ್ಟದ್ದು. ಇಷ್ಟಿದ್ರೆ ಆಯಿತಾ? ಮುಂದೆ ಭಾರಿ ನಿಮಗೆ ಇಮಿಡಿಯೇಟ್ ಅನ್ನಿಸ್ತದೆ ನಮಗೇನಲ್ಲ ಅಂತ. ಬಟ್ ಕೇಳ್ಕೊಳ್ಳೋಣ. ಇನ್ನೂ ಒಂದನ್ನು ಹೇಳ್ತವರು. ವೇದಾಹ ಷಡಂಗಾನಿ, ವೇದಗಳನ್ನು ತಿಳಿದಿರಬೇಕು. ಷಡಂಗಾನಿ, ಷಡಂಗಗಳು ಇವೆ, ವೇದ ಮಾತ್ರ ಅಲ್ಲ, ಅವುಗಳನ್ನು ತಿಳಿದಿರಬೇಕು. ಸತ್ಯಂ ಆಯತನಂ. ಯಾಕೆ ಅಂದರೆ ಈ ವೇದಗಳಲ್ಲಿ, ಈ ಷಡಂಗಗಳಲ್ಲಿ ಸತ್ಯವು ಆಶ್ರಯ ಪಡೆದಿದೆ, ಅದರೊಳಗಿದೆ, ಅದು ಅದರೊಳಗೆ ಅಡಗಿದೆ. ನೀವು ಇದನ್ನು ತಿಳಿಯದಿದ್ದರೆ ಸತ್ಯ ಅನಾವರಣ ಆಗುವುದಿಲ್ಲ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ತ್ವಂ ಪೂಷನ್ನ ಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ತುಂಬ ಚಿನ್ನದ ಮುಚ್ಚಳದ ಒಳಗೆ ನೀನು ಸತ್ಯವನ್ನು ಮುಚ್ಚಿಟ್ಟಿದ್ದೀಯಾ. ಒಂದು ಸಾರಿ ಮನಸ್ಸು ಮಾಡಿ, ಹೇ ಪೂಷನ್ ಸೂರ್ಯನೇ, ಅದನ್ನು ಸರಿಸು, ನನಗೊಮ್ಮೆ ಸತ್ಯ ಧರ್ಮಗಳು ಕಾಣುವಂತೆ ಮಾಡು. ಇದೇ ಹಿರಣ್ಯಮಯೇನ ಪಾತ್ರೇಣ. ಹಿರಣ್ಮಯ ಪಾತ್ರ ಅಂದರೆ ಅದೇ ಈ ವೇದ, ಈ ಜ್ಞಾನ ಭಂಡಾರ ಒಂದು ಚಿನ್ನದ ಪಾತ್ರೆಯಲ್ಲಿ ಮುಚ್ಚಿಟ್ಟಿದೆ. ನಮಗೆ ಸಿಗಬೇಕಾದ್ರೆ, ಅದರೊಳಗೆ ಇಳಿಬೇಕಾದ್ರೆ ಬೆಳಕು ಅನುಗ್ರಹ ಮಾಡಬೇಕು. ಅನುಗ್ರಹ ಮಾಡಿ ತೆರೆದುಕೊಂಡರೆ ನಾವು ವೇದಗಳನ್ನು ತಿಳಿಬಹುದು. ವೇದ ಯಾವುದು? ಚತುರ್ವಿಧ ವೇದಗಳು ನಿಮಗೆ ಗೊತ್ತು ಅಲ್ವಾ? ಋಗ್ ಯಜು ಸಾಮ ಮತ್ತು ಅಥರ್ವ, 4. ಇದಲ್ಲದೆ ಅಪೌರುಷ ವೇದ ಅಂತ ಇದಕ್ಕೆ ಹೆಸರು. ಆಥರ್ ಗೊತ್ತಿಲ್ಲ ಇದಕ್ಕೆ, ಅದರಿಂದ ಅಪೌರುಷೇಯ, ಪುರುಷ ರಚಿಸಿದ್ದಲ್ಲ ಭಗವಂತ ಅಂತ ಮಾತು. ಇನ್ನು ಪೌರುಷ ವೇದ ಅಂತ 4: ರಾಮಾಯಣ, ಮಹಾಭಾರತ, ಪಂಚರಾತ್ರ ಮತ್ತು ಅಷ್ಟಾದಶ ಪುರಾಣಗಳು. ಮೂಲ ರಾಮಾಯಣ ಅಂತ ಮತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು, ಎಲ್ಲ ಮೂಲ ಅಂತ. ಪಂಚರಾತ್ರ ಅಂದರೆ ಆಗಮಶಾಸ್ತ್ರ, ಶಿಲ್ಪಶಾಸ್ತ್ರ, ಮೂರ್ತಿಶಾಸ್ತ್ರ, ದೇವಾಲಯ ಶಾಸ್ತ್ರ, ಅದರ ಬಗ್ಗೆ ಇರುವಂತಹ ವಿವರಣೆ. ಇದು ಪಂಚರಾತ್ರ. ಮೂಲ ರಾಮಾಯಣ ನಿಮಗೆ ಗೊತ್ತು, ವಾಲ್ಮೀಕಿಗಳು ರಚಿಸಿದ್ದು. ಮಹಾಭಾರತ ನಿಮಗೆ ಗೊತ್ತು, ವೇದವ್ಯಾಸರದ್ದು. ಅಷ್ಟಾದಶ ಪುರಾಣಗಳು, 18 ಪುರಾಣಗಳು, ಅದು ವೇದವ್ಯಾಸರದ್ದು. ಇದು 4 ಪೌರುಷ ವೇದ ಅಂತ ಹೇಳೋದು. 8 ಆಯಿತು. ಇದಕ್ಕೆ 6 ಷಡಂಗಾನಿ ಎಂದಿದ್ದಾರೆ. ನಿಮಗೆ ಗೊತ್ತು, ವೇದಾಂಗಗಳನ್ನು ಕಲಿಯುವಾಗ 6 ಅಂಗಗಳಾಗಿ ಮೊದಲು ಪಾಠ ಆಗುತ್ತೆ. ಶಿಕ್ಷಾ ಅಲ್ವಾ? ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ, ಜ್ಯೋತಿಷ. ಶಿಕ್ಷಾ ಅಂದರೆ ಅಕ್ಷರ ಉಚ್ಚಾರ ಹೇಗೆ, ಅದು ನಾಭಿಯಿಂದ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನೇ ಕಲಿಸ್ತಿದ್ದಂತಹ ವಿದ್ಯೆ ವೇದಕಾಲದಲ್ಲಿ. ಈಗ ಉಂಟಾ ಇಲ್ವಾ ಕೇಳಿದ್ರೆ ಗೊತ್ತಿಲ್ಲ. ನೋಡಿ, ಫ ಅಂತ ಅನೇಕರು ಹೇಳಲ್ಲ, ಫ ಅಂತಾರೆ. ಫ ಅಲ್ಲ, ಫ ಇಂಗ್ಲೀಷ್ನ ಶಬ್ದ. ಫಲ ಅಂತಲೇ ಹೇಳಬೇಕು, ಫಲ ಅಂತಾರೆ. ಕೃತಜ್ಞ ಮತ್ತು ಕೃತಜ್ಞ 2 ವ್ಯತ್ಯಾಸ ಇರುವ ಶಬ್ದ. ಅನೇಕರಿಗೆ ಜ್ಞಾನ ಅಂದು ಬಿಡ್ತಾರೆ, ಜ್ಞಾನ ಅನ್ನಕ್ಕೆ ಬರಲ್ಲ. ಜ್ಞ, ಯಜ್ಞ ನಾರಾಯಣ, ಯಜ್ಞ ನಾರಾಯಣ ಅಲ್ಲವೇ ಅಲ್ಲ, ತಪ್ಪಾಗಿ ಹೋಯಿತು. ನೋಡಿ ಶಬ್ದ ಹೇಗೆ ತಪ್ಪು ಅಂದರೆ, ಕೃತಜ್ಞ ಅನ್ನೋದಕ್ಕೆ ಅರ್ಥವೇ ಬೇರೆ, ಕೃತಜ್ಞ ಅನ್ನೋದಕ್ಕೆ ಅರ್ಥವೇ ಬೇರೆ. ಉಚ್ಚಾರ ಗೊತ್ತಿಲ್ಲದೆ
ತಪ್ಪು ಉಚ್ಚಾರ ಮಾಡಿದರೆ ವೇದ ಒಲಿಯೋದಿಲ್ಲ. ಯಾಕೆ ಅಂದರೆ ನಿಮ್ಮ ಹೆಸರನ್ನು ವೀಣಾ ಅಂತ ಕರೆಯದೆ ಇನ್ನೇನೋ ಕರೆದು ವಿಕೃತ ಮಾಡಿದರೆ ನೀವು ತಿರುಗಿ ನೋಡ್ತೀರಾ? ನೋಡಲ್ಲ. ಅಷ್ಟೇ ಸಿಂಪಲ್ ಅಂತಾರೆ ಅವರು. ಭಗವಂತನನ್ನು ಅವನಿಗೆ ಇಷ್ಟವಾಗುವ ಅವನ ಯಥಾರ್ಥ ಅಕ್ಷರದಲ್ಲಿ ಕರೆಯಿರಿ, ಅವನು ನೋಡ್ತಾನೆ. ಅವನಿಗೆ ಅರ್ಥವಾಗುವುದು ನಾವು ಆಮೇಲೆ ಇನ್ನೂ ಬಹಳ ವಿವರಣೆಯ ಸೌಲಭ್ಯಗಳಿವೆ, ಅದು ಬೇರೆ ಮಾತು. ಕೆಲವರಿಗೆ ವಿಷ್ಣುವೇ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಇಟ್ಕೊಳ್ಳೋಣ, ವಿಷ್ಣುವೇ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ನಾನು ವ್ಯಾಕರಣ ಛಂದಸ್ಸಿಗೆ ಒಲಿಯುವವನಲ್ಲ, ಹೃದಯದ ಭಕ್ತಿಯಿಂದ ಅವನು ಕರೆದರೆ ನಾನು ಬರುತ್ತೇನೆ. ಈ ಮಾತು ಇದೆ. ಭಗವಂತನ ಕಾರುಣ್ಯವನ್ನು ಕ್ವೆಶ್ಚನ್ ಮಾಡಬೇಡಿ. ಬಟ್ ಎಕ್ಯುರಸಿ, ಪರ್ಫೆಕ್ಷನ್ ಅವನು ಇಷ್ಟಪಡ್ತಾನೆ. ಅದರಿಂದ ಶಿಕ್ಷಾ ವ್ಯಾಕರಣ ನಿಮಗೆ ಗೊತ್ತು, ವಾಕ್ಯ ರಚನೆ ಹೇಗೆ, ಧಾತು ಪ್ರತ್ಯಯಗಳು ಹೇಗಿರಬೇಕು, ಅದಕ್ಕನುಗುಣವಾಗಿ ವಾಕ್ಯ ರಚನೆ ಆದರೆ ಅವನಿಗೆ ಪ್ರೀತಿ. ಉಲ್ಟಾ ವಾಕ್ಯ ಅರ್ಥನೇ ಆಗಲ್ಲ ಕಣಯ್ಯ, ಏನು ಬರೆದಿದ್ದೀನಿ ನೀನು ಅಂತ ಬೈಯೋ ಹಂಗಿದ್ರೆ ಅವನು ಅಷ್ಟೇ ಹಿಂದೆ ಸರಿತಾನೆ. ಛಂದಸ್ಸು, ಪ್ರತಿಯೊಂದು ಛಂದಸ್ಸಿದೆ, 7 ಛಂದಸ್ಸು, ಅದಕ್ಕೆ ಯಾವ ಮೀಟರ್ನಲ್ಲಿ ಹೇಳಬೇಕು, ಏನು ಗುರು ಏನು ಲಘು, ಈ ಮಾತ್ರೆಗಳಿಗೆ ಅನುಗುಣವಾಗಿ ಉಚ್ಚಾರಕ್ಕೆ ಲಯ, ಇದನ್ನು ನೋಡಿ ಕಲಿಯುವಂಥದ್ದು ಛಂದಸ್ಸು. ಇದಿಷ್ಟೇ ಅಲ್ಲದೆ ನಿರುಕ್ತ ಅಂತ ಇನ್ನೊಂದು. ನಿರುಕ್ತ ಯಾವುದು? ಶಬ್ದದ ಎಟಿಮಾಲಜಿಯನ್ನು ಹೇಳುವುದು. ನಿಷ್ಪನ್ನ ಹೇಗಾಯಿತು ಈ ಶಬ್ದ ಅಂತ ಅಲ್ವಾ? ಒಂದು ಶಬ್ದ ಇದ್ದರೆ ಅದು ಹೇಗೆ ಹುಟ್ಟಿತು? ಕ್ಷರ, ಕ್ಷ ರ ಅ, ಈಚೆ ಕಡೆ ಆ ಸೇರಿದ ಕೂಡಲೇ ನಾಶವಿಲ್ಲದ್ದು ಅಂತ ಯಾಕಾಯಿತು? ಅಕಾರ ಅಂದರೆ ಏನು, ಕ್ಷಕಾರ ಅಂದರೆ ಏನು, ರಕಾರ ಅಂದರೆ ಏನು, ಹೀಗೆ ವಿವರಿಸಿ ಹೇಳೋದಿದೆಯಲ್ಲ, ಅದು ನಿರುಕ್ತ. ನಿಷ್ಪತ್ತಿಯನ್ನು ಹೇಳುವಂತಹ ನಿರುಕ್ತ. ಇದಲ್ಲದೆ ಛಂದಸ್ಸು ನಿಮಗೆ ಈಗಾಗಲೇ ಹೇಳಿದೆ, ವ್ಯಾಕರಣ ಹೇಳಿದೆ. ಈಗ ಉಳಿದದ್ದು ಜ್ಯೋತಿಷ ಮತ್ತು ಕಲ್ಪ. ಜ್ಯೋತಿಷ ಕಾಲಗಣನೆಗಳನ್ನು ಯಾಕೆ ತಿಳಿಯುತ್ತಿದ್ರು ಅಂದರೆ ಕರ್ಮವನ್ನು ಅದಕ್ಕನುಗುಣವಾಗಿ ಮಾಡೋಕ್ಕೆ. ಸೊ ಕರ್ಮವನ್ನು ತಿಳಿಯುವ ಕಾಲದ ಒಂದು ಗಣನೆ. ಕಲ್ಪ ಅನ್ನೋದು ಕಾಲವನ್ನು ತಿಳಿಯುವಂತಹ ಒಂದು ವಿಶೇಷ ಸೌಕರ್ಯ, ಯುಗಗಳು ಹೇಗೆ ಅಂತ ಅದಕ್ಕನುಗುಣವಾಗಿ ನಮ್ಮ ನಡೆಯನ್ನು ನಿರ್ಣಯ ಮಾಡುವುದಕ್ಕೆ ಕಲ್ಪ. ಇದಿಷ್ಟನ್ನು ಕಲಿತುಕೊಳ್ಳಬೇಕು ಅಂತದೆ ಈ ಉಪನಿಷತ್ತು. ಷಡಂಗಾನೆ, ಈ 6 ಅಂಗಗಳ ಜೊತೆಗೆ ಅಪ್ಪ ಹೇಳ್ತಾರೆ ಇಷ್ಟೇ ಅಲ್ಲ, ಅವರು ಷಡಂಗಾನಿ ಸರ್ವಾಣಿ ಅಂತಾರೆ. ಏನು ಸರ್ವಾಣಿ ಅಂದರೆ ಮುಂದೆ ಅಪ್ಪನ ವಿವರಣೆ. ನಮಗೀಗ ನೋಡಿ, ಈಗಾಗಲೇ ನಾವು ನೋಡಿತು 8 ವೇದಗಳು, 6 ಷಡಂಗಗಳು, 14 ಆಯಿತು. 15ನೇದ್ದು ಅವರು ಹೇಳ್ತಾರೆ ಸ್ಮೃತಿ ಗ್ರಂಥಗಳು ಮತ್ತು ಧರ್ಮಶಾಸ್ತ್ರಗಳು, ಅದು 15ನೇದ್ದು. ಸ್ಮೃತಿ ಗ್ರಂಥ ಮತ್ತು ಧರ್ಮಶಾಸ್ತ್ರಗಳು ಕಾಲ ಕಾಲಕ್ಕೆ ಸಾಮಾಜಿಕ ಕಾನ್ಸ್ಟಿಟ್ಯೂಷನ್ ಅದಲ್ಲದೆ 15ರ ನಂತರ ಇನ್ನು 3 ಹೇಳ್ತಾರೆ. ಕರ್ಮಮೀಮಾಂಸಾ, ದೇವಮೀಮಾಂಸಾ ಮತ್ತು ಬ್ರಹ್ಮಮೀಮಾಂಸಾ ಅಂತ 3 ಮೀಮಾಂಸಾ ಗ್ರಂಥಗಳು. ಕರ್ಮಮೀಮಾಂಸವನ್ನು ಜೈಮಿನಿಯ ಕರ್ಮಸೂತ್ರ ಅನ್ನುವ ಪುಸ್ತಕದಲ್ಲಿ ಇದ್ದದ್ದನ್ನು ತಿಳಿದಿರಬೇಕು. ಆಮೇಲೆ ದೇವಮೀಮಾಂಸ ಯಾವುದು ಅಂದರೆ ಈಗಾಗಲೇ ನಾನು ಹೇಳಿದೆ ಅಲ್ಲ, ದೇವರ ತಾರತಮ್ಯವನ್ನು ಹೇಳುವಂತಹ ಗ್ರಂಥ ಉಪಲಬ್ಧವಿಲ್ಲ. ಒಂದು ಕಡಿಮೆ ಆಯಿತು ಓದಲಿಕ್ಕೆ, ಪರವಾಗಿಲ್ಲ, ಉಪಲಬ್ಧವಿಲ್ಲ. 3ನೇದ್ದು ಬ್ರಹ್ಮಮೀಮಾಂಸಾ. ಅದನ್ನು ಯಾರು? ಅದು ವೇದವ್ಯಾಸರು ಬ್ರಹ್ಮಸೂತ್ರ ಅಂತ ಬರೆದ್ರಲ್ಲ, ಅದು ಬ್ರಹ್ಮಮೀಮಾಂಸ. ಈ 3 ಸೇರಿದಾಗ 18. ಅದಕ್ಕೇ ಜಗತ್ತು 18ರಲ್ಲಿ ನಿಂತಿದೆ ಅಂತ ಮುಂದಿನ ವಿವರಣೆಗಳು. 15 ನಮಗೆ ಬೇಲಿ, ಪಂಚಭೂತಗಳು, ಅದಲ್ಲದೆ ಮನಸ್ಸು, ಅದಲ್ಲದೆ ನಮ್ಮ ಇಂದ್ರಿಯ, ಅದಲ್ಲದೆ ನಮಗೆ ನಮ್ಮ ಸುತ್ತ ಇರುವಂತಹ ಶ್ರದ್ಧೆ, ಮೋಹ, ಇವುಗಳನ್ನೆಲ್ಲ ಲೆಕ್ಕ ಹಾಕಿ 15 ಬೇಲಿ. 16ನೇಯವನು ಜೀವವನ್ನು ನಡೆಸುವುದು ಅಥವಾ ದೇಹದ ಮುಖಾಂತರ ನಾವು ಮ್ಯಾನಿಫೆಸ್ಟ್ ಮಾಡುವ ಪ್ರಕೃತಿ 17ನೇಯದ್ದು, ಇದರ ಒಡೆಯ 18ನೇಯವ. ಆದ್ದರಿಂದ 18 ಇದೆಲ್ಲ ತಿಳಿಬೇಕು ಅಂತ ಈ 18 ಹೇಳ್ತಾರೆ. ಈ 18 ತಿಳಿದರೆ ಏನು ತಿಳಿಯುತ್ತದೆ? ಸತ್ಯಂ ಆಯತನಂ, ಇದರಲ್ಲಿ ಸತ್ಯ ಅಡಗಿದೆ ಅಂತ ಗೊತ್ತಾಗುತ್ತೆ. ಆ ಸತ್ಯ ಅದರಲ್ಲಿ ಅಡಗಿದ್ದನ್ನು ನೀವು ತಿಳಿದರೆ ಯೋವಾ ಏತಾಂ ವೇದ ಆಯತನವಾನ್ ಭವತಿ ಬರುತ್ತಲ್ಲ ಉಪನಿಷತ್ತಿನ ಅಥವಾ ವೇದ ಮಂತ್ರಗಳು. ಅದನ್ನೇ ಕೊನೆಯ ಮಂತ್ರವಾಗಿ ಇವರು ಹೇಳ್ತಾರೆ, ಯೋವಾ ಏತಾಂ ಏವಂ ವೇದ. ಯಾರು ಇವಿಷ್ಟನ್ನೂ ಸಂಪೂರ್ಣವಾಗಿ ತಿಳಿತಾನೋ, ವೇದ ತಿಳಿತಾನೋ, ಅವನು ಅಪಹತ್ಯ. ಯಾವುದನ್ನು? ಪಾಪ್ಮಾನಂ ಅನಂತಂ, ಅವನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಎಷ್ಟು ಪಾಪ ಮಾಡಿದ್ರೂ ಕೂಡ
ಈ ಇಷ್ಟನ್ನು ಅವನು ತಿಳಿದುಕೊಂಡು ಸತ್ಯದ ಜೊತೆಗೆ ಅನುಸಂಧಾನ ಮಾಡಿದ್ದರ ಫಲವಾಗಿ ಅವನಷ್ಟೂ ಪಾಪಗಳನ್ನು ಕಳಕೊಂಡು ಮುಂದೇನಾಗ್ತಾನೆ, ಅವನು ಸ್ವರ್ಗಲೋಕೆ ಜೇಯೇ ಪ್ರತಿಷ್ಠತಿ. ಅವನು ಈ ಲೋಕದ ಆಚೆಗೆ ಸ್ವರ್ಗಲೋಕದಲ್ಲಿ ಜೇಯೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಅಂತ ಒಂದು ಅರ್ಥ, ಎಲ್ಲಕ್ಕಿಂತಲೂ ಮೇಲಿನ ಅಂತ ಇನ್ನೊಂದು ಅರ್ಥ, ಅಥವಾ ಇವೆಲ್ಲವುಗಳನ್ನು ಪಾಪ್ಮಾನಂ ಅನಂತೆ ಅವುಗಳನ್ನು ಗೆದ್ದು ಸ್ವರ್ಗಲೋಕೆ ಪ್ರತಿಷ್ಠತಿ ಸ್ವರ್ಗಲೋಕದಲ್ಲಿ ಅವನು ಪ್ರತಿಷ್ಠಿತನಾಗುತ್ತಾನೆ. ಅವನಿಗೆ ಈ ಲೋಕದ ಬಾಧೆಗಳು ಇಲ್ಲವಾಗ್ತವೆ. ಆ ಲೋಕಕ್ಕೆ ಹೋದ್ಮೇಲೆ ಆ ಬ್ರಹ್ಮ ಭುವನ ಲೋಕ, ಭಗವದ್ಗೀತೆ ಕೃಷ್ಣನದ್ದೇ ಮಾತು, ಪುನರಾವರ್ತಿನೋ ಅರ್ಜುನ. ಆ ಬ್ರಹ್ಮನಿಂದ ಹಿಡಿದು ಸ್ವರ್ಗಲೋಕದವರೆಗಿನ ಎಲ್ಲರೂ ಕೂಡ ಮತ್ತೆ ಹುಟ್ಟುತ್ತಾರೋ, ನೆನಪಿಟ್ಕೊಳ್ಬೇಕು, ಇದು ಕಂಪ್ಲೀಟ್ ಅಲ್ಲ. ಸ್ವರ್ಗಲೋಕಕ್ಕೆ ಹೋದರೆ ಆಯಿತು ಅಂತ ತಿಳಿಬೇಡಿ. ಸ್ವರ್ಗಲೋಕದವರೆಗೆ ಹೋದ ಬ್ರಹ್ಮನಿಂದ ತೊಡಗಿ ಎಲ್ಲರೂ ಕೂಡ ಮತ್ತೆ ಹುಟ್ಟಲಿಕ್ಕುಂಟು. ಮತ್ತು ಯಾರು ಹುಟ್ಟೋದಿಲ್ಲ, ಯಾರು ನನ್ನನ್ನೇ ಸೇರ್ತಾರಲ್ಲ ಅವರು ಮಾಮೇವ ಯೇಷ್ಯಸಿ ನ ಪುನರಾವೃತ್ತಿ, ಅವರಿಗೆ ಪುನರಾವೃತ್ತಿ ಇಲ್ಲ. ಇದು ಕೃಷ್ಣನ ಮಾತು. ಹಾಗಾಗಿ ಇದೆಲ್ಲ ತಿಳಿದರೆ ಸತ್ಯದ ಮುಖಾಂತರ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗಲೋಕದವರೆಗೆ ಹೋಗಬಹುದು. ನನ್ನನ್ನೇ ಸೇರುವುದಾದರೆ ಮನ್ಮನೋಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಯೇಷ್ಯಸಿ. ಏನು ಕಾನ್ಫಿಡೆನ್ಸ್ ಕೊಡ್ತಾನೆ ಕೃಷ್ಣ. ನಿನಗೆ ಇದೆಲ್ಲ ಯಾವುದು ಓದಲಿಕ್ಕಾಗೋದಿಲ್ವಾ? ಬಿಡು. ಮನ್ಮನೋಭವ ಮದ್ಭಕ್ತೋ, ನನ್ನ ಭಕ್ತನಾಗು, ನನ್ನಲ್ಲೇ ಮನಸ್ಸನ್ನಿಡು. ಮದ್ಯಾಜಿ, ನನ್ನನ್ನೇ ಪೂಜೆ ಮಾಡು. ಮಾಂ ನಮಸ್ಕರು, ನನ್ನನ್ನೇ ನಮಸ್ಕರಿಸು. ನಿರಂತರವಾಗಿ ಅನುಸಂಧಾನದಲ್ಲಿ ಕೃಷ್ಣ ಕೃಷ್ಣ. ನೀವು ಕೃಷ್ಣ ಅಂತ ಹೆಸರು ಹೇಳಬೇಕು ಅಂತಲೂ ಅವನು ಹೇಳಿಲ್ಲ. ನೀವು ಇಷ್ಟಪಡುವ ಭಗವಂತ, ನಾನು ನಿನ್ನ ಭಕ್ತ, ನಾನು ನಿನ್ನನ್ನೇ ನಂಬಿದ್ದೇನೆ, ನಾನು ನಿನ್ನನ್ನೇ ಪೂಜಿಸ್ತೇನೆ, ನಿನ್ನನ್ನೇ ನಮಸ್ಕರಿಸ್ತೇನೆ, ನಿನ್ನನ್ನೇ ನಂಬಿದ್ದೇನೆ. ಇದು ಖಚಿತವಾಗಿ ಹೇಳ್ತಾ ಇರು. ಮಾಮೇವ ಯೇಷ್ಯಸಿ, ನನ್ನನ್ನೇ ಸೇರುತ್ತೆ. ಇದರಲ್ಲಿ ಡೌಟೇ ಇಲ್ಲ ಅಂತಾನೆ ಕೃಷ್ಣ. ಹಾಗಾಗಿ ಉಪನಿಷತ್ಕಾರರು ಹಂತ ಹಂತವಾಗಿ ಏರಬಹುದಾದ ಹೊಸ ಹೊಸ ಸಾಧ್ಯತೆಗಳ ಹೊಳಹುಗಳನ್ನು ಕೊಟ್ಕೋತಾ ಬಂದಾಗಲೂ ಗೊತ್ತಾಗದೇ ಇರುವುದು ಇನ್ನೂ ಉಳಿತದೆ ಅಂತ ಎಂಡು ಕೂಡ ಹೇಳ್ತದೆ. ಇಷ್ಟೆಲ್ಲ ಮಾಡಿದರೂ ನೀನು ಸ್ವರ್ಗಲೋಕ ತಲುಪುವುದು ಅಂದಾಗ ಎಂಡ್ ಅದರಾಚೆಗೊಂದಿದೆ. ಕೃಷ್ಣ 3 ಸಾಧ್ಯತೆಗಳನ್ನು ಹೇಳ್ತಾನೆ. ನೀನು ಆ ಬ್ರಹ್ಮಲೋಕಂ ಗಚ್ಚತಿ, ಬ್ರಹ್ಮಲೋಕಂ ರುಚ್ಯತಿ. ನೀನು ಒಂದು ಹಂತದ ಪೂಜೆಗಳ ಮುಖಾಂತರ ಅಥವಾ ಅನುಸಂಧಾನದ ಮೂಲಕ ಬ್ರಹ್ಮಲೋಕವನ್ನು ಸೇರ್ತಿ. ಇನ್ನೊಂದು ಮದ್ಭಾವಂ ಭವತಿ, ನನ್ನಂತೆ ಆಗ್ತಿ. 3ನೇದು ಹೇಳ್ತಾನೆ ಮಾಮೇವ ಯೇಷ್ಯಸಿ, ನನ್ನನ್ನೇ ಸೇರ್ತಿ, ಮತ್ತೆ ನಿನಗೆ ಹುಟ್ಟು ಸಾವಿಲ್ಲ. ಯಾರು ನನ್ನನ್ನೇ ಸೇರ್ತಾರೆ ಅವರಿಗೆ ಹುಟ್ಟು ಸಾವಿಲ್ಲ. ನೋಡಿ, 3 ಸಿದ್ಧಾಂತಗಳು 3 ಕೃಷ್ಣನಲ್ಲಿವೆ. ಕೃಷ್ಣನೇ ಹೇಳ್ತಾನೆ ಹೀಗೆ ಮಾಡಿದರೆ ನೀನು ಬ್ರಹ್ಮಲೋಕಂ ಅಧಿಗಚ್ಚತಿ, ನೀನು ಬ್ರಹ್ಮಲೋಕವನ್ನು ಸೇರುತ್ತಿ. ಇನ್ನೊಂದು ಥರ ಏನೋ ಮಾಡಿದರೆ ಮದ್ಭಾವಂ ಭವತಿ, ನನ್ನಂತೆ ಆಗುತ್ತಿ. 3ನೇದ್ದು ನೀನು ನನ್ನನ್ನೇನೇನೆ ಮನ್ಮನೋಭವ ಎಲ್ಲ ಮಾಡಿದರೆ ಮಾಮೇವ ಯೇಷ್ಯಸಿ, ಇದು ಮಹಾಗುಟ್ಟು. ಇದನ್ನು ನೀನು ನನಗೆ ಅತ್ಯಂತ ಪ್ರಿಯನಾದ್ದರಿಂದ ಹೇಳ್ತೇನೆ ಅಂತ ಕೊನೆಯಲ್ಲಿ ಕೃಷ್ಣ ಹೇಳೋದು. ಮುಕ್ತಾಯದಲ್ಲಿ ಈ ಕೊನೆಯದ್ದನ್ನು ಹೇಳುವುದು ಅರ್ಜುನನಿಗೆ. ನೀನು ನನಗೆ ಅತ್ಯಂತ ಪ್ರಿಯ, ಇಷ್ಟೋ ಆಸಿ, ಆದ್ದರಿಂದ ನಿನಗೆ ಹೇಳ್ತೇನೆ. ನೀನು ಇದನ್ನು ಡೌಟೇ ಮಾಡಬೇಡ, ನೀನು ನನ್ನನ್ನು ಸೇರ್ತಿ, ನನ್ನನ್ನು ಸೇರುವುದಕ್ಕೆ ಇಷ್ಟೇ ಮಾಡು ಅನ್ನುವ ಗುಟ್ಟನ್ನು ಅರ್ಜುನನಿಗೆ ಹೇಳಿದ್ದಾನೆ ಕೃಷ್ಣ. ಅಂಥ ಎಲ್ಲ ಗುಟ್ಟುಗಳು ಕೂಡ ಬಹಳ ಸರಳ ಮಾರ್ಗ ಅಂತ ಅನ್ನಿಸಬಹುದು. ಇದೆಲ್ಲ ಓದೋದಕ್ಕಿಂತ ಅದು ವಾಸಿ ಅಂತ ಮಾಡಿ ನೋಡಿ ಯಾವುದು ಕಷ್ಟ ಅಂತ ಗೊತ್ತಾಗುತ್ತೆ. ಮನ್ಮನೋಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಂ ನಮಸ್ಕುರು. ಒಂದರೆ ಕ್ಷಣ, ರಾಮಕೃಷ್ಣ ಪರಮಹಂಸರ ಮಾತು, ಒಂದರೆ ಕ್ಷಣ, 1 ಸೆಕೆಂಡು ಕೂಡ ಬಿಡದೆ ನೀವು 24 ತಾಸು ಮಾತ್ರ ಅವನನ್ನು ನೆನೆಯಿರಪ್ಪ, ಅವನು ಬಂದೇ ಬರ್ತಾನೆ. 24 ತಾಸು ಮಾತ್ರ. ನೋಡಿ, ಮನ್ಮನೋಭವ ಮದ್ಭಕ್ತ ಎಷ್ಟು ಕಷ್ಟ ಇದೆ. ಸುಮ್ಮನೆ ಓದೋದು ವಾಸಿಯ ಏನ ಅಂತ ಅನ್ನಿಸ್ತದೆ. ಹೇಗೂ 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ, 24 ತಾಸಲ್ಲೇನೂ ಆಗಲ್ಲ. ಒಂದು 100 ವರ್ಷ ಓದ್ತಾದರೂ ಕೂತ್ಕೊಳ್ಳೋಣ, ಬಂದರೆ ಬರಲಿಪ್ಪ ಅಂತ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದೇನೋ ಅನ್ನುವ ಹಾಗೆ ಅವನ ಆ ಪ್ರಾಮಿಸ್ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಮ್ಮ
ಅರ್ಹತೆ, ನಮ್ಮ ಪಾತ್ರತ್ವ, ನಮ್ಮ ಯೋಗ್ಯತೆಗಳಿಗೆ ಅನುಗುಣವಾಗಿ ಭಗವಂತನ ಕಡೆಗೆ ನಡೆಯುವ ಹಸಿವನ್ನು ನಮಗೆ ಕೊಡಲಿ ಅಂತ ಪ್ರಾರ್ಥಿಸಿಕೊಳ್ಳುವುದಷ್ಟೇ ನಮ್ಮ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ನಿರಂತರ ಆ ಹಸಿವನ್ನು ನಮ್ಮೊಳಗೆ ಇಡಪ್ಪ, ಸಾಕು ಅನ್ನುವ ತೃಪ್ತಿ ಕೊಡಬೇಡ. ನಿರಂತರವಾಗಿ ಸಾಕು ಅನ್ನೋ ತೃಪ್ತಿಯೇ ಕೊಡದೆ ನಿನ್ನೆ ಮಾಡಿದ ಸಾಲಲ್ಲಿ ಇವತ್ತು ಹೆಚ್ಚು ಮಾಡಬೇಕು, ಈ ಭಾವವನ್ನು ಉದ್ದೇಪಿಸಲಿ ಅಂಥದಕ್ಕೆ ಈ ನನ್ನ ಮಾತುಗಳು ಉಪನಿಷತ್ ಮುಖಾಂತರ ಕಾರಣವಾದರೆ ನಾನು ನನ್ನ ಮಾತುಗಳು ಸಾರ್ಥಕ ಅಂತ ಭಾವಿಸಿ, ಇಷ್ಟು ಮಾತುಗಳಿಗೆ ಹಿಂದೆ ನನ್ನ ಅಜ್ಜ ಪಡುಮನ್ನೂರು ನಾರಾಯಣಾಚಾರ್ಯರಿದ್ದಾರೆ. ನನ್ನ ನಿರಂತರವಾಗಿ ನನ್ನನ್ನು ನಡೆಸ್ತಾ ಇರುವ ನನ್ನ ಗುರುಗಳಾದ ಸತ್ಯಕಾಮರಿದ್ದಾರೆ. ನನಗೆ ಗೊತ್ತೇ ಇಲ್ಲದೆ ಎಲ್ಲವನ್ನೂ ನನ್ನ ಮುಖಾಂತರ ದಾಟಿಸ್ತಾ ಇರುವ ನನ್ನ ಅಪ್ಪ ಬನ್ನಂಜೆ ಗೋವಿಂದಾಚಾರ್ಯರಿದ್ದಾರೆ. ಬೆನ್ನ ಹಿಂದೆ ಮುಂದೆ ಅಕ್ಕಪಕ್ಕ ನಿಂತು ಕಾಯುವ, ಸದಾ ನನ್ನ ಜೀವ ಸಂಗಾತಿಯ ಹಾಗೆ ಇದ್ದಂತಹ ಪರಮ ಗುರುಗಳಾದ ರಾಘವೇಂದ್ರ ಸ್ವಾಮೀಜಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇದನ್ನು ಪಾದಕ್ಕೆ ಅರ್ಪಿಸಿ ಇದರ ದೋಷಗಳನ್ನು ನನಗೆ ಕೊಡಿ, ಅದರ ದೋಷಕ್ಕೆ ಅನುಗುಣವಾಗಿ ನಾನು ಮಾಡಬೇಕಾದ ಪರಿಮಾರ್ಜನೆಗಳನ್ನು ಹೆಚ್ಚಿಸಿ ಶುದ್ಧಗೊಳಿಸಿ ಅಂತ ಪ್ರಾರ್ಥಿಸ್ತಾ ಎಲ್ಲ ಮಾತುಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ಈ ಕಾರ್ಯಕ್ರಮ ನಡೆಸಲೇಬೇಕು ಅನ್ನುವ ಒಂದು ಸಂಕಲ್ಪವನ್ನು ಕಳೆದ 6 ತಿಂಗಳಿಂದ ಮಾಡಿ ಇವತ್ತು ಏಪ್ರಿಲಲ್ಲಿ ಮಾಡಬೇಕಾದ ಮಾತನ್ನು ನಿಲ್ಲಿಸಿದಾಗಲೂ ನಿಲ್ಲಿಸದೆ ಮತ್ತೆ ಮುಂದುವರಿಸಿ ಸಾಧ್ಯ ಮಾಡಿಕೊಟ್ಟ ಅಣ್ಣ, ಬಂಧು KL ಉಪಾಧ್ಯಾಯ ಮತ್ತು ವಾಣಿಯಕ್ಕ ಅವರನ್ನು ನೆನೆದು ದಿನಕ್ಕೊಂದು ಕಡೆ ಮನೆಗೆ ಕರೆದು ಊಟಕ್ಕೆ ಹಾಕಿ ನನ್ನ ಆರೋಗ್ಯವನ್ನು, ನನ್ನ ಕಾಳಜಿಯನ್ನು ಮಾಡ್ತಿರುವ ಅನೇಕ ದಂಪತಿಗಳನ್ನು ಎಲ್ಲರನ್ನು ಸ್ಮರಿಸಿ ನಿಮ್ಮೆಲ್ಲರ ಪಾದಕ್ಕೆ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.